ಹೌದು, ಇಷ್ಟಕ್ಕೂ ಡಿವೋರ್ಸ್ ಏನು ಕೊಡ್ತಾ ಇದ್ದೀರಾ? ಪಕ್ಕದ ಮನೆ ಫಂಕ್ಷನ್ಗೆ ಸೀರೆ ಬದಲು ಜೀನ್ಸ್ ಹಾಕೋತೀನಿ ಅಂತ ಹೇಳ್ದೆ. ಅದಕ್ಕೆ ಅವ್ರು ಬೇಡ ಅಂದ್ರು. ಇದು ತಪ್ಪಲ್ವಾ ಯೋರ್ ಆನರ್? ಅದ್ರಲ್ಲಿ ತಪ್ಪೇನಿದೆ? ಮೈಲಾರ್ಡ್, ಹೆಣ್ಣಿಗೆ ಸಮಾನತೆ ಇಲ್ವಾ ಮೈಲಾರ್ಡ್? ಅವಳಿಗೂ ಇಷ್ಟ ಬಂದಾಗ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಇದೆ. ಈ ಮಾನವೀಯ ಮೌಲ್ಯಗಳಿಗಿಂತ ಈ ಪೆನ್ನು ಪೇಪರ್ಗೆ ಬೆಲೆ ಜಾಸ್ತಿ ಆಗಿದೆ. ಐ ಕಾಂಟ್ ಹೆಲ್ಪ್. ಐ ವಿಲ್ ಅನೌನ್ಸ್ ದ ಫೈನಲ್ ಜಡ್ಜ್ಮೆಂಟ್. ದ ಡಿಗ್ರಿ ಆಫ್ ಡೈವೋರ್ಸ್ ಈಸ್ ಪಾಸ್ಡ್. ಮ್ಯಾರೇಜ್ ಸ್ಟ್ಯಾಂಡ್ಸ್ ಡಿಸಾಲ್ವ್ಡ್. ನಾವಿಬ್ಬರು ಜೊತೆಯಾಗಿ ಸಂಸಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸಕತ್ತದ. ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಪ್ರೀತಮ್, ಪ್ರೀತಮ್, ಪ್ರೀತಮ್. ಏನಪ್ಪ? ನೋಡು, ನಿನ್ನ ಭವಿಷ್ಯನ ನಮ್ಮೂರಲ್ಲೇ ರೂಪಿಸ್ತೀನಿ. ನಡಿಲೆ. ನಾನು ಎಲ್ಗೂ ಬರಲ್ಲಪ್ಪ, ಇಲ್ಲೇ ಇರ್ತೀನಿ. ನಡಿಲೆ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಅದಾದ್ರೂ ಹೇಳಪ್ಪ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಮಧ್ಯೆ ನಡೆಯುವ ಈ ಕಥೆ ಸರ್ಕಾರಿ ಶಾಲೆಗಳ ಸಾಧಕ ಬಾಧಕ ತೋರಿಸುವ ಒಂದು ಸಣ್ಣ ಪ್ರಯತ್ನ. ಇದೇ ನಮ್ಮ ಶಾಲೆ. ಓ, ಸ್ಕೂಲ್ಗೆ ಹೋಯ್ತಾ ಇದೆಯೇನೋ? ಓದ್ತಿರೋದು ಕಣ್ ಕಾಣಿಸ್ತಾ ಇಲ್ವಾ? ಅಯ್ಯೋ ಕೋತ್ ನನ್ನ ಮಗನೇ, ಬ್ಯಾಗ್ ನೀನ್ ಹಾಕ ಹೋಯ್ತಾ ಇದೆಯಾ? ನಿನ್ನೆ ಬ್ಯಾಗ್ ಹಾಕ ಹೋಯ್ತಾಯ್ತಾ? ಸ್ಕೂಲ್ ಓಪನ್ ಆಗಿರಂಗದೆ. ಈ ಸಾಲಿ ಬಂದಿದ್ರು ಅಷ್ಟ, ಚಾಲು ಇದ್ರು ಅಷ್ಟ. ಯಾಕೆ? ಯಾಕಂದ್ರ ಈ ಮಕ್ಕಳದೊಂದು ಕತಿ ಆದ್ರ ಈ ಮಾಸ್ತರ್ಗಳದೊಂದು ಕತಿ ಐತಿ. ಅದ್ರಾಗ ಈ ಬಿರಾದರ ಮಾಸ್ತರ್ ಅದಾನ, ಯಾವಾಗ ನೋಡಿದ್ರ ಬಾಯಾಗ ಎಲಿ ಅಡಿಕೆ ಸುಡ್ಡ ಹಾಕೊಂಡು ಉಗುಳ್ತಾನೆ ಇರ್ತಾನ. ಇನ್ನೊಬ್ಬಕ್ಕೆ ಅದಳು ಯಪ್ಪ ದೀಪು ಅಂತ ಮೊಬೈಲ್ ಹಿಡ್ಕೊಂಡ್ ಕೂತ್ಲು ಅಂದ್ರ ಅವ್ನ ಕಿವಿ ಹರಿದೋಗ್ಬೇಕು. ಅಯ್ಯೋ, ಆದ್ರ ಮೊಬೈಲ್ ಮಾತ್ರ ಬಿಡಂಗಿಲ್ಲ ನೋಡ. ಆದ್ರೆ ಇವ್ರೆಲ್ಲಾರಕ್ಕಿಂತ ಒಂದು ಚೀಸ್ ಮಸ್ತ್ ಐತಿ. ಹೌದಾ? ಅದೇ ನಮ್ಮ ಹೆಡ್ ಮಾಸ್ತರ. My dear students, today I telling one English lesson today. ಅವ್ರು ಮಾತಾಡೋ ಅರ್ಧಂಬರ್ಧ ಇಂಗ್ಲಿಷ್ ಅವ್ರಿಗೆ ಖುದ್ದು ಅರ್ಥ ಆಗಂಗಿಲ್ಲ, ಇನ್ನು ಮಕ್ಕಳಿಗೆ ಅರ್ಥ ಆಗತ್ತೆ. This English will be catch the kiwi and on important matter. Noun, pronoun, our-own, ನಿಮ್ಮ-own, don't laughing. Silent please. ಹೇಳು, ಒಳ್ಳೆ ಕೆಲಸ ಮಾಡ್ದೆ ಕಣ. ಅಣ್ಣನ ಮಗನ್ ತಗೊಂಡ್ ಅಡ್ಮಿಷನ್ ಮಾಡ್ಸೋಣ ಅನ್ಕೊಂಡಿದ್ದೆ. ಬೇಡಪ್ಪ, ಅವ್ನ್ ಬಾಂಬೆಲೆ ಇರ್ಲಿ. ಅಯ್ಯೋಪ್ಪ. ಆದ್ರೆ ಒಬ್ರು ಮಾತ್ರ ಬಹಳ ಚಲೋ ಅದಾರ. ಅವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ನೀವೇ ನೋಡ್ರಿ. ಅದ್ಯಾರು ಹೇಳ? ನಿಂಗೆ ಯಾಕೋಬೇಕು? ಮುಚ್ಕೊಂಡು ಎದ್ದೋಗ. ನನ್ನೇ ಮುಚ್ಕೊಂಡು ಹೋಗು ಅಂತೇನೋ? ನೀನ್ ಯಾವನು ಅದನ್ನ ಹೇಳಕ್ಕೆ? ನೋಡೋ ಮಗನ, ಇದೇ ನಮ್ ಸಾಲಿ. ಹೆಂಗಾಯ್ತು ನೋಡು. ಈ ಸಾಲಿನೇ ನಾವು ಕಲ್ತು ಬಂದದ್ದು. ಹೌದಪ್ಪ? ನಮ್ಗೆ ಎಂತೆಂತ ಮಾಸ್ತರ್ಗಳಿದ್ರು ಗೊತ್ತಾ? ಶ್ರೀಕಾಂತ್ ಅವ್ರೆ, ಮತ್ತೆ ಹೇಗಿದ್ದೀರಿ? ಅಂತೂ ನಿಮ್ಮನೇಲಿ ನೋಡಿ ಬಹಳ ಖುಷಿ ಆಯ್ತು ಮರರೆ. ಆ ನಿಮ್ಮ ಫೈಲ್ವಾನ್ಗಿರಿ, ಆ ಕಿಚ್ಚು, ಆ ಹೋರಾಟ ಅದೆಲ್ಲ ಒಮ್ಮೆಗೆ ಕಣ್ಮುಂದ್ ಬಂದಾಗ ಆಯ್ತು. ನೀವು ಆ ಲಂಗೋಟಿ ಕಟ್ಟಿ ಅಖಾಡಕ್ಕೆ ಇಳಿದ್ರಿ ಅಂದ್ರೆ ನಿಮ್ಮ ಮುಂದೆ ಅದು ಎಂತ ಫೈಲ್ಮನ್ ಆದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ನೆಲಕ್ಕೆ ಕೊಡಿಸಿ ಬಿಡ್ತೀರಿ. ನೋಡ್ರಿ ಮಾಸ್ತರ, ಹಳೇದ್ ಮರ್ತ ಹೊಸ ಜೀವನ ಪ್ರಾರಂಭ ಮಾಡ್ಬೇಕಂತ ಬಂದೀವ್ರಿ. ಅದೆಲ್ಲ ಇರ್ಲಿ ಬಿಡ್ರಿ. ನಿಮ್ ಶಾಲ್ಯಾಗ ನನ್ನ ಮಗನಿಗೆ ಅಡ್ಮಿಷನ್ ಮಾಡೋಕಂತ ಕರ್ಕ ಬಂದೀನ್ರಿ. ಅಲ್ಲ ಶ್ರೀಕಾಂತ್ ಅವ್ರೆ, ನಿಮ್ಗೆ ಬೇರೆ ಶಾಲೆ ಸಿಗ್ಲಿಲ್ವಾ? ಯಾಕ? ಈ ಸಾಲಿಗೆ ಏನಾಗೈತ್ರಿ? ಶಾಲೆ ಕತೆ ಅಂತ ಆಗಲಿಲ್ಲ, ನಮ್ಮ ಕತೆ ಅಂತದಾಗ್ತಂದ್ರೆ ನಮಗೆ ಹೆದರಿಕೆ ಅಷ್ಟೇ. ನೋಡ್ರಿ, ನನ್ನ ಮಗನಿಗೆ ಈ ಸಾಲಿಲೆ ಕಲಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡೆ ಕರ್ಕ ಬಂದೀನ್ರಿ. ಮಿಸ್ಟರ್ ಪ್ರೀತಮ್, ವಿಚ್ ಸ್ಟ್ಯಾಂಡರ್ಡ್ ಯು ಸ್ಟಡಿಂಗ್? ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್ ಸೆಂಟ್ ಮೇರಿ ಸ್ಕೂಲ್, ಬ್ಯಾಂಗ್ಳೂರ್. ನೋಡ್ರಿ, ಇದೇ ಪ್ರಾಬ್ಲಮ್ ಆಗೋದು. ಅದೆಷ್ಟು ಚಂದ ಹರಳು ಉರ್ದಂಗೆ ಪಟ 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 ಅಂತ ಇಂಗ್ಲಿಷ್ ಮಾತಾಡ್ತಾನೆ. ನನಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ಟೀಚರ್ಸು, ಸ್ಟೂಡೆಂಟ್ಗಳು ತಡ್ಕೋತಾರ. ಅಲ್ಪ ಸ್ವಲ್ಪ ಸ್ಟೂಡೆಂಟ್ಗಳು ಶಾಲೆಗೆ ಬರ್ತಾ ಇದ್ದಾರೆ. ಇವನು ಇಂಗ್ಲಿಷ್ ಮಾತಾಡೋದು ನೋಡಿದ್ರೆ ಅವರು ಕೂಡ ಶಾಲೆಗೆ ಬರೋದು ನಿಲ್ಲಿಸ್ತಾರೆ. ಮುಚ್ಚರಿ ಬಾಯಿ. ನನ್ನ ಮಗ ಇದೇ ಶಾಲೆಯಾಗ ಇರ್ತಾನೆ, ಓದ್ತಾನೆ. ನಿಮ್ ಕೈಲಿ ಸಾಧ್ಯ ಆದ್ರೆ ಅವನಿಗೆ ಪಾಠ ಮಾಡ್ರಿ, ಇಲ್ಲ ಅಂದ್ರೆ ಅವನೇ ಓದ್ಕೋತಾನ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಿ? ಆಯ್ತು, ಅವನು ಇಲ್ಲೇ ಓದ್ಲಿ, ಇಲ್ಲೇ ಕಲೀಲಿ.
ಆಯ್ತು ನಾನೇನು ಒಂದು ಕ್ಲಾಸ್ ಟೀಚರ್ ನನಗಿರೋದು ಒಂದು ಪೀರಿಯಡು ನಾನು ಹೇಗಾದ್ರು ಮಾಡ್ತೀನಿ ಈಗ ಪ್ರೀತಮ್ ಇಲ್ಲೊಂದು ಸೈನ್ ಮಾಡ್ಮಗ ಶರ್ಬತ್ ಕುಡಿತೀರಾ ಬ್ಯಾಡ್ರಿ ಹಾಂ ಬೇಡ ಕೇಟಿ ಹೇಳ್ರಿ ಹಾಂ ಸಕ್ಕರೆ ಕಮ್ಮಿ ಇರ್ಲಿ. ಶರ್ಬತ್ ಆಗಿದ್ರೆ 1 ರೂಪಾಯಿ ಆಗ್ತಿತ್ತು ಕೇಟಿಗೆ 1 ಲೀಟ್ರ್ ಹಾಲು ಅಂದ್ರೆ ಆಯ್ತು ಹೋಗುಂಡ 2 ಕೇಟಿ ಹಾಂ ಕೇಟಿ ಬರುವ ಗ್ಯಾಪಲ್ಲಿ ಬೇಕಾದ್ರೆ ಶಾಲೆ ನೋಡ್ಕೊಂಡು ಬರೋದಾರೆ ನೋಡ್ಕೊಂಡು ಬನ್ನಿ. ಅಲ್ಲಿ ತನಕ ಎಲ್ಲ ಚೆಕ್ ಮಾಡಿಡ್ರಿ. ಆಯ್ತು ನಡಿಲೆ ಸಾಲಿ ತೋರಿಸ್ತೀನಿ ನಿಂಗೆ. ಗುಂಡಾ ಕೇಟಿ ಕ್ಯಾನ್ಸಲ್. ಅಬ್ಬಾ ಮೊದಲೇ ಅನಾಸಿನ್ ಪಾರ್ಟಿ ಹೋಗಿ ಹೋಗಿ ಪೈಲ್ವಾನ್ ಬೇರೆ. ಏನಾದ್ರೂ ಕೋಪ ಬಂದ್ರೆ ಬಟ್ಟೆ ಒಗ್ದು ನನ್ನ ಭುಜದ ಮೇಲೆ ಹಾಕಿ ಒಣಗಿಸಿ ಬಿಡ್ತಾರೆ. ಎಲ್ಲಿ ಜೀವನ ನಡೆವುದೋ ಅದೇ ನಮ್ಮೂರು. ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೋರು. ಯಾರು ಮಿತ್ರರಲ್ಲ, ಯಾರು ಶತ್ರು. ಏನ್ ರಾಮಣ್ಣ ತುಂಬಾ ಖುಷಿಯಾಗಿದ್ದೀರಾ? ಶಂಕರನ ನಾಡು ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಮೇಡಮ್. ಶ್ರುತಿ ಏನಾಯ್ತವ? ಅಯ್ಯೋ ಒಂದ್ ಸೆಕೆಂಡ್ ರಾಮಣ್ಣ, ಗಾಡಿ ನಿಲ್ಸಿ. ಅವ ಏನಾಯ್ತವ? ಮಾತಾಡವ. ಅವ ಎದ್ದೋಳವ, ಕಣ್ಬಿಡವ. ಅವ ಎದ್ದೋಳವ. ಮೇಡಮ್ ರೀ. ಶ್ರುತಿ ಯಾರಿದು? ನಮ್ಮ ಅಮ್ಮ ರೀ ಮೇಡಮ್. ಯಾಕೆ ಹುಷಾರಿಲ್ವಾ? ಹುಷಾರಾಗಿದ್ರು ಮೇಡಮ್, ಸಡನ್ಲಿ ತಲೆ ಸುತ್ತ ಬಿದ್ಬಿಟ್ರು. ನೀನ್ ಗಾಬರಿ ಪಡ್ಬೇಡ, ಮೋಸ್ಟ್ಲಿ ಡಿಹೈಡ್ರೇಷನ್ ಆಗಿದೆ ಅನ್ಸುತ್ತೆ. ಅವ ಎದ್ದೋಳವ, ಮಾತಾಡವ. ಎದ್ದೇಳವ, ಮಾತಾಡು. ಅವ್ವ ಕಣ್ಬಿಡವ, ಮಾತಾಡು. ಶ್ರುತಿ ಒಂದ್ ಕೆಲ್ಸ ಮಾಡು, ಅಮ್ಮನ್ನ ಈ ದುಡ್ಡು ತಗೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಇಟ್ಕೋ ಹೋಗಮ್ಮ. ರಾಮಣ್ಣ ಕರ್ಕೊಂಡು ಹೋಗಿ. ಸಾಲಿ ಹೆಂಗಾಯ್ತ ಮಗನ? ಅಪ್ಪ ನಂಗೆ ಯಾಕೋ ಈ ಶಾಲೆ ಇಷ್ಟ ಆಗ್ತಿಲ್ಲ ಅಪ್ಪ. ಇದೇನ್ ಸಣ್ಣ ಸಾಲಿ ಅನ್ಕೊಂಡೇನ? ಇಲ್ಲಿ ಎಂತೆಂತ ದೊಡ್ಡ ಮೇಧಾವಿಗಳು ಕಲ್ತು ಹೋಗ್ಯಾರ ಗೊತ್ತೇನ? ಶಿಸ್ತಿಗೆ ಇನ್ನೊಂದ್ ಹೆಸರು ನಮ್ಮ ಸಾಲಿ. ಎದುರಿಗೆ ಯಾರೇ ಬಂದ್ರು ಅವ್ರಿಗೆ ಎದ್ದು ನಿಂತು ನಮಸ್ಕಾರ ಮಾಡೋ ಸಂಸ್ಕಾರ ಇರೋ ಸಾಲಿ ಅಂದ್ರ ಇದು. ಮಾರಿ ಮೇಲೆ ಡಸ್ಟರ್ ಹಚ್ತವ. ಮಾರಿ ಮೇಲೆ ಡಸ್ಟರ್ ಹಾಕ್ದವ. ಗುಡ್ ಮಾರ್ನಿಂಗ್. ನಮಸ್ಕಾರ ರೀ. ಯಾರ್ ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ಅಪ್ಪ ನಿನ್ನೆ ಕೇಳ್ತಿರೋದು. ನನ್ನ ಹೆಸರು ಶ್ರೀಕಾಂತ್ ಅಂತ್ರಿ. ಇವ್ ನನ್ನ ಮಗ ಪ್ರೀತಮ್ ರೀ. ಕ್ಲಾಸ್ ತೋರ್ಸಕ್ ಬಂದೀನ್ರಿ. ಹೌದಾ? ಯಾವ ಕ್ಲಾಸ್ಗೆ? 7th ಸ್ಟ್ಯಾಂಡರ್ಡ್. ಓ ಮೇಡಮ್ ಅವರೇ, ನಿಮ್ಮ ಹೆಸರು? ನಂದಿನಿ ಅಂತ. ಮಿಸ್ ನಂದಿನಿ. ನಮ್ಮೂರಿನ ಯಾವುದೇ ಬಾರ್ ಮುಂದೆ ನನ್ನ ಬುಲೆಟ್ ಸೌಂಡ್ ಕೇಳಿದ್ರೆ ಒಳಗಡೆ ಫುಲ್ಲು ಕಿಕ್ಕಲ್ಲಿರೋನು ಕೂಡ ಒಂದ್ಸತಿ ಡಕ್ ಅನ್ನುತ್ತೆ. ರಾವುತಪ್ಪ ಬಾರ್ ಒಳಗಡೆ ಬರ್ದೇ ಇದ್ರೆ ಸಾಕಪ್ಪ ಅನ್ಕೋತಾನೆ. ಅಂತದ್ರಲ್ಲಿ ನೀನು ಅಣ್ಣ ಲೋಡ್ ಬಂತಣ್ಣ. ಎಷ್ಟು ಬಂತು? 50 ಮೂಟೆ ಅಣ್ಣ. 40 ಮೂಟೆ ಇಳಿಸು. ಅಣ್ಣ ಬಂದಿರೋ 50 ಮೂಟೆಲಿ ನೀವೇ 40 ಮೂಟೆ ತಗೊಂಡ್ರೆ ಮಕ್ಕಳೆಲ್ಲ ಏನ್ ತಿನ್ನೋದು ಅಣ್ಣ? ನಂದೇನಿಲ್ಲ ಅಣ್ಣ, ನಂದಿನಿ ಮೇಡಮ್ದೆ ಕಿರಿಕು, ಅವ್ರದೇ ಎಲ್ಲ. ಆ ಹೆಡ್ಮಾಸ್ಟರ್ ಏನು ಕೇಳಲ್ಲ. ನೋಡ, ಬಟ್ಟೆ ಮೊಟ್ಟೆ ಊಟ ಇದೆಲ್ಲ ಫ್ರೀಯಾಗಿ ಸಿಕ್ಬಿಟ್ರೆ ಊರಲ್ಲಿರೋ ಮಕ್ಕಳೆಲ್ಲ ಬಂದು ಸ್ಕೂಲಲ್ಲಿ ಕೂತ್ಕೋತಾರೆ. ಈ ಸ್ಕೂಲಿಗೆ ಬರೋ ಮಕ್ಕಳೆಲ್ಲ ಎಂಥವು? ಎಲ್ಲ ಹಿಂದುಳಿದೋರು, ಹಾಗೆ ಗತಿಗೆಟ್ಟೋರು. ಅವರೆಲ್ಲ ಮುಂದೆ ಓದಿ ದೊಡ್ಡ ಮನುಷ್ಯರಾಗ್ಬಿಟ್ರೆ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತು ಸಲಾ ಹೊಡಿಯೋಕ್ಕೆ ನಮಗ ಅವಮಾನ ಆಗುತ್ತೆ. ತಲೆಮಾರುಗಳಿಂದ ತಲೆ ಎತ್ಕೊಂಡು ಬಂದಿದ್ದೀವಿ ಹೊರ್ತು ಯಾರ ಮುಂದೆನೂ ತಲೆ ತಗ್ಸಿಲ್ಲ. ಅವ್ರನ್ನೆಲ್ಲ ಮೇಲೆತ್ತಕ್ಕೆ ಅಂತ ಅವಳು ಬಂದಿದ್ದಾಳಣ್ಣ. ಓಯ್, ಅವಳೇನು ಸಾವಿತ್ರಿಬಾಯಿ ಪುಲ್ಲೇನ ಮಕ್ಕಳನ್ನೆಲ್ಲ ಉದ್ಧಾರ ಮಾಡಕ್ಕೆ? ಊಟ್ ಬಟ್ಟೆಲ್ಲ ಊರ್ ಬಿಟ್ಟು ಓಡಿಸ್ತೀನಿ, ನೋಡ್ತಾ ಇರು.
ಶಾಲಿಗೆ ಹೋಗಿ ಬರ್ತೀನಿ. ಸರಿ ಮಗಳೇ, ಹೋಗ್ಬಾ. ಆಯ್ತು. ಹುಷಾರು. ಹಾಯ್ ಹಾಯ್, ನಾನು ಪ್ರೀತಮ್ ಅಂತ. ಹೌದು, ನೀನ್ ಬೆಂಗಳೂರು ಬಿಟ್ಟು ಇಲ್ಲೇ ಓದಕ್ ಬಂದೆ? ನಮ್ಮಪ್ಪ ಇದೇ ಊರವ್ರಲ್ವಾ, ಸೊ ನಾನು ಇಲ್ಲೇ ಓದಬೇಕು ಅಂತ ಕರ್ಕೊಂಬಂದ್ಬಿಟ್ರು. ನನಗಂತೂ ಇಲ್ಲಿ ಓದಕ್ಕೆ ಚೂರು ಇಷ್ಟ ಇಲ್ಲಪ್ಪ. ಹೌದಾ? ಮಾನ ಮರೋದಿ ಎಲ್ಲ ಏ ಬಿಡ ನೀನು ಫಸ್ಟ್ ನೀವಿಬ್ರು ಒಂದೇ. ಏನ ಹುಡುಗರು ಕಿತ್ತಾಡ್ತೀರಲ್ಲಿ? ಬಾ ಅದೇನು ನೋಡೋಣ. ಏ ನೀನ್ ಬಿಡಲ್ಲ. ಹಂಗೆ ಬೈತೀರ? ಏ ಯಾಕೋ ಯಾಕೋ ಏನಾಯ್ತು? ಏನ್ ಮಾಡ್ದ ಗೊತ್ತೇನು? ಅಲ್ಲಿ ನೋಡು, ಪೋಟಿ ತಿನ್ಕೊಂಡ್ ಕೂತವ್ನೆ. ನಿಂಗೊಂದ್ ಮ್ಯಾಜಿಕ್ ತೋರಿಸ್ತೀನಿ ಬರ್ಲೆ. ಏನೋ ಇವತ್ತು ಫುಲ್ ಮಿಂಚಕತ್ತಿ ಅಲ್ಲ. ಇವತ್ತು ನಾನು ಬರ್ತಡೇ. ಹ್ಯಾಪಿ ಬರ್ಡೇ ಲೇ ಮಗನ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಇದೇ ಖುಷಿಗೊಂದು ಇನ್ಸ್ಟಾ ರೀಲ್ಸ್ ಮಾಡೋಣೇನು? ಮಾಡೋಣ. ಮ್ಯಾಜಿಕ್ ಮಾಡ್ತೀನಿ. 2 ಕೈ ಬದಲು 4 ಕೈ ಬರ್ಸ್ಲಾ? ಏ ನಿನ್ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಲಿ. ಬರ್ಲೆ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮ್ಯಾಜಿಕ್ ಮಾಡಕತ್ತೀವಿ. 1,000 ಕೊಟ್ರು ನೋಡಕ್ ಸಿಗಂಗಿಲ್ಲ. ನಮ್ ಬರ್ಡೇ ಸ್ಪೆಷಲಿಗೋಸ್ಕರ ನೋಡಿ ಫ್ರೆಂಡ್ಸ್, ಬರ್ತಾ ಇದೆ. 4 ಕೈ ಬರುತ್ತೆ, ನೋಡ್ತಾ ಇರಿ. ನೋಡಿ ಏ ಅಷ್ಟೇ ತಾನೇ, ನಡಿಯೋಕ್. ಮಕ್ಳ ಇಬ್ರು ಆಚೆ ಕಡೆ ಸಿಕ್ಕ್ರೆ ಇಬ್ರು ಒಂದು ಗತಿ ಕಾಣಿಸ್ತೀನಿ. ವಿಶ್ರಾಮ್. ಮೇಘನಾ ಬಾಯ್ಲಿ. ಇವಳು ನನ್ನ ಅಕ್ಕನ ಮಗಳು ಮೇಘನಾ ಅಂತ. ಇನ್ಮೇಲಿಂದ ಇವಳು ಇಲ್ಲೇ ಓದ್ತಾಳೆ. ವಾವ್, ಕಡಕ್ ರೊಟ್ಟಿ ಮೇಲೆ ಕೆನೆ ಬೆಣ್ಣೆ ತರ ಇದ್ದಾಳಲ್ಲೋ. ಮೇಘನಾ, ಇಂಟ್ರೊಡ್ಯೂಸ್ ಯು ಸೆಲ್ಫ್. Hi, I am Meghana. I was studying 7th standard in Don Bosco Convent School, Bangalore. Now I am going to study here. ಓಕೆ, ಟೇಕ್ ಯುವರ್ ಪ್ಲೇಸ್. ಇವಳಿಲ್ಲಿ ಓದೋದ್ರಿಂದ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಬಹುದು. ಇನ್ನೊಂದಷ್ಟು ಜನ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಬಹುದು. ಜಾಸ್ತಿ ಜನ ಮಕ್ಕಳು ಬಂದ್ರೆ ನಮ್ ಶಾಲೆಗಳು ಇನ್ನೂ ಡೆವಲಪ್ ಆಗುತ್ತೆ. ಎಸ್ ಮೇಡಮ್, ಕರೆಕ್ಟ್ ಟೆಲ್ಲಿಂಗ್. ಯು ಸಿ ಚಿಲ್ಡ್ರನ್ಸ್, ನಾವು ಎಂಥದೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ, ಆದ್ರಿಂದ ಮಾಡ್ಲಿಕ್ಕೆ ಆಗ್ತದೆ. ನಾವು ಅಂದುಕೊಂಡಿದ್ದು ಯಾವುದು ಆಗ್ಲಿಕ್ಕಿಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಹೆಡ್ ಮಾಸ್ಟರ್ ಜಗ ಸಿಕ್ಕರೆ ಸಾಕು ನುಗ್ಗೇ ಬಿಡ್ತಾರ. ಅಲ್ರಿ, ನಿಮಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ, ಇನ್ನು ಮಕ್ಳಿಗೆ ಏನ್ ಅರ್ಥ ಆಕತಿ? ಈಗ ಪ್ರಾರ್ಥನೆ ಮಾಡೋಣ. ಸಾವಧಾನ್. ಓ ಶಾರದೆ, ಓ ಶಾರದೆ, ನಿನ್ನ ಪಾದಕ್ಕೆ ಶಿರಬಾಗುವೆ. ನನ್ನ ನಾಲಿಗೆ ನಿನಗೊಪ್ಪಿಸಿ ಸಂತೋಷದಿ ಶರಣಾಗುವೆ. ನೀ ನುಡಿಸಿದ ನುಡಿ ನಾ ನುಡಿಯುವೆ, ನೀ ಕಲಿಸಿದ ಕಲೆ ನಾ ಕಲಿಯುವೆ. ನನ್ನ ದಡ ಸೇರಿಸು ಎಲ್ಲ ಹೊಣೆ ನಿನ್ನದೇ. ಮಮದನಿ ಸನಿದ ಮಮದ ಮಮಗರಿ ಸನಿ. ಓ ಶಾರದೆ, ಓ ಶಾರದೆ, ನಿನ್ನ ಪಾದಕ್ಕೆ ಶಿರಬಾಗುವೆ. ಯಾಕೆ ಪವನ್ ಎಲ್ರನ್ನೂ ಬೈತಾ ಇರ್ತೀಯ? ನಾನಲ್ಲ ಮೇಡಮ್, ಅವರೇ ಮೇಡಮ್. ನಾವಲ್ರಿ ಮೇಡಮ್, ಅವನ. ನೋಡು, ಇನ್ ಮುಂದೆ ಹೀಗೆಲ್ಲ ಬೈಬಾರ್ದು. ಓಕೆ? ಸರಿ ಮೇಡಮ್, ಆಯ್ತು. ಏ ಕಪ್ಪೆ ಬಾರೋ. ಹೋಗ ನೀನು, ಹೋಗೋಣ. ನಮ್ಮೂರ ಶಾಲೆಯ ಮೈದಾನ ನವತಾರೆಗಳಿಂದ ತುಂಬಿ ತುಳುಕಾಡುತ್ತಿದೆ. ಆನಂದ ಇವರ ಮೊಗದಲ್ಲಿ ನಟರಾಜನ ಹಾಗೆ ನಾಟ್ಯವ ಮಾಡುತ್ತಿದೆ. ತಲೆ ತಮಾಷೆ ತುಂಟಾಟ ಮಕ್ಕಳ ನಿತ್ಯದ ಕಸುಬುಗಳು. ಸದಾ ಹಸನ್ಮುಖಿ ಇವರುಗಳೇ ದೇವರ ನೆಚ್ಚಿನ ಕುಸುಮಗಳು. ಭೇದ ಭಾವದ ಹಂಗಿರದ ಒಂದಾಗಿ ಹಾರೋ ಹಕ್ಕಿಗಳು, ಹಕ್ಕಿಗಳು, ಹಕ್ಕಿಗಳು. ಮತ್ತೆ ಮತ್ತೆ ಮರಳೋದಿಲ್ಲ ಈ ಬಾಲ್ಯ. ಅಳಿಯೋಕಂತೂ ಸಾಧ್ಯವಿಲ್ಲ ಇದರ ಮೌಲ್ಯ.
ಸೋ ಬ್ಯೂಟಿಫುಲ್. ಬೆಂಗಳೂರಿಗಿಂತ ಚೆನ್ನಾಗಿದೆ ಅಲ್ವಾ? ಶ್ರುತಿ, ಹಾಯ್ ನಮಸ್ಕಾರ ರೀ ಮೇಡಮ್. ಅವ್ವ ನಮಸ್ಕಾರ ಅಮ್ಮ. ಮೇಡಮ್ ಅವರು ಅವತ್ ದವಾಖಾನಿ ಕಳ್ಸಿದ್ ಇವ್ರ. ನಮಸ್ಕಾರ ರೀ ಮೇಡಮ್ ಅವರ. ನಮಸ್ಕಾರ. ಬಹಳ ಉಪಕಾರ ಆಯ್ತು. ಇರ್ಲಿ ಅಮ್ಮ. ಈಗ ಆರೋಗ್ಯ ಹೇಗಿದೆ? ಈಗ ಆರಾಮಾಗಿದ್ದೀನಿ ಮೇಡಮ್ನವ್ರ. ಹೌದಾ? ನನಗಿರೋದು ಒಂದೇ ಆಸೆ, ಇವಳನ್ನ ದೊಡ್ಡ ಮನುಷ್ಯನಂಗೆ ಮಾಡಬೇಕು ಅಂತ. ದುಡ್ಡಿರೋರ್ಗ ನೂರಾರು ಶಾಲೆಗಳಿರ್ತಾವ, ನಮ್ಮಂಥವ್ರಗ ಗೌರ್ಮೆಂಟ್ ಶಾಲೆಗಳೇ ಆಸರೆ. ನಿಮ್ಮ ಬಗ್ಗೆ ದಿನ ಪೂರ್ತಿ ಮಾತಾಡ್ತಿರ್ತಾಳೆ ಇವಳು. ನನಗೇನಾದರೂ ಆತು ಅಂದ್ರೆ ಮೇಡಮ್ ಅವರ ಇವಳು ಕೈ ಬಿಡಬೇಡ್ರಿ. ಯಾಕೆ ಹಂಗಂತೀರಮ್ಮ? ಇವಳು ನನ್ನ ಮಗಳಿದ್ದ ಹಾಗೆ. ಇವಳನ್ನ ಚೆನ್ನಾಗಿ ಓದಿಸಿ ನಾಳೆ ಎಲ್ರೂ ತಿರುಗಿ ನೋಡೋ ಹಾಗೆ ಮಾಡ್ತೀನಿ. ನಿಮ್ ಕನ್ಸು, ಅವಳ ಹಠ ಸಾಧಿಸ್ತಾಳೆ. ಬರ್ತೀನಮ್ಮ. ಸರಿ ಮೇಡಮ್ ಅವರ. ನಮಸ್ಕಾರ. ಬಾ. ಅಪ್ಪ ಏನ? ಅಪ್ಪ ಸ್ವಲ್ಪ ಫೇರ್ ಅಂಡ್ ಲವ್ಲಿ ತಗೊಂಬ ಅಪ್ಪ. ಫೇರ್ ಅಂಡ್ ಲವ್ಲಿನಾ? ಮುಖಕ್ಕೆ ಪೌಡರ್ ಹಾಕ್ಲಾರ್ದಮ್ಮ ಇವತ್ತು ಫೇರ್ ಅಂಡ್ ಲವ್ಲಿ ಕೇಳಕತ್ತಾನಲ್ಲ. ದೊಡ್ಡನಾಗ್ಬಿಟ್ಟಾನ ನನ್ನ ಮಗ. ಓಹೋ, ಸಾಹೇಬ್ರು ಕನ್ನಡಿ ಮುಂದೆ ನಿಂತಾರ. ಏನ್ ಸಾಹೇಬ್ರು ಹೀರೋ ತರ ರೆಡಿ ಆಗಕತ್ತೀರಿ? ಏನ್ ಸಮಾಚಾರ? ಏನಿಲ್ಲಪ್ಪ, ಹಾಗೆ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಆಹಾ, ಸ್ವಲ್ಪ ನೀಟಾಗಿ ಹೋಗ್ಬಾರ್ದಾ? ಎಲ್ಲಾರ ಮುಂದೆ ಎತ್ ಕಾಣಿಸ್ಬೇಕಲ್ಲ. ಏನ್ ಎದ್ ಕಾಣಿಸ್ಬೇಕು? ಮುಖ ಅಪ್ಪ. ಯಾಕೆ ಎದ್ ಕಾಣಿಸ್ಬೇಕು? ಏನಿವಾಗ ಎಲ್ಲಾ ಬಿಚ್ಬಿಟ್ಟು ಅಂಡರ್ವೇರ್ ಅಲ್ಲಿ ಹೋಗ್ಲಾ? ಬೇಡಪ್ಪ ಬೇಡ. ನನ್ ಕಣ್ಣಲ್ಲೇ ನೋಡಕ್ ಆಗಂಗಿಲ್ಲ, ಇನ್ ಊರವರೆಲ್ಲ ನೋಡಕ್ ಆಗ್ತದೇನಾ? ಇನ್ನೇನು ಹೇಳಿ ನಾನು? ಆಯ್ತಪ್ಪ, ಸಮಾಧಾನ ಸಮಾಧಾನ. ಸಾಲಿಗೆ ಲೇಟ್ ಆಯ್ತು, ನೀವ್ ಹೋಗು. ಕರಿಯೋದು ನೀನೆ, ಬೈಯೋದು ನೀನೆ. ಆಯ್ತು ಆಯ್ತು, ಹೋಗು ಮಗನ. ಕಾಶಿನಾಥ್ ನಂಗೆ ಯಾವಾಗ ಡಬ್ಬಲ್ ಮೀನಿಂಗ್ ಹೊಡ್ಯಾಕತ್ನ ಆಗ್ಲೇ ಈ ನನ್ನ ಮಗ ದೊಡ್ಡವನ ಆಗ್ಯಾನ ಅನ್ಕೊಂಡೆ. ಇವಳೇನೋ ಇಷ್ಟುದ್ದ ಅವಳೆ ಒಂಟೆ ತರ. ಏ ಮೇಘ, ಏನೋ ನಿನಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ಲಾ? ಅದೇನ್ ಮ್ಯಾಜಿಕ್ ಮಾಡ್ತೀಯೋ ನೋಡೋಣ. ನಿಮಿಷ, ಅವ್ನೇನಾದ್ರೂ ಮ್ಯಾಜಿಕ್ ಮಾಡಿ ನಿಮ್ಗೆಲ್ಲ ಹೊಟ್ಟೆವ್ರಿ ಏನ? ಅದೇನ್ ಮಾಡ್ತೀಯ ಮಾಡ್ಲೆ, ನಾನ್ ನಿನ್ ಜೊತೆ ಇರ್ತೀನಿ. ನಿಂಗೆ 2 ಕೈ ಬದಲು 4 ಕೈ ಬರ್ಸ್ಲಾ? ಅದೇಂಗ ಎಲ್ಲಿ ಬರ್ತಾವ ಇವೆಲ್ಲ? ನೋಡಕ್ಕೆ ಬಿಡಲ್ಲ ಅಂತ. ಇದಿಲ್ಲೇ ಕೂತದಲ್ಲ. ಏನವ ಹೊಸ ಸೀರೆ ಉಟ್ಕೊಂಡು ಮದುವೆಗೆ ಹೊಂಟೇನ? ಎಲ್ಲಣ್ಣ ಬೀಗ್ರ ಮನೆಗೆ ಅಂತ ಹೊರಟಿದ್ದೆ, ಆದ್ರೆ ಈ ನನ್ ಮಗ ಇಲ್ಲಿ ಬಂದು ಹೊಡಿಬೇಡ. ನಾಯಿಗೆ ಹಾಕು ಬಂದ್ ತಿನ್ಕೊಂಡ್ ಕೂತಾನೆ. ಈ ಮನೇಲಿ ಈ ನಾಯಿ ಮುಖ ನೋಡೋಕಾಗದೆ ಈ ನಾಯಿ ಹತ್ರ ಬಂದ್ಬಿಟ್ಟು ಬಂದಿಸ್ಕ ತಿಂತಾ ಇದ್ದೀನಿ. ಏನೀಗ? ಏನ್ ಮಾತಾಡಕತ್ತಿಲ್ಲ? ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಕಲ್ಕೋ ಸರಿಯಾಗಿ. ಅಣ್ಣ ಸ್ವಲ್ಪ ಬುದ್ಧಿ ಹೇಳಣ್ಣ. ಅಪ್ಪನ ಮಾತನ್ನ ಕೇಳ್ದಾರ ಮಗ. ಸರಿ, ನೀವು ಹೋಗವ. ತಡಿ ತಡಿ, ಒಂದಳೆ ಬಾಕಿ ಆಯ್ತು. ಗಡ್ಡದಲ್ಲಿ ಬಂದು ತೀರಿಸ್ಕೊಂಡು ಹೋಗೋಣ. ಅಣ್ಣ ಕಾಫಿ. ಏನ್ ಪೈಲ್ವಾನ್ರ ಪಟ್ಟ ಮುಗ್ದಂಗ್ ಕಾಣ್ತೈತಿ? ಅದೇ ಈ ಕಡೆ ಬಂದಿರಿ? ಅಖಾಡದಲ್ಲಿ ನಿಂತು ಕುಸ್ತಿ ಆಡೋರು ಗೊತ್ತಿರ್ತದೆ, ಪಟ್ಟು ಬೆನ್ ಹಿಂದೆ ನಿಂತು ಮಾತಾಡೋರ್ಗಲ್ಲ. ಅದಕ್ಕೆ ನನ್ನ ಜೋಡಿ ಆಡಕ್ಕಾಗದೆ ಊರ್ ಬಿಟ್ಟು ಓಡೋಗಿದ್ದೆ. ಮತ್ತೆ ಈ ಕಡೆ ಯಾಕೆ ಬಂದೇನ್ ಗೊತ್ತಾಗಿಲ್ವೇ? ಕಿಚ್ಚಾರ್ಮೇಲೂ ಬೂದಿ ಒಳಗ ಒಂದ್ ಕಿಡಿ ಉರಿತಾನೆ ಇರ್ತದ. ಒಮ್ಮೆ ಗಾಳಿ ಬೀಸಿದ್ರ ಮುಗೀತ, ಜ್ವಾಲಾಮುಖಿ ಆಗ್ತದ. ಇಷ್ಟೊತ್ತು ಚೆನ್ನಾಗಿತ್ತಲ್ಲ, ಏನಾಯ್ತು? ಏನೋ ನೀವು ಸೋತಿರೋರ್ದೆಲ್ಲ ಹಣೆ ಬರ, ಬರೀ ಒಣ ಬಿಲ್ಡಪ್. ಅಗ್ನಿ ಅಂತೆ, ಜ್ವಾಲೆ ಅಂತೆ, ಹಂಗೆ ಆರಿಸ್ಬಿಡ್ತೀನಿ. ಕಚ್ಚೆ ಗಟ್ಟಿ ಇಲ್ಲ ಅಂತಂದ್ರು ರುಚಿ ನೋಡಿದ ತಕ್ಷಣ ನಾಲ್ಗೆ ಅಂತ ಹೋಗ್ಬಿಡ್ತ ಅಂತ ಡಾನ ನೋಡಿ ಮುಳ್ಚಿಟ್ಕೊಬಿಡ್ತೆ. ಹಂಗೆಲ್ಲ ಏನಿಲ್ಲ, ನೀನೇನ್ ಕನ್ಕೊಂಡಿದ್ಯೋ ಅದಕ್ಕೆ ಬಿಚ್ಚಿರೋದು. ಇವಳ ಇರ ಅವಾಗೆ ಮಾತಾಡವಾಗಿದ್ದರೆ ಇವಾಗ ಯಾಕಿಲ್ಲ? ನಾನು ಮನೆಗೆ ಹೋಗ್ಬಿಟ್ಟು ನಾಯಿನ ಕಟ್ಟಾಕಿದ್ದೀನಲ್ಲ, ಅದನ್ನ ಬಿಚ್ಚಿ ಕಳಿಸ್ತೀನಿ. ಅದು ಬಂದು ನಿನ್ನ ಹತ್ರ ಮಾತಾಡೋದು. ಅರ್ಥ ಆಯ್ತಾ? ಲೇ ಬಾಡ್ಯಾ, ಏನ್ ಕೆಲಸ ಮಾಡ್ತಾನೆ ಇವ? ಛತ್ರಿ ಹಿಡಿಸ್ಕೊಂಡು ಓಡಾಡಕತ್ತಾನ. ನಮ್ ಸ್ಕೂಲ್ ಇಲ್ವಾ? ಅಲ್ಲಿ TMC ಅಧ್ಯಕ್ಷ ಆಗವನೆ. ಇಂಥವ್ರ ಕೈಗೆ ಅಧಿಕಾರ ಕೊಟ್ರ ಸಾಲಿ ಕತಿ ಮುಗ್ದಂಗ. ಮಾತ್ರಗಳೆಲ್ಲ ಮುಸ್ರಿ ತಿಕ್ಕೋತ ಕುಂಡ್ರದ. ಏಯ್, ನಂಗೊಂದು ಸ್ಟ್ರಾಂಗ್ ಟೀ ಹಾಕೋ. ಆಯ್ತಣ್ಣ.
ಸ್ಟೂಡೆಂಟ್ಸ್, ಇವತ್ತಿನ ಪಾಠ ನಂಬಿಕೆಯೇ ಜೀವನ. ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಅವ್ರ ಹತ್ರ ಅಪಾರವಾದ ಸಂಪತ್ತಿತ್ತು. ಅವನೊಬ್ಬ ಕಾವಲ್ಗಾರನ್ ಇಟ್ಕೊಂಡಿದ್ದ. ಆದ್ರೆ ಅವನ್ಗೆ ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ. ಒಂದಿನ ಒಬ್ಬ ಕಳ್ಳ ಆ ಸಂಪತ್ ಬಗ್ಗೆ ತಿಳ್ಕೊಂಡು ಆ ಕಾವಲ್ಗಾರನ್ ಹತ್ರ ಬಂದು ಒಂದು ಪ್ರಸ್ತಾಪ ಇಡ್ತಾನೆ. ಆ ಸಂಪತ್ತಿನ ಬಾಗ್ಲು ಎಲ್ಲಿದೆ ಅಂತ ಹೇಳಿದ್ರೆ 2 ಲಕ್ಷ ಕೊಡ್ತೀನಿ ಅಂತ ಆಮಿಷ ಒಡ್ತಾನೆ. ಜೀವನದಲ್ಲಿ ಸಂಬಳನೇ ನೋಡಿಲ್ದೇರೋ ಕಾವಲ್ಗಾರ ಹಿತ್ತಲಿನ ಬಾಗಲಿಗೆ ಒಂದು ಚಿಲ್ಕ ಇದೆ, ಅದು ಒಂದ್ ತೆಗೆದ್ರೆ ಸಂಪತ್ತಿಗೆ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ತಾನೆ. ರಾತ್ರಿ ಆ ಕಳ್ಳ ಬಂದು ಚಿಲ್ಕ ಸರಿಸ್ತಾನೆ. ಆದ್ರೆ ಆ ಬಾಗಲಿಗೆ ಒಂದು ನಾಯಿ ಕಾವಲಿರುತ್ತೆ. ಅದಕ್ಕೊಂದು ಬಿಸ್ಕೆಟ್ ಹಾಕ್ತಾನೆ. ತಿನ್ನೋದಿಲ್ಲ. ಎಲ್ಲಾ ರೀತಿ ಪ್ರಯತ್ನಿಸ್ತಾನೆ. ನಾಯಿ ಸರಿಯೋದಿಲ್ಲ. ನಾಯಿಗೆ ನಿಯತ್ತಿರುತ್ತೆ. ಅದ್ರ ಮಾಲೀಕ ಅದ್ರ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳುತ್ತೆ. ಈಗ ಅರ್ಥ ಆಯ್ತಾ? ವೆರಿ ಗುಡ್. ನನ್ಗಂತೂ ಕೂತು ಕೂತು ಬೋರ್ ಆಗಿದೆ. ಬೇಗ ಬರ್ತೀನಿ ಇವತ್ತು. ನಮಸ್ತೆ ಮೇಡಮ್. ನಮಸ್ಕಾರ ರೀ ಮೇಡಮ್ ಅವರೇ. ನಮಸ್ಕಾರ. ಅಲ್ಲ ಮೇಡಮ್, ನೀವು ಪಾಠ ಮಾಡುವಾಗ ಮಕ್ಕಳೆಲ್ಲ ಸೈಲೆಂಟಾಗಿ ಕೂರ್ತವೆ, ನಾವು ಪಾಠ ಮಾಡುವಾಗ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ. ಅಷ್ಟೇ ಅಲ್ಲ ಮೇಡಮ್, ಏನಾದರೂ ಹೇಳಿದ್ರೆ ಸಾಕು ನಮಗೆ ಎದುರುತ್ತರ ಕೊಡ್ತಾರೆ. ಹೊಡಿಯಕ್ಕೆ ಹೋದ್ರೆ ಅದೇನೋ ಅಂತಾರಲ್ಲ, ನಿಮ್ಮ ಅವ್ವನ್ ನಿಮ್ಮ ಅಪ್ಪನ್ ಅಂತ ಬೈತಾ ಇರ್ತವೆ ಮೇಡಮ್. ಇವ್ರಿಗೋಸ್ಕರ ನಮ್ಮ ಫ್ಯಾಮಿಲಿನ ಈಸಿಯಾಗಿ ಕರೆದ್ಬಿಡ್ತಾರೆ. ನನಗಂತೂ ಸಾಕಾಗೋಗ್ಬಿಟ್ಟಿದೆ ಮೇಡಮ್. ಆ ದೇವ್ರ ಹತ್ರ ದಿನ ಕೇಳ್ಕೊತಾ ಇರ್ತೀನಿ ಬೇಗ ಟ್ರಾನ್ಸ್ಫರ್ ಮಾಡ್ಲಿ ಅಂತ. ಅದು ಹಾಗಲ್ರಿ ಮೇಡಮ್ ಅವ್ರ, ನಮ್ಮ ಕಡೆ ಈ ಬೈಯುದೆಲ್ಲ ಭಾಳ ಕಾಮನ್. ನಮಗೆ ಬೈಲಿಲ್ಲ ಅಂತಂದ್ರೆ ಉಂಡಿದ ಊಟ ಕರಗುದಿಲ್ರಿ. ಈಗ ನೋಡ್ರಿ ಮೇಡಮ್ ಅವ್ರ, ನಾನು ಈ ಕೆಲ್ಸಕ್ಕೆ ಪಗಾರ ಸಲುವಾಗಿ ಬರುದಿಲ್ರಿ. ನಮ್ದು 3 ಎಕರೆ ಹೊಲ ಐತಿ. ನಾವು ಕುಂತು ತಿಂದ್ರು ಕರಗುದಿಲ್ಲ. ಏನೋ ಎಲ್ಲಿ ಅಡಿಕೆ ಖರ್ಚಿಗೆ ಬರ್ತೀನಿ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ನಂದು ಟ್ರಾನ್ಸ್ಫರ್ ಆಗ್ತಾ ಇದೆ. ನೀವು ಮೊದಲು ಜಾಗ ಖಾಲಿ ಮಾಡ್ರಿ, ನಮಗೆ ಇಲ್ಲಿ ಬರಗಾಲ ಬಿದ್ದತಿ. ಬರಲ್ಲ ಬೆಂಕಿ ಒಲಿಗೆ ಹಾಕ್ಲಾ ನಿಮ್ ಬಾಯಿಗೆ ಹಾಕ್ಲಿ? ಇಲ್ಲಿಗೆ ಹಾಕು. ಮುಂಜಾನೆ ಅಂಗಡಿ ಮುಂದೆ ಬಂದು ಯಾಕೆ ಜಗಳ ಆಡಕತ್ತಿರ್ಲೆ? ಸುಮ್ ಕುಂದ್ರಲ್ಲ. ನನ್ ಕಷ್ಟ ಗೊತ್ತಿಲ್ಲ ಕಣ ನಿನ್ಗೆ. ಈ ನನ್ನ ಮಗನ ನಂಬಿದಕ್ಕೆ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು 5 ಎಕರೆ ಜಮೀನ್ ಮಾರಿ 5 ಲಕ್ಷ ತಂದು ಇವ್ನ ಎದೆ ಮೇಲೆ ಹಾಕ್ತೆ. 5 ಓಟು ಹಾಕ್ಸಿಲ್ಲ ಈ ನನ್ ಮಗ. ಯಾಕ 5 ಓಟ್ ಹಾಕ್ಸಿಲ್ಲೇನ? ಯಾರ್ದು ಹಾಕಿಸ್ತೆ? ಯಾರ್ದು? ನಂದು, ನನ್ನ ಹೆಂಡ್ತಿದು, ನಮ್ಮ ಅವ್ವಂದು, ನಮ್ಮ ಅಪ್ಪಂದು, ನಮ್ಮ ಅಕ್ಕಂದು 5 ಓಟ್ ಹಾಕ್ಸವನೆ. ಮನೆಗೆ ಹೋಗಕ್ಕೂ ಭಯ ಆಗುತ್ತೆ. ಮನೆ ಹೋಗಕ್ ಭಯನ? ಯಾಕ? ಯಾಕಂದ್ರ ಅವ್ನ ಹೆಡ್ತಿ ಮೆಟ್ಟನ ಹೊಡಿತಾಳೆ. ಇವನ್ ಗಾಡಿ ಇದೆ, ಇನ್ನೇನ್ ಮಾಡ್ತಾರೆ ಇವನು ಮಕ್ಕನಾಗ. ಇವ್ ಯಾವನ್ಲೇಮ? ರಾವುತಪ್ಪನ್ ತಮ್ಮಣ್ಣ ಅವನು ಸರಿ ಇಲ್ಲ. ಮಾಕ್ಕೆ ಗುದ್ದಿ ಮೊನ್ನೆ ರಕ್ತ ಬರ್ಸೋನಪ್ಪನ್ಗೆ. ಬಟ ಟೀ ಹಾಕಲೇ. ಲೇ ಮೊದ್ಲಿನ ಹಳಿ ಬಾಕಿ ಕೊಡ್ರಲೇ. ಯಾಕ ಬರ್ಕಳಲೇ? ನಮ್ಮ ಅಪ್ಪ ಹುಟ್ಟಿದ ಮಗನ. ನಿಂಗೆ ಮಗ ಇಲ್ವಾ? ನೀರ್ ಮುಕ್ಕಳಿಸ್ಬಿಟ್ಟು ಉಗ್ದ ಅಂತಂದ್ಬಿಟ್ಟು ಏನ ನನ್ನ ಮುಂದೆನೆ ನೀರ್ ಮುಕ್ಕಳಿಸ್ಬಿಟ್ಟು ಹೋಗಿತಿ ಅಂತ ವಾಡ್ದು ಬಾಯಿ ತುಂಬಾ ರಕ್ತ ಬರ್ಸ್ಬಿಟ್ಟ. ಈ ರೌತಪ್ ಮಾಡೋ ಪ್ರತಿ ಹಲ್ಕಡಿಗೆರಿ ಇವನೇ ಕುಮ್ಮ ಕೊಟ್ಟು ಹೊಡಿಯೋದು ಬಡಿಯೋದು ಬೆದರ್ಸೋದು ಎಲ್ಲ ಮಾಡ್ತಾನ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ ಸರಿ. ಈಗೇನ್ ತೋಟದ ಮನೆಯಿಂದ ಬತ್ತವನೆ ಅನ್ಕಂಡ ಪೊಲೀಸ್ ಸ್ಟೇಷನ್ ಇಂದಾನೆ ಬತ್ತಾ ಇರೋದು. ಸುದ್ದಾತ್ ಆಗ್ಲೇಬೇಕಲ್ಲ. ತಾ ಇವ್ರಿಗೊಂದು ಕೇಟಿ ಕೊಡ. ಬರ್ತೀನಿಲ್ಲ. ಫೈಲ್ ಮಾಡ್ರು ಪಂಚಾಯತಿ ಕಟ್ತವ್ರೆ ಅಂತಂದ್ರೆ ಆ ಕಡೆ ಕಿಳಿತವ್ರೆ. ಲೇ ಪವನ್ಯ, ನೀ 6 ಹುಟ್ಟ್ಯೋ 3 ಹುಟ್ಟ್ಯೋ ಮಗನ? ಕರೆಕ್ಟಾಗಿ ಹುಟ್ಟಿರೋದು ಸರ್. ಅರ್ಧ ಹುಟ್ಬಿಟ್ಟಿದ್ಯಾ, ಇನ್ನ ಅರ್ಧ ನಿಮ್ಮ ಮೌನ ಒಟ್ಟಾಗೈತೆ ಅಂತ ಡೌಟು. ಡೌಟ್ ಇದೆ ನಂಗೆ. ಮಾಸ್ತರ್ಗೆ ಬಾಡನ್ಕೆ ಬಗಣಿಗೋಟ ಹೊಡೆಯಾನು. ಇವನು ಬಂದಲ್ಲಪ್ಪ ಪಿಂಡ್ರಿ ಮಗ. ಕ್ಯಾರ ಬ್ರದರ್, ಆರಾಮಾಯ್ಕ್ಯಾ? ಆರಾಮಾಗಿದ್ದೀನಿ ಅಂತ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತೀನಿ. ಊರು ಅಂದ್ಮೇಲೆ ಒಂದ್ ಮರ, ಮರ ಅಂದ್ಮೇಲೆ ಒಂದ್ ಗೂಬೆ ಇಲ್ದೇ ಇರುತ್ತಾ? ನಿನ್ನಂತ ಗೂಗಿ ನನ್ನ ಮಕ್ಕಳು ಬಾಳ್ ಮಂದಿ ನೋಡಿನ. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿ ನಡೀತಾ ಇದ್ಯಾ? ಹೇಳಿ ಸರ್, ಹೇಳಿ, ನೀವು ಹೇಳಿ. ನಿಮ್ ಹತ್ರ ಒಂದಷ್ಟು ವಿಷಯಗಳು ಮಾತಾಡ್ಬೇಕು ಸರ್.
ನೀನ್ ಸ್ವಲ್ಪ ಹಿಂದೆ ಬರಮ್ಮ, ನೀನ್ ಸ್ವಲ್ಪ ಮುಂದೆ ಮೇಡಮ್ ಹೆಂಗ್ ನಾಟಕ ಚಲೋ ಮಾಡಿ ನೀನ್ ಸ್ವಲ್ಪ ಈ ಕಡೆ ನೀನ್ ಸ್ವಲ್ಪ ಆ ಕಡೆ ಹೋಗಮ್ಮ. ಎಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೇಕಲ್ಲ. ನೀನ್ ಹೇಳಿ. ಅದೇ ಸರ್, ಗೋಡೆಗಳು ಪೇಂಟ್ ಎಲ್ಲ ಹಾಳಾಗಿ ಬಣ್ಣ ಹೋಗಿ ಸುಣ್ಣ ಕಾಣಿಸ್ತಾ ಇದೆ. ಆಮೇಲೆ ಸರ್, ನಲ್ಲಿಲಿ ಒಂಚೂರು ನೀರಿಲ್ಲ, ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ ಸರ್. ಸರ್, ಮುಖ್ಯವಾಗಿ ಶೌಚಾಲಯಗಳು. ಶೌಚಾಲಯ ಅಂದ್ಮೇಲೆ ಸ್ವಲ್ಪ ದುರ್ನಾತ ಇದ್ದೇ ಇರುತ್ತೆ. ಈಗ ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡಿದೀನಿ. ನಾನೇ ಖುದ್ದು ಬರ್ದು ಆ ಫೈಲ್ಗಳನ್ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿದೀನಿ. ಆಯ್ತಾ? ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಓಕೆನಾ? ಪ್ಲೀಸ್ ಸರ್, ಒಂಚೂರು ನೋಡ್ಕೊಳ್ಳಿ. ಓಕೆ, ಬರ್ಲಾ? ಬರ್ಲೇನಪ್ಪ ಬಿರದರ್? ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋ. ಆಯ್ತು ಹೋಗ. ನಾನೇ ಇವತ್ತು ತೊಳಿಬೇಕೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಗುಂಪಾಗಿ ಆಯ್ತವ್ರಲ್ಲಪ್ಪ. ಆದ್ರೂ ಹೊಸ ಟೀಚರು ಒಂಥರ ಚೆನ್ನಾಗವಳೆ. ಇವ್ರ ಆಟಿಟ್ಯೂಡ್ ನೋಡಿದ್ರೆ ಫೈಲ್ ಎಲ್ಲ ಕಳ್ಸಿರ್ತಾರೆ ಅಂತೀರಾ ಸರ್? ಮುಂಚೆ ಊರ್ ಮಂದಿ ಹೇಳ್ ತಿಂತಿದ್ರ, ಈಗ ಮಕ್ಳು ಹೇಳ್ ತಿನ್ನಕತ್ತಾನ. ಇವ್ರಂತವ್ರಿದ್ರೆ ಊರು ದೊರಕತ್ತೆ. ಲೇ ಅಲ್ಲಿ ನೋಡ್ರಲೇ, ಚಪಾತಿ ಮೇಲೆ ಬೆಲ್ಲ ಕರ್ಪೂರ್ದಂಗ ಜಲ ಜಲ ಅಂತ ಹೊಳ್ಯಾಕತ್ತಲ್ಲ. ಲೈ, ಜಳ ಜಳ ಅಲ್ಲ, ಫಳ ಫಳ. ನಾನು ಅದನ್ನೇ ಹೇಳಿದ್ದು. ಲೋ ಕಿಡ್ನಿ, ನಿಂದನ ಕಿತಪತಿ ಮೂಲ ಉಂಡನ ಕರ್ಗಂಗಿಲ್ಲೇನೋ? ಲೇ, ನಮ್ಮಪ್ಪ ಹೇಳಿದಾನ, ಒಂದ್ ತಲೆ ಕೆಡ್ಸ್ಕೊ ಇಲ್ಲ ಬೇರೆ ತಲೆ ಕೆಡ್ಸು. ಇವೆರಡು ಮಾಡಿಲ್ಲ ಅಂದ್ರೆ ನನಗೆ ಹುಟ್ಟಿದ್ದೆ ವೇಷನ. ಹಂಗಂದ್ರೆ ನೀನ್ ನಿಮ್ಮ ಅಪ್ಪಂಗ್ ಹುಟ್ಟಿದ್ಯಾ ಅಂತ ತೋರ್ಸ್ಕೊಳ್ಳೋದಕ್ಕೆ ಇವನ್ನೆಲ್ಲ ಮಾಡ್ತಿದ್ಯಾ? ನಮ್ಮ ಅಪ್ಪದ ಸೀಕ್ರೆಟ್ ಬಿಡ್ರಲ್ಲ. ನೋಟ್ಸ್ ಎಲ್ಲ ಬರ್ದ್ರ? ಹೇ ನೋಟ್ಸ್ ಶಾನ, ನಾ ಇಡೀ ಬುಕ್ಕನೇ ಬರ್ದಿದ್ದೀನಿ. ಯವ್ವ, ನಿನ್ ಬುಕ್ ಅಂತೂ ಓದಕ್ಕಾಗಂಗಿಲ್ಲ ಬಿಡು. ಹೇ, ಏನ ಪ್ರೀತಮ್ ನಿನ್ನ ಫಾಲೋ ಮಾಡಕತ್ತಾನ? ಹೌದಾ? ಲೋ, ನೀನ್ ಎಷ್ಟ್ ನೋಡಿದ್ರು ಅಲ್ಲಿ ತಿರ್ಗಾಕಿಲ್ಲ ಬಿಡ್ಲೆ, ಸುಮ್ನೆ ಬರ್ಲೇಪ್ಪ. ಹೇ, ಈಗ್ಲೂ ನೋಡ್ತಾ ಇದ್ದಾನ ನೋಡಿ. ಯಾಕೇನಾಯ್ತು? ಮೇಘವೇ ಮೇಘವೇ ನೋಡು ನನ್ನ, ತಣ್ಣನೆ ಗಾಳಿಯಲ್ಲಿನ ತೇಲುತ್ತಿರುವೆ. ಮೇಘವೇ ಮೇಘವೇ ನೋಡು ನನ್ನ, ನಿನ್ ಜೊತೆ ಬಾನಿನಲ್ಲಿನ ಸಾಗುತ್ತಿರುವೆ. ಕಣ್ಣ ಮುಂದೆ ಅವಳೆ ಬಂದು ನನ್ನ ನೋಡಿ ನಕ್ಕಾಗೆಲ್ಲ ಹಕ್ಕಿ ನಾನಾಗುವೆ. ನಮ್ಮ ಊರ ಸೀಮೆಯಲ್ಲಿ ಹೋಗ್ತಾ ಬರ್ತಾ ಸಿಕ್ಕಾಗೆಲ್ಲ ಕಣ್ಣಲ್ಲೇ ಮಾತಾಡುವೆ. ಈಗೀಗ ಏನೇನೋ ಆಗುತ್ತಿದೆ, ಮನ್ಸೆಲ್ಲ ಹೆಂಗೆಂಗೋ ಆಡುತ್ತಿದೆ. ಹಾಳಾಗೋ ಲಕ್ಷಣ ಕಾಣುತ್ತಿದೆ, ಹರೆಯವು ಜಾತ್ರೆ ಮಾಡುತ್ತಿದೆ. ಈಗೀಗ ಏನೇನೋ ಆಗುತ್ತಿದೆ, ಮನ್ಸೆಲ್ಲ ಹೆಂಗೆಂಗೋ ಆಡುತ್ತಿದೆ. ಕಂಗೊಳಿಸುವೆ ಅವಳೇ ತುಸು ಸಮಯವು ನೀಡಿದರೆ, ಕುಣಿದಾಡುವೆ ನನಗೆ ಅವಳು ಸನ್ನೆಯಲ್ಲಿ ಕೂಗಿದರೆ. ಹೊಳೆಯಾಗುವೆ ಅವಳಾಡುವ ಮಾತೆಲ್ಲ ಕೇಳಿದರೆ, ಕಳೆದು ಹೋಗುವೆ ಅವಳು ಮಾಡು ಅಭಿನಯವು ನೋಡಿದರೆ. ಅವಳು ಸುಮ್ಮನೆ ಒಮ್ಮೆ ನನ್ನ ಭೇಟಿ ಮಾಡೋ ನೆಪ ಮಾಡಿ ಸನಿಹ ಬರಬಾರದೆ. ನನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಗದ್ದೆ ಸುತ್ತ ಒಂದು ಸುತ್ತು ಹಾಕುವನಬಾರದೆ. ಅಯ್ಯಯ್ಯೋ ಏನೇನೋ ಅನಿಸುತ್ತಿದೆ, ಮನ್ಸೆಲ್ಲ ಹೆಂಗೆಂಗೋ ಆಡುತ್ತಿದೆ. ಹಾಳಾಗೋ ಲಕ್ಷಣ ಕಾಡುತ್ತಿದೆ, ಹರೆಯವು ಜಾತ್ರೆ ಮಾಡುತ್ತಿದೆ. ಅಯ್ಯಯ್ಯೋ ಏನೇನೋ ಅನಿಸುತ್ತಿದೆ, ಮನ್ಸೆಲ್ಲ ಹೆಂಗೆಂಗೋ ಆಡುತ್ತಿದೆ.
ಕೊಡುತ್ತಿದೆ ನನ್ನೊಳಗಡೆ ಆಗುತ್ತಿರೋ ಬದಲಾವಣೆ ಸುಖವಾಗಿದೆ ಅವಳ ನೆನೆದು ಮಾಡುವ ಜಾಗರಣೆ ಜೋರಾಗಿದೆ ಕುಡಿನೋಟದ ಮಾದಕ ಆಕರ್ಷಣೆ ನಡೆಯುತ್ತಿದೆ ಬಿಡುವು ಇರದ ಸಂಭ್ರಮದ ಆಚರಣೆ ನನ್ನ ಸಣ್ಣ ಭಾವಲೋಕ ದೊಡ್ಡ ಸ್ವರ್ಗ ಲೋಕವಾಗಿ ಇಂದು ಬದಲಾಗಿದೆ ಅವಳು ನನ್ನ ಬಾಳಿನಲ್ಲಿ ಕಾಲು ಇಟ್ಟಾಗಿಂದ ನನ್ನ ಜೀವನ ರಂಗು ರಂಗಾಗಿದೆ ಅಬ್ಬಬ್ಬ ಏನೇನೋ ಆಗುತ್ತಿದೆ ಮನ್ಸೆಲ್ಲ ಹೆಂಗೆಂಗೋ ಆಡುತ್ತಿದೆ ಹಾಳಾಗೋ ಲಕ್ಷಣ ಕಾಡುತ್ತಿದೆ ಹರೆಯವು ಜಾತ್ರೆ ಮಾಡುತ್ತಿದೆ ಅಬ್ಬಬ್ಬ ಏನೇನೋ ಆಗುತ್ತಿದೆ ಮನ್ಸೆಲ್ಲ ಹೆಂಗೆಂಗೋ ಆಡುತ್ತಿದೆ ಏನ್ಲೇ ಮಲ್ಕೊಂಡೆಲ್ಲ ಕನಸು ಕಾಣಕತ್ತೇನ ಕನಸ್ಕೊಂಡಿದ್ ಸಾಕು ಎದ್ದೇಳ. ಆಮ್ಲೆಟ್ ರೆಡಿ. ತಗೋ. ಅಯ್ಯೋ ಹಿಂಗಪ್ಪ ಕೇಳೋದು. ನಂದು ನಿಂಗೊಂದು ಮಾತು ಕೇಳಲ್ಲ? ಕೇಳು. ಇದೇನ್ ಸ್ಕೂಲ್ ಅಲ್ಲ ಮನೆ. ಪರ್ಮಿಷನ್ ಬೇಕಾಗಿಲ್ಲ. ನೀನು ನೀನ್ ಯಾರಾದ್ರೂ ಲವ್ ಮಾಡಿದ್ಯಾ? ಏ ಈಗ ಯಾಕೆ ಈ ವಿಷಯ? ಏನಿಲ್ಲಪ್ಪ, ಸುಮ್ನೆ ಕ್ಯೂರಿಯಾಸಿಟಿಗೆ. ಮಾಡಿದ್ದೆ. ಹೌದಾ? ಯಾವಾಗ? ಕಾಲೇಜ್ನಲ್ಲಿ. ಅದು ಅಲ್ಲಿಗೆ ಮುಗ್ದೋಯ್ತು. ಯಾಕೆ? ಯಾಕಂದ್ರೆ ಅವನಿಗಲ್ಲಿ ಕೆಲ್ಸ ಸಿಕ್ತು, ಹೊರಟೋದ. ನನಗಿಲ್ ಸಿಕ್ತು, ನಾನು ಇಲ್ಲಿಗೆ ಬಂದೆ. ಮತ್ತೆ ಸಿಗ್ಲಿಲ್ವಾ? ಇಲ್ಲ, ಯಾವುದೋ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಆದ್ರೆ ನಾನು ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ಬಟ್ ನೀನ್ ಈ ವಿಷಯ ಈಗ ಯಾಕೆ ಕೇಳ್ತಾ ಇದ್ಯಾ? ಏನಿಲ್ಲಪ್ಪ, ಸುಮ್ನೆ ಕೇಳ್ದೆ ಅಷ್ಟೇ. ನಿಜ ಹೇಳೋ, ಯಾಕೆ ಕೇಳ್ದೆ? ಅದು ಯಾರೋ ಒಬ್ಬ ನನ್ ಫಾಲೋ ಮಾಡ್ತಿದ್ದಾನೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಹೌದಾ? ಯಾರವನು? ಗೊತ್ತಿಲ್ಲಪ್ಪ. ಯಾರು ಅಂತ ಗೊತ್ತಾದ್ರೆ ನನ್ನ ಹತ್ರ ಬಂದು ಹೇಳ್ಬೇಕು, ಓಕೆ? ಗೊತ್ತಿದ್ರೆ ಹೇಳಲ್ವಾ? ನೋಡ್ ಮೇಘನಾ, ಭಾವನೆಗಳು ಬದಲಾಗೋ ವಯಸ್ಸಿದು. ತರ್ಲೆ ತಮಾಷೆ ಇದ್ದಿತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ಜಾರಬಾರ್ದು. ಈ ಸಮಯದಲ್ಲಿ ನಮ್ ಬದುಕು ಬಿಳಿ ಹಾಳೆ ತರ ಇರತ್ತೆ. ಅದರ ಮೇಲೆ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತೀವೋ ಅಷ್ಟು ಸುಂದರವಾಗಿ ಕಾಣುತ್ತೆ. ಸ್ವಲ್ಪ ಬಣ್ಣ ಆ ಕಡೆ ಈ ಕಡೆ ಆದ್ರೆ ಅದರ ಅಂದ ಕೆಡುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ಆಯ್ತು ನಂದು. ಗುಡ್. ಊಟ ಮಾಡು, ನಾಳೆ ಸ್ಕೂಲ್ ಇದೆ. ನೀ ಮೀಟಿದ ನೆನಪೆಲ್ಲವೂ ಹಳೆದಾದ್ರೂ ಒಳ್ಳೆ ಹಾಡು. ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ. ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ, ಹೆಡ್ ಮಾಸ್ಟರ್ ಕರೀತಿದ್ರು, ಚೇಂಬರಿಗೆ ಹೋಗ್ಬೇಕಂತೆ. ಹೌದಾ? ಹಾ ಹೌದು. ಗುಡ್ ಮಾರ್ನಿಂಗ್ ಸರ್. ಹಾ, ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಸರ್ ಕರೆದ್ರಂತೆ? ಏನ್ ವಿಷಯ? ಓ, ಎಂತ ಸಾವು ಮೇಡಮ್. ನೆಕ್ಸ್ಟ್ ಈಗ BO ಆಫೀಸರ್ ಇಲ್ಲಿಗೆ ಬರುದಂತೆ. ಅದು ಯಾಕೆ ಬರ್ತಾರೋ, ಯಾವಾಗ ಬರ್ತಾರೋ, ಅದು ಯಾವ ರೂಪದಲ್ಲಿ ಬರ್ತಾರೋ ಹೇಳುವುದು ಕಷ್ಟ. ನಿಮಗೆ ಗೊತ್ತುಂಟಲ್ಲ, ನಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಕಮ್ಮಿ ಉಂಟು. ಅದಕ್ಕೆ ಶಾಲೆಗೆ ಬರೆದಿರುವ ಮಕ್ಕಳದ್ದೆಲ್ಲ ಲೀಸ್ಟ್ ಮಾಡಿದ್ದೇನೆ. ನೀವು ತೆಗೆದುಕೊಂಡು ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ. ಸರ್, ನಾನ್ ಟೀಚರ್, ನೀವ್ ಹೆಡ್ ಮಾಸ್ಟರ್, ನೀವೇ ಮಾಡ್ಬೋದಲ್ಲ? ಅದು ಗೊತ್ತುಂಟು ಮೇಡಮ್. ನಾನು ಹೋದ್ರೂ ಉಂಟಲ್ಲ, ಊರಿನವರೆಲ್ಲ ಸೇರಿ ನನ್ನ ಮುಖಕ್ಕೆ ಮತ್ತು ಮಂಡೆಗೆ ಸಗಣಿ ಹೆಚ್ಚಿ ಕಳಿಸ್ತಾರೆ. ನಿಮ್ಮ ಮೇಲೆ ಒಳ್ಳೆ ಅಭಿಮಾನ ಉಂಟು, ಅದಕ್ಕೆ ಈ ಕೆಲಸ ನಿಮಗೆ ಒಪ್ಪಿಸಿದ್ದು. ನೀವು ಮಸ್ಟ್ ಗೋಯಿಂಗ್ ಟು ಮಕ್ಕಳ ಹೌಸ್ ಅಂಡ್ ಕ್ಯಾಚ್ ದ ಆಲ್. ಈ ಬಟ್ಲರ್ ಇಂಗ್ಲಿಷ್ ಎಲ್ಲ ಬೇಡ ಸರ್. ಫ್ಲೋ ಅಲ್ಲಿ ಬರ್ತದೆ ಮೇಡಮ್. ನೋಡಿ, ಲೀಸ್ಟ್ ಮಾಡಿ ಇಟ್ಟಿದ್ದೇನೆ. ಮನೆ ನಿಮ್ಗೆ ಗೊತ್ತಾಗದಿದ್ರೆ ಹೋಗುವಾಗ ಟೀಚರ್ಸ್ ಮತ್ತು ಹುಡುಗರನ್ನು ಕರ್ಕೊಂಡೋಗಿ. ಓಕೆ ಸರ್. ಆಯ್ತು. ಮನೆ ಮಾಡಲು ಎಷ್ಟು ಕೊಟ್ರಲ್ರಿ? ಲಾಸ್ಟ್ ಟೈಮ್ ನನಗೆ ಕೊಟ್ಟಿದ್ದು, ಈ ಸತಿ ನಿಮಗೆ ಕೊಟ್ಟಾರ ಅಷ್ಟ. ಅಲ್ಲ ಸರ್, ಹೋಗು ಅಂದ್ರೆ ನಮಗ್ ಎಲ್ಲಿ ಹೋಗ್ಬೇಕಾಗತ್ತೆ?
ಮನೆ ಗೊತ್ತಿರೋ ಹುಡುಗರ್ನ ಕರ್ಕೊಂಡು ಹೋಗೋಣ ಮೇಡಮ್, ಈಸಿ ಆಗತ್ತೆ. ನಾನು ಅದಿರ್ ಬಿಡ್ರಿ ಮೇಡಮ್ ಅವ್ರ, ತಲೆ ಕೆಡ್ಸ್ಕೋಬೇಡ್ರಿ. ಅಲ್ಲ ಸರ್, ಬಿಇಒ ಬರ್ತಿದ್ದಾರೆ ಅಂತ ಈಗ ಮಾಡ್ತಿದಾರಲ್ಲ, ಇದೇ ಕೆಲ್ಸನ ಮುಂಚೆ ಮಾಡಿದಿದ್ರೆ ಎಷ್ಟೋ ಶಾಲೆ ಬಿಟ್ಟಿರೋ ಮಕ್ಳ ಭವಿಷ್ಯ ರೂಪಿಸ್ಬೋದಿತ್ತಲ್ಲ. ನೋಡ್ರಿ ಮೇಡಮ್ ಅವ್ರ, ನಾವು ಸಿಸ್ಟಮ್ನ ಚೇಂಜ್ ಮಾಡಕ್ ಆಗುದಿಲ್ರಿ. ಕೆಲಸ ಆಗಬೇಕಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ತಾರ, ಕೆಲಸ ಆದ ಮೇಲೆ ಯಾರು ನೀ ಅಂತಾರ, ನಾವ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ. ಈಗ ನಾನು ನಿಮ್ ಜೊತೆ ಇರ್ತೀನಿ, ತಲೆ ಕೆಡ್ಸ್ಕೊಬೇಡ, ನಡ್ರಿ ಹೋಗೋಣ. ಅದ್ ಹೆಂಗ್ ಬರಂಗಿಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಆಗಿದ್ದಾಗಲಿ ನಮಗೆಲ್ಲ ಒಳಗಿಂದ ಗೊತ್ತಾಗ್ತಾವ. ನೀವು ಸುಳ್ಳು ಹೇಳಕ್ ಹೋಗ್ಬೇಡ ನಮ್ಗ. ಇವ್ರ ಮನೆಗೆ ಹೋಗ್ರಿ, ಆಮೇಲೆ ಬೆಟಗಿರಿ ಸುರೇಶ್ ಮನೆ ಐತಿ ಕೆಳಗರಲ್ಲಿ, ಅಲ್ಲಿ ಹೋಗೋಣ. ಮೇಡಮ್ ನಮಸ್ತೆ. ಅದು ಮೂಲಿ ಮನೆ ಶ್ಯಾಮಣ್ಣನ ಮಗಳು ದೊಡ್ಡ ಕೈಗಳಂಟ ಊಟಕ್ಕಂಟು ಬಟ್ಟೆನ. ಅಲ್ಲ ಅವ್ರು ಹೋಗೋದ್ರಲ್ಲಿ ಅರ್ಥ ಐತೆ, ನೀನ್ ಯಾಕೆ ಹೋಗ್ತಾ ಇದೀಯಾ? ಮೇಡಮ್ ಅವ್ರ, ಒಂದು 5 ನಿಮಿಷ ನೀವು ಮುಂದೆ ಹೋಗಿ ಸ್ವಲ್ಪ ಮಾತಾಡ್ಸ್ಕೊಂಡ್ ಬಟ್ಟೇನೆ. ಓಕೆ ಓಕೆ ಸರಿ. ನಡ್ರಲ್ಲ ಮಕ್ಕಳ್ರೆ. ಇಷ್ಟು ಮನೆಗಳು ರಾಜು ಮನೆ ಎಲ್ಲಿ ಬರುತ್ತೆ? ಅಲ್ಲೋಗಿ ನೋಡೋಣ ಮೇಡಮ್. ಓಕೆ ಮೇಡಮ್, ಓಕೆ. ಬಾಡ್ಯಾನ ಮಗನ ಮನ್ಯಾಗ ಹೊಟ್ಟೆ ತುಂಬ ತಿಂದು ಬಂದು ಇಲ್ಲಿ ಕುಂತು ಹಾದ್ಯಾಗ ಹೋಗ್ ಬರೋರ್ ತಲೆ ತಿಂತಿ, ಮೂಗುನ್ಯಾಗ ಬೆಳ್ಳ ಹಾಕಿ ಬಾಯಾಗ ತೆಗೆದು ಬಿಡ್ತೀನಿ. ಏನೋ ಪಾಪ ಸುಮಾರು ದಿನ ಆದ್ಮೇಲೆ ಸಿಕ್ಕವನೇ ಕಷ್ಟ ಸುಖ ಕೇಳೋಣ ಅಂತ ಮಾತಾಡ್ಸಿದ್ರೆ ನೋಡ ನಮ್ ಲೆಕ್ಕದ ಮೇಲೆ ಹೆಂಗಾಡ್ತಾರೆ. ಬಾಂಬೆದಾಗ ಇಂತ ಹಲ್ಕಡ್ಗಿರಿ ಮಾಡ್ತಿದ್ದೆ ಮಗನ. ಏ ಹಲೋ, ಸ್ಯಾಂಡಲ್ ಬಿಸ್ನೆಸ್ ಅಮ್ಮ. ಏ ರಾಸ್ಕಲ್, ಸ್ಯಾಂಡಲ್ ಬಿಸ್ನೆಸ್ ಕಣ. ಸ್ಯಾಂಡಲ್ ಸೆಕೆಂಡ್ ಹುಳ ತಯಾರಾಗತ್ತಿದ್ದಿ, ಸ್ಯಾಂಡಲ್ ಬಿಸ್ನೆಸ್ ಮಾಡ್ತಾನೆ ಸ್ಯಾಂಡಲ್. ಅಪ್ಪ ಲೆಕ್ಕದ ಮೇಸ್ರೆ, ನಿನ್ನ ಕರ್ದು ಮೆಟ್ಟಲ್ ಹೊಡ್ಸ್ಕೊಂಡಂಗಾಯ್ತು. ದಯವಿಟ್ಟು ಹೋಗಿ ಉಣ್ಕೊಂಬರಪ್ಪ. ಹಂಗ ಬಾ ಹಾದಿ ಬಸ್ರು ಎಂದಿದ್ದಂಗ. ಏಯ್ ಮಾಕಾಯಿ ಏನ್ ನೋಡ್ತೀಯ? ಟೀ ಹಾಕಲ್ಲ ತಗೋ ಕೊಡಿ. ಏ ತಣ್ಣೀರ ಅದು ಯಾಕೆ ಓದಾಡ್ತಿ? ತಣ್ಣೀರ? ಆ ಸುಖದೇವ ಬಾಳ ತಲೆಕಿನ ಹಾಕ್ತಿದ್ರಿ, ಚಪ್ಪಲ್ ತಗೊಂಡು ಬಾಯಾಗ ತುರುಕಿ ಬಂದಿನ್ರಿ. ಬಿರಾದರ್ ಅವ್ರೆ, ನಿಮ್ ಬಾಯಲ್ಲಿ ಯಾವತ್ತೂ ಒಳ್ಳೆ ಮಾತ್ ಬರಲ್ವಾ? ಯಾವಾಗ್ಲೂ ಬೀದಿಲಿ ಅಪ್ಪ ಅಮ್ಮನ್ ಕರಿತಾನೆ ಇರ್ತೀರಲ್ಲ. ಮೇಡಮ್ ಅವ್ರ, ನಮ್ಮ ಮಂದಿಗೆ ಹಿಂಗ್ ಹೇಳಿದ್ರೆ ಅರ್ಥನ ಆಗುದಿಲ್ಲ, ತಿಂದು ಊಟ ಕರಗುದಿಲ್ಲ. ಅದಕ್ಕ ಹುಷಾರಾಗಿ ಬರೀ, ಶಗಣಿ ಇರ್ತೈತಿ, ಕಾಲಿಗೆ ಇಟ್ಕಿದ್ರಿ. ಮೊದಲ ತೊಳ್ಯಾಕ ನೀರಿಲ್ಲ. ಮಲ್ಲವ, ಏ ಮಲ್ಲವ, ಯಾರಪ್ಪ? ಬಿರಾದರ್ ಮಾಸ್ತರ್ ಬಂದಿನಿ. ಹೇಳಪ್ಪ. ನಿನ್ನ ಮಗ ಎಲ್ಲಿ ಹೋಗ್ಯಾನ? ನನ್ ಮಗ ಎಲ್ಲಾರ ಹೋಗ್ತಾನ, ನಿಂಗ್ಯಾಕ? ಅವ್ನು ಸಾಲಿ ಕರ್ಕೊಂಡು ಹೋಗ್ಬೇಕವ. ಯಾಕೆ ಕಳ್ಸ್ಬೇಕು ಸಾಲಿಗ್ ನಾನು? ಕೇಳ್ರಿ ಮೇಡಮ್ ಅವ್ರ. ಅಯ್ಯೋ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಕೆಲ್ಸ ಸಿಕ್ಕಿದ್ರೆ ನಿಮ್ಗೆ ಹೆಲ್ಪ್ ಆಗಲ್ವಮ್ಮ? ಹೊಲ್ದಾಗ ಕೆಲ್ಸಕ್ಕೆ ಹೋದ್ರೆ 50 ರೂಪಾಯಿ ಸಿಗ್ತದ, ಸಾಲಿಗೆ ಹೋದ್ರೆ ಏನ್ ಸಿಗ್ತದ ಹೇಳವ? ಮೇಡಮ್ ಅವ್ರ, ಇವ್ರ ಹಣೆ ಬರ್ನ ಇಷ್ಟ ರೀ. ನೀವ್ ಎಷ್ಟ ನಿಂತು ಹೊಯ್ಕೋರಿ, ಇವ್ರ ಎಲ್ಲಿ ಕಳ್ಸೋದಿಲ್ಲ, ಇವ್ರ ಹಿಂಗ ಇರ್ತಾರ. ಇವ ರೊಟ್ಟಿ ಮಾಡಿಯಾ? ಮಾಡಿನಪ್ಪ. ಹೋಗ್ ಉಂಡ್ ಮಕ್ಕೋಗ. ತಿಂತೀನಿ ಹೋಗ. ನೀವ್ ನೋಡ್ರಿ ಮೇಡಮ್ ಅವ್ರ. ಇದೆ ಅಲ್ವಾ? ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್ ಅವರೇ. ಧನ್ಯನ್ ಯಾಕೆ ಸ್ಕೂಲ್ ಕಳಿಸ್ತಾ ಇಲ್ಲ? ಮೇಡಮ್ ಅವರೇ, ಮನೇಲಿ ಕೆಲಸ ಐತ್ರಿ, ಇಟ್ಟಿನ ಮೇಲೆ ನೋಡ್ಕೋಬೇಕ್ರಿ. ಅವಳು ಓದಿ ಏನಾಗ್ಬೇಕಾಗದೆ, ಒಂದಿನ ಗಂಡನ ಮನೆಗೆ ಹೋಗ್ಲೇಬೇಕು, ಪಾತ್ರೆ ಉಜ್ಲೇಬೇಕ್ರಿ. ದಯವಿಟ್ಟು ನಿಮ್ಗೆ ಕೈ ಮುಗಿತೀನ್ರಿ, ನಮ್ಗೆ ತೊಂದರೆ ಕೊಡ್ಬೇಡ್ರಿ, ಹೊರಟೋಗ್ರಿ ಮೇಡಮ್. ಮೇಡಮ್ ನೋಡಿದ್ರ, ಮಗು ಗಂಡನ ಮನೆಗೆ ಹಿಟ್ಟು ಬೀಸ್ಬೇಕು ಅಂತ ಹೇಳಿ ಇಲ್ಲಿ ಬೀಸಾಕ ಹಚ್ಚಾರ ನೋಡ್ರಿ. ಏನ್ ಮಾಡೋದೈತ್ರಿ ಮೇಡಮ್ ಅವ್ರ? ನಡ್ರಿ ಹೋಗೋಣ. ಕಾಲ್ ಮರ್ ತಗೊಂಡ್ ಬಡದ್ರ ಮಾತ್ರ ಬರ್ತಾರ ಅಂತಕ್ಕಂಥದ್ದು. ನೀವೇ ಹೇಳ್ರಿ ಅವ್ನು. ನಮಸ್ಕಾರ. ನಮಸ್ಕಾರ ಮೇಡಮ್. ನಾವು ಸರ್ಕಾರಿ ಶಾಲೆಯಿಂದ. ರಾಜು ತುಂಬಾ ದಿನದಿಂದ ಸ್ಕೂಲಿಗೆ ಬರ್ತಾ ಇಲ್ಲ, ಯಾಕೆ ಕಳಿಸ್ತಾ ಇಲ್ಲ? ನೋಡ್ರಿ, ರಾಜುನ ಶಾಲೆ ಕಳಿಸಿ ಅವನೇನ್ ಡಾಕ್ಟರ್ ಆಗ್ಬೇಕಾಗಿಲ್ಲ, ಇಂಜಿನಿಯರ್ ಆಗ್ಬೇಕಾಗಿಲ್ರಿ. ದಿನ ಹಿಂಗ್ ಕುಲ್ಮೆ ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆನೂ ತುಂಬುತ್ತೆ, ಜೀವನನೂ ಸಾಗುತ್ತ್ರಿ. ಹಾಗಾದ್ರೆ ಅವನಿಗೆ ಎಜುಕೇಶನ್ ಬೇಡವಾ? ಬೇಡ, ಹೋಗೋಗಮ್ಮ. ಓದೋದೇ ಬೇಡವಾ? ಬೇಡ, ಹೋಗಮ್ಮ. ನೋಡ್ರಿ ಮೇಡಮ್ ಅವ್ರ, ಇದು ಒಬ್ರದ್ದು ಪ್ರಾಬ್ಲಮ್ ಅಲ್ರಿ, ಇಡೀ ಊರಿನ ಸಮಸ್ಯೆ ಐತಿ. ಇವ್ರಿಗೆ ಎಷ್ಟು ಕರೆದ್ರು ಒಬ್ರು ಬರೋಂಗಿಲ್ರಿ. ನಡ್ರಿ ಮುಂದೆ ಮನೆಗೆ ಹೋಗೋಣ. ಇಲ್ಲಿ ನೋಡ್ರಿ ಮೇಡಮ್ ಅವರೇ, ಈ ರೀತಿ ಹೇಳಿದ್ರೆ ಇವ್ರಿಗೆ ಅರ್ಥನೇ ಆಗೋದಿಲ್ಲ. ಈ ಸಿಸ್ಟಮು ಕೂಡ ಚೇಂಜ್ ಆಗಲ್ಲ. ಸಿಸ್ಟಮ್ ಚೇಂಜ್ ಆಗ್ಲೇಬೇಕು. ಬಂದ್ರು ಅಷ್ಟೇ ಹೋದ್ರು ಅಷ್ಟೇ ಅನ್ನೋಕೆ ಇದೇನ್ ಮಠ ಅಲ್ಲ, ಗುರುಕುಲ. ಸರ್ಕಾರದವ್ರು ನಮ್ಗೆ ಇಂಥ ಮಕ್ಕಳಿಗೆ ಶಿಕ್ಷಣ ಕೊಡಕ್ ಸಂಬಳ ಕೊಡ್ತಾರೆ. ಇದಕ್ಕೇನ್ ಮಾಡ್ಬೇಕು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಸರ್, ನಾನ್ ನಿಮ್ ಹತ್ರ ಮಾತಾಡ್ಬೇಕು ಸರ್. ಎಂತಾಯ್ತು ಮೇಡಮ್? ಸರ್, ನಾಳೆಯಿಂದ ನಾನ್ ಏನ್ ಮಾಡ್ತಾ ಇದೀನಿ, ಯಾಕೆ ಮಾಡ್ತಾ ಇದೀನಿ ಅಂತ ನನ್ನ ಯಾರು ಏನು ಕೇಳಬಾರ್ದು ಸರ್. ಐ ವಿಲ್ ಬಿ ಟೇಕಿಂಗ್ ಮೈ ಓನ್ ಡಿಸಿಷನ್ಸ್. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನ್ ಫೇಸ್ ಮಾಡ್ತೀನಿ ಸರ್. ಯಾಕೆ ಮೇಡಮ್ ಇಷ್ಟು ಎಕ್ಸಿಟ್ ಆಗ್ತೀರಿ? ಎಂತಾಯ್ತೀಗ? ಕೂಲ್, ನಾನಿದ್ದೀನಲ್ಲ ನಿಮ್ ಜೊತೆ. ಸರ್, ನೀವು ಸಪೋರ್ಟ್ ಮಾಡ್ತಿರೋ ಇಲ್ವೋ ಹೇಳಿ ಸರ್. ಅಯ್ಯೋ, ನಿಮ್ಮಿಂದ ಶಾಲೆಗೆ ಉಪಕಾರ ಆಗುತ್ತಿದ್ರೆ ಯಾವಾಗ್ಲೂ ನನ್ನ ಸಪೋರ್ಟ್ ನಿಮಗಿದೆ. ಆಲ್ವೇಸ್ ಐ ವಿತ್ ಯು ಮೇಡಮ್. ಯಾಕೆ ನಿಮಗೆ ಡೌಟು? ಅಷ್ಟೇ ನನಗ್ ಬೇಕಾಗಿರೋದು. ಪ್ರೀತಮ್, ರಾಜು, ಪ್ರಶಾಂತ್, ಪಮ್ಯಾ, ಬಬ್ಲಿ, ಇವಾಗ ನಾವೆಲ್ಲ ಹೋಗಿದ್ವಲ್ಲ, ಆ ಜಾಗಕ್ಕೆ ಹೋಗಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಬೇಕು.
ಓಕೆ? ಅಕಸ್ಮಾತ್ ಅವ್ರೇನಾದ್ರು ಬರ್ಲಿಲ್ಲ ಅಂದ್ರೆ ಅವ್ರನ್ನೆಲ್ಲ ಎಳ್ಕೊಂಡ್ ಕರ್ಕೊಂಬರ್ಬೇಕು. ಓಕೆ? ಏಯ್ ಚಲೋ ತೆಗಿ ಎಕ್ಸಾಮ್ ಬರ್ದು ಪಾಸ್ ಆಗ್ರಲೇ. ಈ ಸತಿ ಏನಾದ್ರು ಪಾಸ್ ಆಗ್ಲಿಲ್ಲ ಅಂದ್ರೆ ಒಬ್ಬೊಬ್ರು ಎದಿ ಮೇಲೆ ಎಡಗಲಿಟ್ಟು ರಕ್ತ ಕುಡಿದು ಬಿಡ್ತೀನಿ ಮಕ್ಳ. ತಗೋರ ಚಲೋ ತಂಗ ಬರ್ರಿ. ಸರ್ ನನಗೆ ಕೊಡಿ ಸರ್ ಪೇಪರ್. ನೀನ್ ಇಲ್ಲೇ ಇದ್ದೀನೋ ಮರ್ತೇ ಬಿಟ್ಟಿದ್ದೆ ನಾನು. ಏಯ್ ಲೋಪರ್ ನನ್ನ ಮಗನೇ ರೀ, ಈ ವರ್ಷ ಬರೆದು ಪಾಸ್ ಆದ್ರೆ ಒಳ್ಳೇದು. 10 ವರ್ಷ ಆಯ್ತು ಇಲ್ಲೇ ಕುತ್ಕೊಂಡಿದ್ಯಾ. ಏಯ್ ವಯಸ್ಸಾದ ಮುದುಕ ಆದ ನೀನು. ಏಯ್ ಹಿಂದ್ಗಡೆ ತಿರ್ಗಿ ನೋಡಲಿ ಅಂತವೆರಡು ಮಕ್ಕಳು ಹಿಡಿತಿದ್ದೆ. ನನ್ನ ಮಗನೇ ಬೇಗ ಪಾಸ್ ಆಗಿ ಹೋದ್ರೆ ಒಳ್ಳೇದು. ಪಾಠ ಮಾಡೋದ್ ಕಲೀರಿ ಸರ. ಹಿಂಗ ಮಾತಾಡ್ತಾ ಇದ್ರೆ ಮೂಗ್ನೆ ಬೆಳ್ಳಕ್ಕಿ ಮ್ಯಾಗ ತೆಗೆದು ಬಿಡ್ತೀನಿ ನನ್ನ ಮಗನೇ. ಬಕ್ಕ ಬರೀ ಟ್ರಾನ್ಸ್ಫರ್ ಹೋದಾಗ್ಲೇ ನಮ್ ಪಾಸ್ ಆಗೋದು. ಮಗ ನನಗೆ ಮಾತಾಡ್ತಾನೆ ಕೂಲ್ ಮಾಡ್ರಿ. ಏನ ನೀನ್ ಹೆಂಗೋ ಮುಂದೆ ಮದ್ವೆ ಆಗೋಗ್ತೀಯಲ್ಲ, ಒಂದ್ ಉಪಕಾರ ಮಾಡ್ಕೊಡೆ. ಏನ್ ಹೇಳ? ನನ್ ಪೇಪರ್ ನೀ ತಗೊಂಡ್ ನಿನ್ ಪೇಪರ್ ನಂಗ್ ಕೊಡೆ. ಆಗಲ್ಲ. ಪ್ಲೀಸ್ ಕಣೆ. ಏಯ್ ಏನದು? ಏನಿಲ್ರಿ ಸರ, ಬಸವಣ್ಣ ಯಾವ ಊರಾಗ ಹುಟ್ಟಿದ್ದ ಅಂತ ಕೇಳಕತ್ತಲ್ರಿ. ಅದಕ್ ನಮ್ಮೂರ್ ಬಾಜುನೇ ಹುಟ್ಟಾನ ಅಂತ ಹೇಳಕತ್ತೀವಿ ಸರ. ಏಯ್ ಮುಚ್ಕೊಂಡು ಕರೆಕ್ಟ್ ಆಗಿ ಬರೀ ಪಿಂಡ್ರಿಕೆ. ಅದನ್ನೇ ಮಾಡಕತ್ತೀನ್ರಿ. ಮಾತಾಡ್ತಾನ ನನ್ನ ಮಗ. ತೋರ್ಸು. ಏಯ್ ಚಪಾತಿ ತೋರ್ಸು. ಹೋಗ ನಿಮ್ಮ ಅವನ, ನನಗೆ ಏನು ಗೊತ್ತಿಲ್ಲ. ಒಬ್ರಾರು ತೋರ್ಸ್ರು. ನಮ್ಮಪ್ಪ ಫೇಲ್ ಆದ್ರೆ ಮೆಟ್ಟರ್ ಹೆಂಗ್ ಹೊಡಿತಾನೆ. ಶ್ರುತಿ ಬಬ್ಲಿ ಕರ್ಕೊಂಡ್ ಬಂದಿದ್ರ ಸೌದೋಗ್ತಿದ್ದೇನ? ಹೋಗ್ಲಾ ಬಾಡಿ ಅಂತಂದು. ಎಕ್ಸಾಮ್ ಹೆಂಗ್ ಬರ್ದೆ ಹೇಳು. ಏನಿಲ್ಲಲೇ, ಒಂದ್ ಕೊಡ್ಲಿ ಒಂದ್ ಕುಡ್ಗೋಲ್ ನಾ ಚಿತ್ರ ಬಿಡಿಸ್ ಬಂದಿನಿ. ಅಕಸ್ಮಾತ್ ಪಾಸ್ ಆಗಿಲ್ಲ ಅಂದ್ರೆ ಇವೆರಡ್ರಲ್ಲಿ ಯಾವ್ದ್ರಲ್ಲಿ ಸೈತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಬರ್ದ್ ಬಂದಿನಿ. ಹಂಗಾರೆ ನಾಳೆ ಸ್ಕೂಲಿಗೆ ಹೋಗ್ತೀಯ ನೀನು? ನಾಳೆ ನೋಡ್ಕೊಳ್ಳೋಣ ಅಂತ ಬಿಡ್ಲೆ. ಹೋಗು ಸ್ಕೂಲಲ್ಲಿ ಮಾಸ್ಟ್ರು ಕಾಯ್ತಾ ಇರ್ತಾರೆ. ಕುಡ್ಗೋಲು ಮತ್ತೆ ಕೊಡ್ಲಿ ಹಿಡ್ಕೊಂಡು ಕಾಯ್ತಾ ಇರ್ತಾನೆ. ಮೂಲಿಗೆ ಹಾಕ್ತಾನೆ ರೂಗ್ತಾನೆ. ಬಿರಾದರ್ ಸರ್, ಹಾ ರೀ, ನೆಕ್ಸ್ಟ್ ವೀಕ್ ಸ್ಪೋರ್ಟ್ಸ್ ಮೀಟ್ ಇದೆಯಲ್ವಾ? ಮಕ್ಕಳ ಲಿಸ್ಟ್ ರೆಡಿ ಆಯ್ತಾ? ಲಿಸ್ಟ್ ರೀ ರೆಡಿ ಮಾಡಿದೀನಿ ಮೇಡಮ್ ಅವ್ರ. ಅಂದ್ರೆ ಈ ಸರಿ ಕಪ್ ನಮ್ದೇ ಏನ್ರಿ ಸರ? ಕಪ್ ಜೊತೆಗೆ ಚಿಪ್ಪು ಕೊಡಾಕತ್ತಾರ್ರಿ. ಚಿಪ್ ತಗೊಂಡ್ ನಾವೇನ್ ಮಾಡದ್ ಸರ್? ಕಪ್ಪು ತೊಳ್ಯಾಕ್ರಿ, ಚಿಪ್ಪು ಬೆಳ್ಯಾಕ. ನಿಮಗೇನು ಲಿಸ್ಟ್ ಬೇಕು ಹೌದಲ್ರಿ ಮೇಡಮ್ ಅವ್ರ? ಬರ್ರಿ ನಾ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಬರ್ರಿ. ಏ ಪವನ್ಯ ಬರೋ ಇಲ್ಲೇ. ಹಿಡಿಯಲೇ ಯಾಕಲೇ? ಏಯ್ ನಿಮ್ಮ ಮಾಸ್ತರ್ಗ ನಿಮ್ಮ ಅವನಂದ್ರೆ ಬಾಯಿ ಮೇಲೆ ಬಡಿತೀನಿ ನಿಮ್ಮ ಮಗನ. ಹೋಗ ಸ್ಪೋರ್ಟ್ಸ್ ಕರ್ಕೊಂಬಾ. ಮೇಡಮ್ ಅವ್ರ ಒಂದೊಂದು ಬರಲ್ಲ. ಬಣ್ಣ, ಶಕ್ತಿ, ರುಚಿ ನಮ್ಮ ಹುಡುಗರಿಗೆ ಎಷ್ಟೈತೆ ಅಂತ ತೋರಿಸ್ತೀನಿ ಬರ್ರಿ. ಏಯ್ ಎಲ್ರು ಬರ್ರೋ ಈ ಕಡೆ, ಸರ್ಕರಿತವ್ರೆ. ಏಯ್ ನೀನು ಬರ. ಇದ್ರು ಇರ್ಬೋದೇನೋ, ಬನ್ನಿ. ಸ್ಪೋರ್ಟ್ಸ್ನಾಗ ಯಾರಿದ್ರಿ ಮುಂದೆ ಬರ್ರಿ. ಮೇಡಮ್ ಅವ್ರ ಇವ ರನ್ನರ್, ಈಕಿ ಜಂಪರ್. ಇವರು ಸ್ಪೋರ್ಟ್ಸ್ನಾಗ ಅದಾರ ಅಂತ ಅಷ್ಟ ಗೊತ್ತ್ರಿ. ಇವ್ರು ನಿಜವಾದ ಹಕ್ಕಿಕತೆ ಏನಂತ ಈಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನೋಡಲೇ ಬೋಲ್ ಟ್ಯೂಷನ್ಕ್ಕಿಂತಲೂ ಸ್ಪೀಡ್ ಓಡ್ಬೇಕ ಮಗನ. ಓಡ 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 ಒಂದು ಹೆಣ ಬಿತ್ತ. ಈಕಿ ರಿವರ್ಸ್ ಒಳಗೆ ಭಾಳ ಸಖತ್ತಾಗಿ ಕೊಡ್ತಾಳ್ರಿ ಮೇಡಮ್. ಅದಕ್ಕೆ ಅವಾಗ ರಿವರ್ಸ್ ಹೋಗ್ರಿ ಮೇಡಮ್. ಇನ್ನೊಂದು ಪ್ರತಿಭೆ ತೋರಿಸ್ತೀನಿ ತಡ್ರಿ. ಬಂದ್ರಿ ಸರ. ಈ ಕೇಳ್ರಿ ಮೇಡಮ್, ಆಟದಾಗ ಕಡಿಮೆ, ಊಟದಾಗ ಜಾಸ್ತಿ. ಲೈ ಮಿನಿ ಫುಟ್ಬಾಲ್ ಇದ್ದಂಗೆ ಇದೆಯಾ? ತೆಗೆದೆರಡು ಬಿಟ್ಟ ಅಂದ್ರೆ 3 ಅಡಿ ಕೆಳಗಡೆ ಹೋಗ್ಬೇಕು. ಸರಿ ಬರ. ಹಾ ಮೇಡಮ್, ಇದು ನಮ್ಮ ಸ್ಪೋರ್ಟ್ಸ್ ಟೀಮ್ ರೀ. ಇಲ್ಲಿ ನಾವು ನೀವು ಸೇರಿ ಏನ್ ಕೆಲಸ ಮಾಡೋದು ವರ್ಕ್ ಆಗುದಿಲ್ರಿ. ಯಾಕಂದ್ರೆ ಇಲ್ಲಿ ಸ್ಪೋರ್ಟ್ಸ್ ಟೀಚರ್ ಇಲ್ರಿ. ನಾನು ವೆಕೇಶನ್ ಮೇಲೆ ಕೆಲಸ ಮಾಡಕತ್ತೀನಿ. ನಾವ್ ಏನಾದ್ರೂ ಹೇಳಕ್ ಹೋದ್ರೆ ಯಾರು ಕೇಳೋದಿಲ್ರಿ. ತಲಿ ಬ್ಯಾನಿ ಯಾಕಂತ ಸುಮ್ಮನಿದೀವಿ. ಆದ್ರೂ ಮನಸ್ಸಂತ ಒಂದ್ ಐತಲ್ರಿ ಮೇಡಮ್, ಅದು ಕೇಳೋದಿಲ್ರಿ. ಲಾಸ್ಟ್ ಟೈಮ್ ಒಬ್ಬ ಹುಡುಗ 3rd ಪ್ರೈಸ್ ಬಂದ್ರಿ. ಅದಕ್ಕೆ STMC ಅಧ್ಯಕ್ಷರು ನನ್ನ ಕೆಲಸದಿಂದ ತೆಗ್ಯಾಕ ಹೊಂಟಿದ್ರಿ. ಇಲ್ಲಿ ಒಳೊಳಗೆ ಬಾಳ್ ನಡೀತಿದ್ರಿ ಮೇಡಮ್ ಅವ್ರ. ಎಲ್ಲಾ ಗೊತ್ತಿದ್ದು ಗೊತ್ತಿಲ್ದಂಗ ಅದೀನಿ ಅಷ್ಟೇ. ಇದೇ ಟೀಮನ್ನು ಇಟ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತೀವಿ. ಇದೇ ಮಕ್ಕಳನ್ನ ಇಟ್ಕೊಂಡು ಆಡ್ತೀವಿ. ಅದಕ್ಕೆ ನೀವೇ ಕೋಚ್ ಆಗಿರ್ತೀರಾ. ಎಲ್ಲರಲ್ಲೂ ಒಂದು ಒಳ್ಳೆ ಸ್ಪಿರಿಟ್ ಇರುತ್ತೆ. ಅದನ್ನ ಆಚೆ ತೆಗಿಬೇಕು ಅಷ್ಟೇ. ಮುತ್ತಾಗ್ಲಿ ಹವಳ ಆಗ್ಲಿ ನೀರಿನ ಆಳದಲ್ಲೇ ಸಿಗೋದು. ಅದನ್ನ ಹುಡುಕೋ ಜವಾಬ್ದಾರಿ ನಿಮ್ದು. ಆದ್ರೆ ಹೆಡ್ ಮಾಸ್ಟರ್ ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕ್ರಿ. ಆ ವಿಷಯ ನನಗ್ ಬಿಟ್ಬಿಡಿ. ಆದ್ರೆ
ಸ್ಪೋರ್ಟ್ಸ್ ನಲ್ಲಿ ಹೆಸರು ಮಾಡೋಂತ ಒಂದು ಮಗುನೂ ಇಲ್ವಾ? ಒಬ್ಬದಾನ್ರಿ ಮೇಡಮ್ ಅವ್ರ, ಚಿರುತಿಗತೆ ಓಡ್ತಾನ್ರಿ. ಯಾರವನು? ಅವನ ಹೆಸರು ಜಂಗ್ಲಿ ಅಂತ. ಎಲ್ಲಾರು ಅವನ ಜಂಗ್ಲಿ ಜಾನುವಾರ್ ಅಂತ ಕರೀತಾರ. 2-3 ತಿಂಗಳ ಹತ್ರ ಸಾಲ ಕಡೆನೇ ಬಂದಿಲ್ಲ. ಅವನ್ ಮನೆ ಎಲ್ಲಿದೆ? ಇದ ನೋಡ್ರಿ ಅವನ ಮನೆ. ಜಂಗ್ಲಿ, ಏ ಜಂಗ್ಲಿ, ಅಶೋಕ, ಏ ಅಶೋಕ. ಯಾರ್ರೀ? ಇವರ ಮೇಡಮ್ ಅವರು, ಮಿಸ್ ನಂದಿನಿ ಅಂತ. ನಮಸ್ಕಾರ ರೀ. ನೋಡು ಅಶೋಕ, ನಿಮ್ ತಮ್ಮನ ಕರ್ಕೊಂಡು ಹೋಗಕ್ಕ ಮೇಡಮ್ ಅವ್ರು ಬಂದ, ಕಳಿಸ್ಕೊಡ್ಪ. ಮೇಡಮ್, ಮೊದ್ಲೇ ಒಂದ್ ಕಾಲಿಲ್ರಿ, ಇವನ್ನೂ ಕಳ್ಸ್ಬಿಟ್ರ ಮನೆ ಮಠ ಯಾರು ನೋಡ್ಕೋತಾರೆ ಮೇಡಮ್ ಅವ್ರ? ನಿಮಗ್ ಕಾಲಿಲ್ಲ ಅಂತ ಅವನ್ ಕಾಲ್ ಕಟ್ ಹಾಕ್ಬೇಡಿ. ಒಂದ್ಸಲ ಟ್ರ್ಯಾಕ್ ಅಲ್ಲಿ ಬಿಟ್ ನೋಡಿ, ಚಿರತೆ ತರ ಓಡ್ತಾನೆ. ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಫ್ಯೂಚರ್ ಇದೆ, ದಯವಿಟ್ಟು ತಡಿಬೇಡಿ. ನಿಮ್ ಮಾತಿಗೆ ಬೆಲೆ ಕೊಟ್ಟು ಕಳಿಸ್ತೀನ್ರಿ ಮೇಡಮ್. ನಮಸ್ಕಾರ ರೀ. 2021-22ನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಆತ್ಮೀಯ ಸ್ವಾಗತ. ವಿವಿಧ ಶಾಲೆಗಳಿಂದ ಮಕ್ಕಳು ಆಗಮಿಸುತ್ತಿದ್ದಾರೆ. ಈ ವರ್ಷದ ಕ್ರೀಡಾಕೂಟದ ಆಯೋಜನೆಯನ್ನು ಸರಸ್ವತಿಪುರದ ಶಾಲೆಯು ವಹಿಸಿಕೊಂಡಿದೆ. ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕನ್ನೇನಹಳ್ಳಿ ಶಾಲೆಯು ಸರಸ್ವತಿಪುರ ಶಾಲೆಯ ವಿರುದ್ಧ 21-25 ಅಂತರದಲ್ಲಿ ಜಯ ಗಳಿಸಿದೆ. ಕಬಡ್ಡಿ 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 ಕಬಡ್ಡಿ. ಸ್ಟಾರ್ಟಿಂಗ್ ನಲ್ಲಿ ನಿಧಾನಕ್ಕೆ ಸ್ಟಾರ್ಟ್ ಮಾಡು, ಸ್ಪೀಡ್ ಸ್ಲೋ ಆಗಿ ರೈಸ್ ಮಾಡು. ಆವಾಗ ನಿನ್ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ, ಚೆನ್ನಾಗಿ ಓಡು. ನೋಡು ಜಂಗ್ಲಿ, ನನ್ನ ಮಾನ ಮರ್ಯಾದೆಲ್ಲ ನಿನ್ನ ಕೈಯಾಗೈತಿ. ನಿನ್ನ ಕಾಲು ಬಿದ್ದು ಬೇಕಾದ್ರೆ ನಿನ್ನ ಕಾಲು ಪಾದದ ನೀರು ಕುಡಿತೀನಿ. ಗೆದ್ದು ಬಿಟ್ಟು ಬಾರೋ. ಹಾಗಂತ ಗಡಿಬಿಡಿ ಮಾಡೋದು ಬೇಡ, ನಿಧಾನಕ್ಕೆ ಓಡು. ಹೋಗ್ತಿರೋದು ಓಡಕ್ಕೆ, ಅಲ್ಲಿ ಬೇರೆ ನಿಧಾನಕ್ಕೆ ಕೊಡ್ಬೇಕಂತೆ. ನೀವು ಅದಕ್ಕೆ ಪ್ರಸಂಗ ಮಾತಾಡ್ಬೇಡಿ. ನೀ ಮಾತ್ರ ಚೆನ್ನಾಗಿ ಓಡು. ಆಲ್ ದ ಬೆಸ್ಟ್. ಕೊನೆಯದಾಗಿ ಓಟದ ಸ್ಪರ್ಧೆಗಳು ಆರಂಭ. ಎಲ್ಲರ ಕೇಂದ್ರ ಬಿಂದು ಸರಸ್ವತಿಪುರದ ಜಂಗ್ಲಿ. ಸರಸ್ವತಿಪುರದ ಕೊನೆಯ ಆಸೆಯು ಮಾಸ್ತರ, ಈ ನನ್ನ ಮಗನಿಗೆ ಬೋಲ್ ಟ್ಯೂಷನ್ ತರ ಬಿಲ್ಡಪ್ ಕೊಟ್ಟು ಕರ್ಕೊಂಡು ಬಂದಿನಿ. ಇವ್ನು ನೋಡಿದ್ರೆ ಗ್ಯಾರೇಜ್ನ ಬೋಲ್ ಟೈಟ್ ರಿಪೇರಿ ಮಾಡೋತ್ರ ಬೀಳಾಕತ್ತಾನ. ಇದೆಲ್ಲ ಬೇಕಿತ್ತು ನನಗ. ನಮ್ಮ ಗುಂಡ ಇದ್ದಿದ್ರೆ ಮಾತ್ರ. ನಿಮ್ ಗುಂಡಿಗೆ ಬೆಂಕಿ ಹಚ್ಚ್ರಿ, ಮುಂದೆ ಗೆಲ್ಲೋದ್ ನೋಡ್ರಿ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ನಮ್ಮ ರಂಗಣ್ಣನ ಮಗ ಜಯ ಗಳಿಸಿದ್ದಾನೆ. ಕೊನೆಯದಾಗಿ ಉಳಿದಿರುವುದು 100 ಮೀಟರ್ ಓಟದ ಸ್ಪರ್ಧೆ ಮಾತ್ರ. 100 ಮೀಟರ್ ಓಟದಲ್ಲಿ ಸರಸ್ವತಿಪುರ ಶಾಲೆ ಮುಂದಿದೆ, ಗೆಲುವಿನ ಸಮೀಪ ಬರ್ತಾ ಇದೆ. ಈ ಗೆಲುವಿನೊಂದಿಗೆ ಕ್ರೀಡಾಕೂಟಕ್ಕೆ ತೆರೆ ಬಿದ್ದಿದೆ. ಶಬಾಷ್ ಕಣಪ್ಪ, ಮೊದಲನೆಯ ಬಹುಮಾನ ಸರಸ್ವತಿಪುರ ಶಾಲೆಯು ತಮ್ಮದಾಗಿಸಿಕೊಂಡಿದೆ. ಸರ್, ಈ ಸಲ ಕಪ್ ನಮ್ದೇ, ತಗೊಳ್ಳಿ. ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಇದನ್ನ ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬರ್ದಂಗಿದೆ. ಮೇಡಮ್ ಅವರೇ,
ತುಂಬ ಓದ್ಕೊಂಡಿದ್ದೀರಿ, ತುಂಬ ಬುದ್ಧಿವಂತರು, ಸ್ವಲ್ಪ ಕಡಿಮೆ ಮಾಡಿಕೊಡಿ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಮಕ್ಕಳನ್ನ ಇಟ್ಕೊಂಡು ಸ್ಪೋರ್ಟ್ಸ್ ಆಡೋದು, ಕಪ್ ಗೆಲ್ಲೋದು ಮಾಡ್ತಾ ಇದ್ರೆ ನಮ್ಮ ಶಾಲೆಗೆ ಬರೋ ಅನುದಾನ ಕಡಿಮೆ ಆಗುತ್ತೆ. ಸಾರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಎಲ್ಲಾದ್ರಲ್ಲೂ ನಾವು ಮುಂದೆ ಇದ್ರೇನೆ ನಮ್ ಶಾಲೆಗಳು ಡೆವಲಪ್ ಆಗೋದು. ನಮ್ಮ ಶಾಲೆಗಳೆಲ್ಲ ಡೆವಲಪ್ ಆಗುತ್ತೆ, ಆದ್ರೆ ನಮ್ಮ ಮನೆ ಲಾಕರ್ಗಳೆಲ್ಲ ಸೀಲ್ ಡೌನ್ ಆಗುತ್ತೆ. ಅಲ್ಲ ರೀ, ನೋಡಿ, ನಾನೇನೋ ಹೇಳ್ತಾ ಇದ್ದೀನಿ, ಅದು ಸರಿಯಾಗಿದ್ಯಾ ಇಲ್ವಾ ಅಂತ ಯೋಚನೆ ಮಾಡದೆ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀರಾ ನೋಡಿ. ಇದನ್ನೇ ಈಗೋ ಅಂತ ಹೇಳಲ್ವಾ? ಅಲ್ಲ, ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ನನ್ನ ಮಗ ಹೇಳ್ತಾ ಇದ್ದ ಈಗೋ ಇದೇ ಅಂತ. ಅಲ್ಲ, ಮಕ್ಕಳು ಎಷ್ಟ್ ಕಷ್ಟಪಟ್ಟು ಈ ಕಪ್ ಗೆದ್ದಿದ್ದಾರೆ, ಖುಷಿ ಪಡೋದ್ ಬದ್ಲು ನೀವ್ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಇದ್ ಸರಿ ಅನಿಸ್ತಿಲ್ಲ? ನಿಮಗೆ ಕಪ್ಪು, ನಮಗೆ ಕಪ್ಪ, ಮನಿ, ಪೈಸಾ. ಒಬ್ಬ ರೆಸ್ಪಾನ್ಸಿಬಲ್ ವ್ಯಕ್ತಿಯಾಗಿ ಈ ರೀತಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಮಸ್ಕಾರ ನಿಮ್ಗೆ. ನನ್ನ ಇಡೀ ಜೀವನದಲ್ಲಿ ನನ್ನ ರೆಸ್ಪಾನ್ಸಿಬಲ್ ವ್ಯಕ್ತಿ ಅಂತ ಕರೆದ ಒಂದೇ ಭಾರತ ನಾರಿ ನೀವೇ. ಮೇಡಮ್, ಇಂಥ ಕಪ್ಪುಗಳು ನಮ್ಮ ಮನೇಲಿ ಬೇಜಾನಿದೆ. ಇದನ್ನ ಎತ್ಕೊಂಡೋಗಿ ಕಳ್ಳೆ ಬಟಾಣಿಯವನ್ಗೆ ಹಾಕಿದ್ರೆ ಅವನೇ ಮಕ್ಕುಗಿತಾನೆ. ಇದು ನಿಮ್ ಲೆವೆಲ್ಗಲ್ಲ ಅಂತ. ಈ ಒಂದು ಕಪ್ಗೋಸ್ಕರ 2 ವರ್ಷ ಕಷ್ಟಪಟ್ಟಿದ್ದೀನಿ ನಾನು. ಬದುಕೋ ದಾರಿ ಗೊತ್ತಿಲ್ಲ ಅಂದ್ರೆ ಇಂಥ ಕಪ್ಪಿಗೆ 2 ವರ್ಷ ಏನು 5 ವರ್ಷನೂ ಕಷ್ಟಪಡ್ಬೇಕಾಗುತ್ತೆ. ಅದನ್ನ ನಮಗ್ ಹೇಳಕ್ ಬರ್ಬೇಡಿ ಮೇಡಮ್. ಎಲ್ಲಿ ಅಧಿಕಾರನೋ ನಂದೆ, ದರ್ಬಾರೋ ನಂದೆ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹೇಳಿ. ನಿಮ್ ಅಧಿಕಾರ ಇರೋದು ಇನ್ನು 2 ದಿನ ಅಷ್ಟೇ. ನೆಕ್ಸ್ಟ್ ನೀವೂ ಇರಲ್ಲ, ನಿಮ್ಮ ಅಧಿಕಾರನೂ ಇರಲ್ಲ. ಈ ಊರಲ್ಲಿ ನನ್ನ ಎದುರಿಸೋ ಗಂಡ್ಸು ಇನ್ನೊಬ್ಬ ಇಲ್ಲ. ಸುಮ್ಮನೆ ಭ್ರಮೆಲಿರ್ಬೇಡಿ. ಆದ್ರೂ ಮೇಡಮ್ ಅವರೇ, ಒಮ್ಮೆ ವಿಚಾರ ಮಾಡ್ಬೇಕ್ರಿ. ಈ ಮಂದಿನ ನಂಬಕ್ ಆಗಲ್ರಿ. ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾರ್ರಿ. ಹಿರ್ಕಂತವ್ರೆ, ಯಾಕೆ ನೀವು ಇಷ್ಟು ಗಡಿಬಿಡಿ ಆಗೋದು? ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ? ಯು ಸಿ ಮಿಸ್ಟರ್ ಶ್ರೀಕಾಂತ್, ದಿಸ್ ಇಲೆಕ್ಷನ್ ಈಸ್ ಗೋಯಿಂಗ್ ಮೆಲ್ಲ, ಅಂದ್ರೆ ಸ್ಲೋ. ಡೋಂಟ್ ವರಿ, ವಿ ಆರ್ ಆಲ್ ನಿಮ್ಮೊಟ್ಟಿಗೆ. ವಿ ಆರ್ ಗೋಯಿಂಗ್ ಟು ದ ಮನೆ ಅಂಡ್ ಪಿಕ್ ದ ವೋಟ್. ನಂದಿನಿ ಮೇಡಮ್ ಈಸ್ ಕಂಟ್ರೋಲ್ ದ ಪ್ರತಿ ಪರಿಸ್ಥಿತಿ. ಯು ಡೋಂಟ್ ನೋ. ನೀವು ಟೆನ್ಷನ್ ತಗೋಬಾರ್ದು ಶ್ರೀಕಾಂತ್ ಅವ್ರೆ, ನಾವೆಲ್ಲರೂ ನಿಮ್ ಜೊತೆ ಇದೀವಿ. ಅದಲ್ರಿ ನನ್ ಟೆನ್ಷನ್. ಒಂದ್ ವೇಳೆ ನಾನು ಎಲೆಕ್ಷನ್ ಸೋತ್ರೆ ನನ್ ಮಾರಿ ನಿಮ್ ತೋರ್ಸಕ್ ಆಗಲ್ರಿ. ಅದಕ್ಕೆ ಶ್ರೀಕಾಂತ್ ಅಣ್ಣಾರ, ಎದಕ್ಕೆ ಹೆದರ್ತೀರಿ? ನಾನಿದ್ದೀನಿ, ಏನು ಬಂದ್ರು ನಾನು ನಿಂತು ಕೆಲಸ ಮಾಡ್ತೀನಿ. ನೀವು ಯಾರು? ಕುಸ್ತಿ ಪೈಲ್ವಾನ್ರು. ಕಣದಾಗ ಎಷ್ಟು ಮಂದಿ ಪೈಲ್ವಾನ್ರ ಚಿತ್ತ ಕೆಡವಿ ಮಣ್ಣು ಮುಗಿಸಿಲ್ಲ ನೀವು. ಆ ಮಗ ಏನ್ ದೊಡ್ಡ ಪಿಂಡ್ರಿ ಮಗ ಏನ್ರಿ ಅವ ಹೆಚ್ಚು ಕಡಿಮೆ ಮಾತಾಡಿದ್ರೆ ಬಾಯಾಗ ಅರಿಬಿ ತುರುಕಿ ಕೈ ಕಾಲ ಕಟ್ಟಿ ಭೀಮಾ ಹೊಳೆಗೆ ಹೋಗದ್ ಬರ್ತೀನಿ. ರೀ ಸರ, ಸ್ವಲ್ಪ ಸುಮ್ನೆ ಇರ್ರಿ. ನಾವೇನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ಎಲೆಕ್ಷನ್ಗೆ ಅಷ್ಟೇ. ಹೊಳೆಗೆ ಹೋಗಿದ್ ಕ್ಯಾನ್ಸಲ್. ಹೌದು ಸರ್, ಈ ಜಗ್ಲ ಗಿಗ್ಲ ಎಲ್ಲ ಯಾಕೆ ಸರ್? ಓಟ್ ಹಾಕೋರು ಎಷ್ಟ್ ಜನ ಇದೀವಿ ಅಂತ 3 ಮತ್ತೊಂದು ಅಷ್ಟೇ ಅಲ್ವಾ? ನೀವ್ ನಿಂತ್ಕೊಳ್ಳಿ ಸರ್. ನಿಂತಿನ್ರಿ ಮೇಡಮ್. ನಿಮ್ಮನ್ನೆಲ್ಲ ಕುತ್ಕೊಳ್ರಿ. ಅಲ್ಲ, ನೀವೆಲ್ಲ ಹೇಳಿದ್ ಸರಿ ಅದಲ್ರಿ. ಆದ್ರೂ ಮೇಡಮ್ ಅವರೇ, ನೀವ್ ಎಲೆಕ್ಷನ್ಗೆ ನಿಲ್ತೀರಾ, ನೀವೇ ಗೆಲ್ತೀರಾ. ಆಯ್ತ್ರಿ ಮೇಡಮ್ ಅವರೇ. ಇರೋ ಒಂದು ನಿಮಿಷ ಸ್ವತಂತ್ರ ಹೋರಾಟಗಾರರೆಲ್ಲ ಹೋಯ್ತಾರೆ. ನಮ್ಮ ಟೀಚರ್ ಬರೋ ಚೆನ್ನಾಗಿ ಇರೋ ಒಂದು ನಿಮಿಷ ಮಾತಾಡ್ಸ್ಕೊಂಡ. ಆಮೇಲೆ ನಮಸ್ತೆ ಮೇಡಮ್. ವಿಶ್ವೇಶ್ವರಯ್ಯ, ಅಣ್ಣಾ ಹಜಾರೆ, ಅಬ್ದುಲ್ ಕಲಾಮು ಇವನ್ನೆಲ್ಲ ಕರ್ಕೊಂಡೆಲ್ಲ ಹೊರಟಂಗಿದೆ. ಏನ್ ಮೇಡಮ್, ಸರ್ಕಾರನೇ ಸರ್ಕಾರಿ ಶಾಲೆ ಬೇಡ ಅಂತ ಮುಚ್ತಾ ಇರೋವಾಗ ಇದ್ರಲ್ಲಿ ನಿಮ್ದೇನು ಕನ್ನಡ ಶಾಲೆ ಅಂತ? ನಿಮ್ಮೊಬ್ರಿಂದ ಕನ್ನಡ ಉಳ್ಸೋಕ್ಕಾಗುತ್ತಾ? ಕನ್ನಡ ಬಾವುಟನ ಎತ್ತಿಡಿಯಕ್ಕಾಗುತ್ತಾ? ಕನ್ನಡನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನನ್ನಂಥ 100 ಜನ, ನಿನ್ನಂಥ 1000 ಜನರ ಕೈಲೂ ಆಗಲ್ಲ. ಕನ್ನಡ 2000 ವರ್ಷಗಳ ಹಿಂದೆನೆ ಲೋಕದ ಮೂಲೆ ಮೂಲೆಗೂ ತಲುಪಿದೆ. ಕನ್ನಡನ ಉಳಿಸ್ಬೇಕಾದವರು ನಿನ್ನಂಥವನಿಗೆ ಜನ್ಮ ಕೊಟ್ಟ ಆ ತಾಯಿ. 1 ಅಕ್ಷರ ಕಲ್ಸಿದ್ರು ನೀಯತ್ತಾಗಿ ಕಲ್ಸೋ ನನ್ನಂಥ ಗುರು. ನರ್ಕ ಕೀಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲದ್ ಹಾಕಿದ್ರು ಸ್ವಾಭಿಮಾನ ಬಿಡದ ಕನ್ನಡಿಗರು. ಇಷ್ಟು ಜನ ಇದ್ರೆ ಸಾಕು, ಕನ್ನಡಕ್ಕೆ ಎಂದೂ ಸಾವಿರಲ್ಲ. ದಾರಿ ಬಿಡು.
ಬನ್ನಿ ಮಕ್ಕಳ. ಎಲ್ಲರಿಗೂ ನಮಸ್ಕಾರ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶಾಲೆಯ HDMC ಇಲೆಕ್ಷನ್ ಇವತ್ತು. ಡೂ ಯು ಅಂಡರ್ಸ್ಟ್ಯಾಂಡ್? ವಿ ಆಲ್ ವೋಟಿಂಗ್ ಅವರ್ ಕ್ಯಾಂಡಿಮ್ಯಾನ್ಸ್. ಮೇಸ್ಟ್ರೆ ಅದು ಕ್ಯಾಂಡಿಡೇಟ್ಸ್ ಅಲ್ಲ, ಕ್ಯಾಂಡಿಡೇಟ್. ಏಯ್ ಹೆಡ್ ಮಾಸ್ಟರ್ ಅವರ ನೀನಾ? ಸುಮ್ ನಿಂದ್ರಲೆ. ಅನ್ಎಜುಕೇಟೆಡ್. ನೀವು ಮುಂದುವರ್ಸ್ರಿ ಮಾಸ್ತರ. ಇವತ್ತಿನ ಈ ಎಲೆಕ್ಷನ್ಗೆ ನಮ್ಮ ರಾವುತ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆ ಅವರು ಅಪೋಸಿಷನ್ ಆಗಿ ಶ್ರೀಕಾಂತ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಒಟ್ಟು 13 ಜನ ವೋಟಿಂಗ್ ಮಾಡ್ತೇವಂತ ಲಿಸ್ಟ್ ಕೊಟ್ಟಿದ್ದಾರೆ. ಅಣ್ಣ ನೀವು ಅಂದ್ರೆ ಎಲ್ರನ್ನೂ ಹೊಡೆದಾಕ್ಬಿಡ್ತೀನಿ. ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಇರಲ್ಲ, ಆರಾಮಾಗಿ ಗೆಲ್ಬೋದು. ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಊರ್ ಜನ ಎಲ್ಲ ಇದ್ದಾರೆ. ಎಲೆಕ್ಷನ್ ಟೈಮ್ ಇದು. ಇಂಥ ಟೈಮಲ್ಲಿ ಕೈನೂ ಮುಗಿಬೇಕು, ಕಾಲು ಹಿಡಿಬೇಕು. ಅವ್ರೇನೇನು ಮಾತಾಡ್ತಾ ಇದ್ದಾರೆ ಸುಮ್ಮನೆ ಕೇಳಿಸ್ಕೊ. ನಾವು ಆಲ್ರೆಡಿ ಗೆದ್ದಾಯ್ತು. ಹೂವಿನ ಹಾರಕ್ಕೆ ವೆಯ್ಟಿಂಗು. ಮೇಡಮ್ ಅವರೇ, ನನಗೆ ಯಾಕೋ ಹೆದರಿಕೆ ಆಗಕತ್ತಿದ್ರಿ. ನಾಮಿನೇಷನ್ ವಿತ್ಡ್ರಾ ಮಾಡ್ಕೋತಿದ್ರಿ. ನೀವು ಸುಮ್ಮನೆ ಇರಿ ಶ್ರೀಕಾಂತ್ ಅವ್ರೆ, ಟೆನ್ಷನ್ ತಗೋಬೇಡಿ. ನಾವೆಲ್ಲ ನಿಮ್ ಜೊತೆಗಿಲ್ವಾ? ಅವ್ರು ನೋಡಿದ್ರೆ ರಾಕ್ಷಸ ಇದ್ದಂಗೆ ಅವ್ರೆ, ಭಯ ಪಡ್ದು ಇನ್ನೇನ್ ಲಂಗೋಟಿ ಕಟ್ಕೊಂಡು ಅಕ್ಕಾಡಕ್ಕೆ ಇಳಿಯಕ್ಕಿದ್ ಕುಸ್ತಿ ಅಲ್ಲ, ಎಲೆಕ್ಷನ್. ಎಲ್ಲ ಒಂದೇ. ಅಲ್ಲೂ ಎದುರಾಳಿ ಇರ್ತಾನೆ, ಇಲ್ಲೂ ಎದುರಾಳಿ ಇರ್ತಾನೆ. ತಾಕತ್ತಿರೋನು ಗೆಲ್ತಾನೆ, ತಾಕತ್ತಿಲ್ದೇ ಇರೋನು ಸೋಲ್ತಾನೆ. ಆಯ್ತು. ಈಗ ರಾವುತ್ ಅವರಿಗೆ ಯಾರೆಲ್ಲ ವೋಟಿಂಗ್ ಮಾಡ್ತೀರಿ ಹಾಗೆ ಕೈ ಎತ್ತಿ ನೋಡೋಣ. 1 2 3 4 5 6. 6 ಜನ. ಹಾಗೆ ಶ್ರೀಕಾಂತ್ ಅವರಿಗೆ ಎಷ್ಟು ಜನ ವೋಟ್ ಮಾಡ್ತೀರಿ ಕೈ ಎತ್ತಿ ಬಿಡಿ. ನಾನು ಪಟ್ಟಾನು 6 6 ಮತ್ತೆ 6 6 6 12. ಇನ್ನು 1 ಓಟು ಬೇಕಲ್ಲ. ಎಲ್ಲ ಎಣ್ಣೆಲ್ಲ ಹೊಡ್ಕೊಂಡು ಮಲ್ಕೊಂಡ. ನಾನು ಒಬ್ಬ ಇದ್ದೀನಿ. ಅದು ನನ್ನ ನೋಟು ಶ್ರೀಕಾಂತನಿಗೆ. ನಿಮ್ ತಮ್ಮನ್ ಕಂಡ್ರೆ ಎಲ್ರಿಗೂ ಭಯ. ಭಯದಲ್ಲೇ ಬದುಕೋನು ಸಾಯ್ತಾನೆ, ಮೆಟ್ಟಿ ನಿಂತವನು ಗೆಲ್ತಾನೆ. ನಿಮ್ಮಿಬ್ರದು ಒಂದೇ ರಕ್ತ. ಭಯನ ಪಕ್ಕಕ್ಕಿಟ್ಟು ಮುಂದೆ ಬನ್ನಿ ಸರ್. ನಾಳೆ ಎಲೆಕ್ಷನ್ ಅಲ್ಲಿ ನಿಮ್ ಓಟು ಬಹಳನೇ ಮುಖ್ಯ ಸರ್. ಯೋಚನೆ ಮಾಡಿ ಸರ್. ಪ್ರಜಾಪ್ರಭುತ್ವದಲ್ಲಿ 1 ವೋಟಿನ ವ್ಯಾಲ್ಯೂ ಈಗ ಗೊತ್ತಾಯ್ತೇನೋ ಅವನ್ಗೆ. ಶ್ರೀಕಾಂತ್ ಅಪ್ಪನವರು HDMC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಉಪಾಧ್ಯಕ್ಷೆಯಾಗಿ ಶಾರದಾ ಅವರು ಆಯ್ಕೆಯಾಗಿದ್ದಾರೆ. ಅಣ್ಣ ಪೆಗ್ ರೆಡಿ ಇದೆ ಅಣ್ಣ. ಬದಲಾಯಿಸ್ಬೇಕು, ಪೂರ್ತಿ ಬದಲಾಯಿಸ್ಬೇಕು. ಏನಾಗಿದೆ? ಟ್ರ್ಯಾಕ್ಟರ್ ಚೆನ್ನಾಗಿದೆಯಲ್ಲ ಅಣ್ಣ. ಟ್ರ್ಯಾಕ್ಟರ್ನಲ್ಲ, ನಮ್ಮ ಆಲೋಚನೆಗಳನ್ನ, ನಮ್ಮ ನಂಬಿಕೆಗಳನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಮನೆಯವ್ರ ಸಮೇತ ಬೆಂಕಿ ಹಚ್ಬಿಡ್ಬೋದಾಗಿತ್ತು. ಅಣ್ಣ, ನಮ್ಮಣ್ಣ. ನಾನು ಆವಾಗ್ಲೇ ಹೇಳಿದೆ ತಾನೆ ಅವ್ರನ್ನ ಒಡ್ ಬಿಸಾಕೋಣಂತ. ನನ್ ಮಾತು ನೀನೆಲ್ಲಿ ಕೇಳ್ತೀಯ? ಯಾರನ್ನ ಬೇಕಾದ್ರೂ ನಂಬೋದು, ಬಂಧು ಬಳಗನ ನಂಬಾರ್ದು ಅಂತ ಬಂಗಾರದ ಮನುಷ್ಯ ಸಿನಿಮಾಲ ಅಣ್ಣವ್ರು ಅವಾಗೇ ಹೇಳಿದ್ರು. ನಾವು ಕೇಳಿದ್ವಾ? ಇಲ್ಲ ತಾನೆ. ಯಾರ್ದಪ್ಪ ತಪ್ಪು? ನಮ್ದೆ. ಅಪ್ಪ, ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕೆ ಅಂದ್ರೆ ನಾನು ಹೆಂಗ್ ತಲೆ ಎತ್ಕೊಂಡು ಓಡಾಡಿ ಸ್ಕೂಲಲ್ಲಿ. ನಾಳೆ ನಾನು ಊರೊಳಗಡೆ ಹೋಗ್ಬೇಕಾದ್ರೆ ಪಂಚೆ ಮೇಲೆ ಎತ್ತಿ ಕಟ್ಟಬೇಕಾ ಬ್ಯಾಡ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾನಿದ್ರೆ ನಿಮ್ದೇನೋ ಪ್ರಾಬ್ಲಮ್? ಏಯ್ ಹೋಗ, ಹೋಗ್ ನಿಮ್ಮ ಅಮ್ಮನ್ಗೆ ಹೇಳಿ ತಲೆ ಮಾಂಸೆನ ಮಾಡಿಸುವಾಗ. ಇದೇ ಆಯ್ತು ಬಿಡು ನಿಂದು. ನಮಗ್ ಹುಡ್ದವ್ ಇನ್ನಂಗಿರ್ತೇವೆ.
ಅಣ್ಣ ಅವ್ರು ಯಾರನ್ನೂ ಸುಮ್ಮನೆ ಬಿಡಬಾರ್ದು, ಏನಾದ್ರೂ ಮಾಡಲೇಬೇಕು. ಏನಾದ್ರೂ ಮಾಡ್ಬೇಕು ಅಂತ ನನಗೂ ಗೊತ್ತು, ಆದ್ರೆ ಏನು? ಬೀದಿ ರೌಡಿ ತರ ಮಾತಾಡ್ಬೇಡ. ಇದು ಎಲೆಕ್ಷನ್ನು, ಪವರ್ಗೆ ಸಂಬಂಧಪಟ್ಟ ವಿಷಯ. ತಾಳ್ಮೆನೆ ನಮ್ಮ ಆಯುಧ ಆಗ್ಬೇಕು. ತೆಗೆತ ನೋಡಿದ ತಕ್ಷಣ ಮೇಲೆ ಬೀಳೋದೇ ಪ್ರಾಣಿ, ಸಮಯ ನೋಡಿ ಕತ್ತಿಡಿಯೋನೇ ಮನುಷ್ಯ. ಸಮಯ. ಈ ನಾಯಿನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲಾಂದ್ರೆ ತಲೆ ಮೇಲೆ ಉಚ್ಚೆ ಹೋಯ್ತದೆ. ಈ ಹುಚ್ಚ ನಾಯಿಗೆ ಒಂದ್ ತುತ್ತು ಹಾಕಿದ್ರ ತಿನ್ಕೊಂಡ್ ಹೋಗ್ತದ, ಆದ್ರೆ ಈ ಹಚ್ಚ ನಾಯಿ ಇದಾವಲ್ಲ ಅವಕ್ಕೊಂದ್ ತುತ್ತು ಹಾಕಿದ್ರು ತಿನ್ಕೊಂಡ್ ಬೊಗ್ಳತಾನೆ ಬಿದ್ದಿರ್ತಾವ. ನನ್ ಮಗನ್ಗೆ ಹೇಳ್ದೆ ಮನೆಗೊಂದು ನಾಯಿನ್ ತಗೊಂಡ್ ಬಾರೋ ಅಂತ. ಅವನ್ ನೋಡಿದ್ರೆ ಒಂದ್ ಬೆರ್ಕೆ ನಾಯಿನೇ ತಂದವನೆ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ, ಬೆಳಗ್ಗೆ ಯಾಕೆ ಹಿಂಗ್ ಆಡ್ತಾ ಇದೀರಾ? ಹೊಡ್ತಿದ್ ನಾನ್ ಸೆನ್ಸರ್ ಕಾರ್ಪೊರೇಷನ್ ಕಟಿಂಗ್ ಶಾಪ್. ಇದನ್ ಮನೆ ಅನ್ಕೊಂಡಿದ್ರೆ ಏನ್ ಅನ್ಕೊಂಡ್ರೆ ನೆಮ್ಮದಿನೇ ಇಲ್ಲ ನಂಗಿಲ್ಲ. ನಾಯಿಗಳು ಫಸ್ಟ್ ಟೈಮ್ ಒಂದು ನಾಯಿ ಬಗ್ಗೆ ಮಾತಾಡ್ತಾ ಇದೀರಾ. ಈ ನನ್ ಮಗ ಮದ್ವೆ ಆಗ್ಬೇಕಾದ್ರೆ ನಮ್ಮ ಮನೇಲಿ ಬೊಗಳೋ ನಾಯಿ ಯಾವ್ದು ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಟ್ಕೊಂಡ್ ಬಂದ. ಆದ್ರೆ ಇಲ್ಲಿ ನೋಡಿದ್ರ ಬೊಗಳೋ ನಾಯಿ ಮನೆ ಮುಂದೆನೆ ಕೂತದ್. ಏಯ್ ಈ ಮುದಿ ನಾಯಿ ಸೊತ್ತೋದ್ಮೇಲೆ ಈ ಕಂತ್ರಿ ನಾಯಿ ತಾನೇ ಈ ಮನೆ ನೋಡ್ಕೋಬೇಕಾಗಿರೋದು. ಈ ಎರಡು ನಾಯಿಗಳ ಜೊತೆ ಬದುಕೋದ್ಕಿಂತ ಆ ಹುಚ್ಚು ನಾಯಿ ಜೊತೆ ಬದುಕ್ಬೇಕು ನಾನು. ನಿಮ್ ಜನ್ಮಕ್ಕೆ ಎಷ್ಟು ಮುದ್ಕೆ ಜರ್ಮನ್ ಎಸ್ಬಿಟ್ಲಲ್ಲ. ತಾಮ್ರದ ಎಷ್ಟಿದ್ರೆ ಒಂದ್ ಕ್ವಾರ್ಟರ್ ಆಯ್ತಿರ್ಲಿಲ್ವಾ? ಪರವಾಗಿಲ್ಲ ಬಿಡು, 90 ಆಯ್ತದೆ. ನಿನ್ ಯೋಗ್ಯತೆನ ಅಷ್ಟು ನಡಿ. ಸಂಜೆಗ್ ಬರ್ತೀಯಲ್ಲ ನೋಡ್ಕಂತೀನಿ. ಬತ್ತಿ ನೋಡ್ಕೊ. ನೋಡೋಗಲೇ ಬಿರೋದರ್ ಸರ್, ನೀವ ಸರ್? ಗೊತ್ತಾಗ್ಲಿಲ್ಲ ಸರ್, ತಪ್ಪಾಯ್ತು ಸರ್. ಸರ್ ಬಿಡಿ ಸರ್, ತಪ್ಪಾಯ್ತು. ಅಯ್ಯ ನಿಮ್ಮ ತಾಯಿನ ಕೇಳು, ನಿಮ್ ಗಾಡಿಗೆ ಉಳಿದ್ ನನಗ ಬೈತಿ. ಏಯ್, ಆ ಬಬ್ಲಿ ಜೊತೆ ಡಬ್ಲಿಂಗ್ ಮಾಡಕತ್ತಿ ಅಂತ ಹೌದಾ? ನಾನೇನು ಮಾಡಿಲ್ಲ ಸರ್. ಅಯ್ಯೋ ಹಳಕಟ್ಟಿಗೆ ಮಾಡ್ಕೊಂಡು ಬಾ ಮಗನ, ನಮ್ಮ ಮೇರೆ ಕಡೆ ಬತ್ತಿಯಲ್ಲ, ಅವಾಗ ನಾಯಿ ಚೂ ಬಿಡ್ತೀನಿ ನಿನಗೆ. ವಿಜಯನಗರದ ಸಾಮ್ರಾಜ್ಯದಲ್ಲಿ ಅಂಗಡಿ ವ್ಯಾಪಾರಿಗಳು ಮುತ್ತು ರತ್ನಗಳನ್ನ ಬೀದಿ ಬದಿಲ್ ಮಾರ್ತಿದ್ರು. ಒಂದು ದಿನ ರಾಜ ತನ್ನ ಮಗನನ್ನ ಹೆಗಲ ಮೇಲೆ ನನ್ ಮಗನೇ ಕಚ್ಚಡ, ನನ್ನ ಮಗನ ಕೂತ್ಕೊಳ್ಳಲ್ಲ, ಕೂತ್ಕೊಳ್ಳ. ಗಂಟೆ ಹೊಡೆ ತನಕ ನನ್ನ ಮಗನೇ ಆಚೆ ಕಡೆ ಏನಾರ ಕಾಣಿಸ್ಕೊಂಡ್ರೆ ಗಂಟ್ಲು ತುರುಕ್ ಸಾಯಿಸ್ಬಿಡ್ತೀನಿ. ರಾಸ್ಕೋಲ್. ಅಪ್ಪ ಇವನೇ ಕ್ವಾರ್ಟರ್ ಅಷ್ಟು ಉದ್ದ ಇಲ್ಲ. ಸಣ್ಣ ಪಿನ್ ಚಾರ್ಜರ್ ನನ್ನ ಮಗನೇ. ಇನ್ನೊಂದ್ಸತಿ ನನ್ನ ಮಗನ ಹಾಳು ಮಾಡಿದ್ರೆ ದಪ್ಪಿನ ತುರುಕ್ ಸಾಯಿಸ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಓ, ಪ್ರೇಮ್ ಅವ್ರ ಸಿನಿಮಾ ತುಂಬಾ ಚೆನ್ನಾಗಿದೆ, ನೋಡಿದ್ದೀನಿ. ಉಪೇಂದ್ರ ಅವ್ರದ್ದು ನೋಡಿ ಹೋಗಿ. ಅಯ್ಯೋ ನಿಮ್ಮ ಏನೋ ನಿಮ್ಮಪ್ಪ ಸೇಮ್ ನಿಂತರನೇ ಆಡ್ತಾರೆ. ಮೇಡಮ್ ಅವರೇ, ನೀವು ಮುಂದುವರಿಸಿ. ಅಲ್ಲಿಗೆ ರಾಜ್ಯಭಾರ ಇಳಿಯಿತು. ಈ ದೇವಸ್ಥಾನ ಅದಲ್ರಿ ಮೇಡಮ್ ಅವರೇ, ಹೊಸದಾಗಿ ರಿನೋವೇಟ್ ಮಾಡಿರೋದ್ರಿ. ಈ ಕ್ಷೇತ್ರದಲ್ಲಿ ನೀವೇನೇ ಕೇಳ್ಕೊರ್ರಿ, ಅದು ಪಲ್ಸಲಾರ್ದೆ ಬಿಡಂಗಿಲ್ರಿ. ಹೌದಾ? ಇಲ್ಲ ನಮ್ಮ ಮಾತೇ ಇಲ್ರಿ. ಸ್ವಲ್ಪ ಕೂತ್ಕೊಂಡು ಹೋಗೋಣ. ಕೂತ್ಕೊಳ್ಳೋಣ್ರಿ ಮೇಡಮ್ ಅವರೇ. ಶ್ರೀಕಾಂತ್ ಅವ್ರೆ, ಮೇಡಮ್ ಅವರೇ, ನಿಮ್ಮನ್ನೇನು ಕೇಳ್ಬೇಕಾಗಿತ್ತು. ಕೇಳ್ರಿ ಮೇಡಮ್ ಅವರೇ. ಇಷ್ಟ ದಿವಸ ಆಯ್ತು ಪ್ರೀತಮ್ ತಾಯಿ ಕಾಣಿಸ್ಲಿಲ್ಲ, ಅವ್ರು ಎಲ್ಲಿದ್ದಾರೆ? ಅಲ್ಲ, ನಿಮಗ್ ಬೇಜಾರಾದ್ರೆ ಬೇಡ ಬಿಡಿ. ಹಾಗೇನಿಲ್ರಿ, ಅದು ಬಾಳ್ ದೊಡ್ಡ ಕತೆ ಐತ್ರಿ. ನನ್ನ ಹೆಂಡತಿ ಲಾಯರ್ರಿ, ಚಲೋ ಲಾಯರ್ರು. ವಾದ ಮಾಡಿ 100 ಕೇಸ್ ಗೆದ್ದಾಳ್ರಿ. ಅದರಲ್ಲಿ ಮುಕ್ಕಾಲ್ ಪಾಲು ಬರೇ ಡೈವರ್ಸ್ ಕೇಸ ರೀ. ಅವಳು ಒಮ್ಮೆ ವಾದ ಮಾಡಕ್ ನಿಂತ್ರ ಹೆಣ್ಣಿಗೆ ಸಮಾನತೆ ಇಲ್ವಾ ಮೈ ಲಾರ್ಡ್? ಅವಳಿಗೂ ಇಷ್ಟ ಬಂದಾಗ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಇದೆ. ತಾಳಿ ಕಟ್ಟಾಗಿಂದ ಸಾಯೋವರೆಗೂ ಗಂಡ, ಮನೆ, ಮಕ್ಕಳು ಅಂತ ಎಲ್ಲ ಜವಾಬ್ದಾರಿಗಳನ್ನೂ ವಹಿಸ್ಕೋತಾಳೆ. ಅವಳ ಮೇಲಾಗೋ ಮಾನಸಿಕ ಹಿಂಸೆನ ಸಹಿಸ್ಕೊಂಡು ಅವನ ಜೊತೆ ಕೊನೆವರೆಗೂ ಬಾಳ್ತಾಳೆ ಮೈ ಲಾರ್ಡ್. ಹೆಣ್ಣಿನ ತ್ಯಾಗದ ಮುಂದೆ ಯಾವುದು ದೊಡ್ಡದಲ್ಲ. ಅವಳಿಗೆ ಅವಳದೇ ಆದ ಸ್ವಾತಂತ್ರ್ಯ ಇದೆ. ದಟ್ಸ್ ಆಲ್ ಮೈ ಲಾರ್ಡ್. ಕೋರ್ಟ್ ಈಸ್ ಅಡ್ಜರ್ನ್. ಮೇಡಮ್, ನಮ್ ಜಡ್ಜ್ಮೆಂಟ್ ಯಾವಾಗ ಬರ್ಬೋದು? ನೋಡಮ್ಮ, ಇನ್ನು 25,000 ಕೊಟ್ರೆ ನಿನ್ ಕೇಸು ಸ್ಟ್ರಾಂಗ್ ಆಗತ್ತೆ. ಮೇಡಮ್, ನನ್ನ ಹತ್ರ ಈ ತಾಳಿ ಬಿಟ್ರೆ ಬೇರೆ ಏನೂ ಇಲ್ಲ ಕೊಡೋದಕ್ಕೆ. ಗಂಡನೇ ಬೇಡ ಅಂದ್ಮೇಲೆ ಆ ತಾಳಿ ಇಟ್ಕೊಂಡು ಏನ್ ಮಾಡ್ತೀಯಾ? ಅದನ್ನೇ ಕೊಡು, ಪರವಾಗಿಲ್ಲ.
ಅಲ್ಲ, ಕಂಡವ್ರ ಮನೆ ಒಲೆ ಆರಿಸಿ ನಮ್ಮನೆ ಒಲೆ ಉರಿಸಿದ್ರೆ ಅವ್ರ ಶಾಪ ತಟ್ಲಾರ್ದೆ ಬಿಡ್ತದ? ಲಕ್ಷ ಲಕ್ಷ ಫೀಸ್ ತಕೊಂಡ್ರು 10 ರೂಪಾಯಿ ಸ್ಟಾಂಪ್ಗೂ ದುಡ್ಡು ಕೇಳ್ತಿರಲ್ಲ, ನಾಚಿಕೆ ಆಗಂಗಿಲ್ಲ? ಹಾಗ್ ನಾನ್ ದುಡ್ಕೊಂಡ್ ಬರೋದಕ್ಕೆ ಹಾಯಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಹೊತ್ತೊತ್ತು ಕೂತ್ಕೊಂಡು ತಿಂತಾ ಇರೋದು. ಏಯ್, ನಾವ್ ಯಾವ್ದ್ರ ಕಡಿಮೆ ಇದ್ದೀವಿ ಹೇಳೋ? ಕೂತ್ ತಿಂದ್ರು ಕರೆದಷ್ಟು ಆಸ್ತಿ ಅದ. ಏನೋ ನೀನ್ ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಸುಮ್ಮನಿದ್ದೀನಿ ಅಷ್ಟ. ಸುಮ್ನೆ ತಿನ್ರಿ. ಯಾವಾಗ್ಲೂ ಇದೇ ಗೋಳ ಆಗೋಯ್ತು ನಮ್ಮ ಮನೇಲಿ. ಎಷ್ಟು ಮಾಡಿದ್ರು ಅಷ್ಟೇನೆ. ಏಯ್. ಎಲ್ಲ ನನ್ ಕರ್ಮ. ಯಾವ ಗಳಿಗೆ ಹುಟ್ಟಿದಿಲ್ಲ. ನನ್ನನ್ ಕೇಳಿದ್ರೆ ಅಮ್ಮನ್ ಕೇಳು. ಎರಡು ವರ್ಷದಿಂದ ಕೇಸ್ ಎಳೀತಾನೇ ಇದೆ. ಇಬ್ರು ಸೇರಿ ಒಂದು ಒಪ್ಪಂದಕ್ಕೆ ಬರಬಾರ್ದಾ? ಮಹಾಸ್ವಾಮಿ, ನನಗೆ ಜೀವನದಲ್ಲಿ ತುಂಬಾನೇ ನೋವಿದೆ. ನಾನು ನೆಮ್ಮದಿಯಾಗಿ ಉಸಿರಾಡಬೇಕು. ಇವಳಿಂದ ನನಗೆ ಡಿವೋರ್ಸ್ ಕೊಡಿಸ್ಬಿಡಿ. ಇವ್ರ ಜೊತೆ ಜೀವನ ಮಾಡಕ್ ನಂಗೆ ಇಷ್ಟ ಇಲ್ಲ. ಜೀವನಾಂಶ ಕೊಡಿಸ್ಬಿಡಿ, ನಾನು ಹೆಂಗೋ ಬದುಕುತ್ತೀನಿ. ಮೈ ಲಾರ್ಡ್, ನನ್ನ ಕ್ಲೈಂಟ್ ಮಿಸ್ಟರ್ ಪ್ರಕಾಶ್ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತಾನೆ ಈಕೆ ಅವ್ರ ಹಿಂದೆ ಬಿದ್ದು ಮದ್ವೆ ಆಗಿದ್ದಾಳೆ. ಈಕೆ ಪರಿಹಾರ ಅಂತ ಅರ್ಧ ಆಸ್ತಿನೇ ಕೇಳ್ತಾ ಇದ್ದಾಳೆ. ಈಕೆ ಉದ್ದೇಶ ಜೀವನ ಮಾಡೋದಲ್ಲ, ಜೀವನಾಂಶ ಕೇಳೋದು. ಮೈ ಲಾರ್ಡ್, ನೀವ್ ಕೊಡೋ ತೀರ್ಪು ಇತಿಹಾಸನೇ ಕ್ರಿಯೇಟ್ ಮಾಡಬೇಕು. ದಟ್ಸ್ ಆಲ್ ಮೈ ಲಾರ್ಡ್. I will announce the final judgment. The decree of divorce is passed. Marriage stands dissolved. ಹೇಗೆ ಹೇಳೋದು? ಮೇಡಮ್ ಅವರೇ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು. ಹೇಳಿ. ತಾವೇನು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ವಿಚಾರ ಹೇಳ್ತೀನಿ. ಹೇಳಿ. ಏನಾ? ನನ್ನ ಹತ್ರ ತುಂಬಾ ದುಡ್ಡಿದೆ. ಅದು ಹೇಳ. ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನಿಗೆ ನಿಮ್ಮ ಮನಸ್ಸು ಜಲ್ದಿ ಕೆಲಸ ಆಗ್ತದೆ ಅಂತ ಹೇಳ. ನಾನು ಇಡೀ ಅರ್ಧ ಆಸ್ತಿನೇ ಕೊಡ್ತೀನಿ. ಅದನ್ನೆಲ್ಲ ಇಟ್ಕೊಂಡು ನಾನು ಒಬ್ಬರೇ ಹೇಗೆ ಅನುಭವಿಸ್ಲಿ? ಜೊತೆಲಿ ಯಾರಾದ್ರೂ ಒಬ್ರು ಇದ್ರೆ ಚಂದ ಅಲ್ವಾ? ನೀವೊಬ್ರು ಮನಸ್ಸು ಮಾಡಿದ್ರೆ ಗೊತ್ತಾಗದೇ ಇರೋ ಥರ ನಾನು ನೋಡ್ಕೋತೀನಿ. ದುಡ್ಡಿನ ಮುಂದೆ ಯಾವ ಸಂಬಂಧನೂ ಇಲ್ಲ ಅಂತ ನಾನು ಸಂಸಾರ ಮಾಡಿದ್ಮೇಲೆ ನನಗೆ ಗೊತ್ತಾಗಿತ್ತು. ದುಡ್ಡಿದ್ರೇನೆ ಎಲ್ಲ. ನಾವಿಬ್ರು ಜೊತೆಯಾಗಿ ಸಂಸಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸಕತ್ತದ. ಅರ್ಥ ಹುಡ್ಕೋದ್ರಲ್ಲಿರತ್ತೆ, ನೋಡೋದ್ರಲ್ಲ. ಹೇಸ್ಕಿ ತುಳಿದ ಮೇಲೆ ಕಾಲ್ ತೊಳ್ಕೊಂಡು ನಡಿಬೇಕು. ಹಂಗ ಬಿಟ್ರೆ ಬೆನ್ನಿಗೆ ಸಿಡಿತದ. ಹೇಸ್ಗೆ ತುಳಿಯುವಂತ ಕೆಲ್ಸ ನಾನೇನು ಮಾಡಿಲ್ಲ. ಹಂಗಾದ್ರೆ ನಿನ್ನ ಆಫೀಸಲ್ಲಿ ಅವ್ನ ಯಾವನ ನಿನ್ ಕೈ ಮುಟ್ಟಿದ್ರೆ ಸುಮ್ನೆ ನೋಡ್ಕೊಂಡು ಕೂತೆಲ್ಲ ತಪ್ಪಲ್ಲ, ಸುಳ್ಳಲ್ಲ? ಯಾಕೆ ಬಾಯಾಗ ಮಾತು ಬರ್ಲಿಲ್ಲ? ನಿಮ್ ಬುದ್ಧಿ ಎಷ್ಟಿದ್ಯೋ ಅಷ್ಟಕ್ ಮಾತ್ರ ನೀವ್ ಯೋಚನೆ ಮಾಡೋದು. ಅದು ನನ್ನ ಆಫೀಸು. ಅಲ್ಲಿ ಸಾವಿರಾರು ಜನ ಕ್ಲೈಂಟ್ಸ್ ಬರ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ, ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಅಷ್ಟಕ್ಕೆ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ತಪ್ಪು ತಿಳ್ಕೊಂಡ? ನಾನೇನ್ ತಪ್ಪು ತಿಳ್ಕೊಂಡಿನಿ? ಇನ್ನೇನ್ ಮತ್ತೆ? ಹೀಗ್ ಮಾತಾಡ್ತಿರೋದ್ ನೋಡಿದ್ರೆ ಗೊತ್ತಾಗ್ತಿಲ್ವಾ? ನಾನ್ ಕಣ್ಣಾರೆ ನೋಡಿರೋದು. ನಾ ಕಣ್ಣಾರೆ ನೋಡ್ಲಾರ್ದು ಎಷ್ಟ್ ನಡೆದಿರ್ಬೋದು ನಿನ್ನ ಹತ್ರ. ಇಷ್ಟು ಚೀಪಾಗಿ ಮಾತಾಡ್ತೀರಾ? ನಾನ್ ಚೀಪಾಗಿ ಮಾತಾಡ್ತೀನ? ಹೌದು. ನೀನ್ ಇಲ್ಲಿ ತನಕ ಎಷ್ಟೋ ಜನಕ್ಕೆ ಡೈವರ್ಸ್ ಕೊಡ್ಸಿದಿ. ಒಂಟಿ ಬದುಕು ಏನು ಅಂತ ನಿಂಗೆ ಅರ್ಥ ಆಗ್ಬೇಕು. ಅರ್ಥ ಆಗ್ಲಿ. ನಾನ್ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಪ್ರೀತಮ್, ಏ ಪ್ರೀತಮ್, ಪ್ರೀತಮ್. ಏನಪ್ಪ? ನಿನ್ ಭವಿಷ್ಯನ ನಮ್ಮೂರಾಗೆ ರೂಪಿಸ್ತೀನಿ. ನಡಿ. ನಾನು ಎಲ್ಗೂ ಬರಲ್ಲ ಅಪ್ಪ, ಇಲ್ಲೇ ಇರ್ತೀನಿ. ಏಯ್ ನಡಿಲೆ. ಅಮ್ಮ ನೀನಾದ್ರೂ ಹೇಳಮ್ಮ. ಹೋಗೋ. ನಿಮ್ಮಪ್ಪ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ನೋಡ್ತೀನಿ. ಇವತ್ತು ಹೋಗ್ತೀರಾ, ನಾಳೆ ಬೆಳಿಗ್ಗೆ ವಾಪಸ್ ಬರ್ತೀರಾ. ನಾನ್ ನೋಡ್ದೇ ಇರೋದಾ? ಏಯ್ ನಡಿಯಾ. ಸಾರಿ ಶ್ರೀಕಾಂತ್ ಅವರೇ, ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಆಗ್ತದೆ ಮೇಡಮ್ ಅವರೇ? ಈ ಜಗತ್ತಲ್ಲಿ ಮುಕ್ಕಾಲ್ ಪಾಲ್ ಜನ ನನ್ನಂತವ್ರ ರೀ. ಹೋಗೋಣ ನಡ್ರಿ. ಯಾಕಲೆ ಸೋತದಕ್ಕೆ ಕಣ್ಣೆತ್ತಿ ಮೇಲೆ ಬಂದವೇನ? ರೋಡಲ್ಲಿ ಹೋಗೋನು ಮೈ ಮೇಲೆ ಯಾಕೆ ಬರಕತ್ತಿಲ್ಲ? ನೀವೇನ್ ದೊಡ್ಡ ಫ್ರೀಡಮ್ ಫೈಟರ್ ಅನ್ಕೊಂಡಿದ್ದೀರಾ? ನೀವು ಗೆದ್ದಿರೋದು ಜುಜುಬಿ SDMC ಎಲೆಕ್ಷನ್, MLA ಎಲೆಕ್ಷನ್ ಅನ್ಕೋಬೇಡಿ. SDMC ಎಲೆಕ್ಷನ್ ಗೆಲ್ಲಕ್ಕಾಗ್ಲಿಲ್ಲ,
MLA ಎಲೆಕ್ಷನ್ ಹೇಗ್ ಫೇಸ್ ಮಾಡ್ತೀರಾ? ಇಲ್ಲಿಗೆ ಮುಗೀತು ಅನ್ಕೋಬೇಡಿ, ಮುಂದೈತೆ ನೀವ್ ಹೆಂಗ್ ಅಧಿಕಾರ ಚಲಾವಣೆ ಮಾಡ್ತೀರಂತ ನಾನು ನೋಡ್ತೀನಿ. ಏಯ್ ಪೈಲ್ವಾನ್ಕಿ ಬಿಟ್ಟಿದ್ದೀನಿ ಅಷ್ಟ. ತಲೆ ಕಟ್ ನಿಂತ್ರ ಅದೇ ಗತ್ತು ಅದೇ ಇರುತ್ತದ, ತಿಳಿತಾ? ಬಾಳ ಹಾರಾಡ್ಬೇಡ, ನೀನು ಸಣ್ಣ ಅವಧಿ ನಡಿ. ಇದ್ರ ಕಳವನಿ ಗೊತ್ತು, ಸಣ್ಣವನ್ ಯಾರು ದೊಡ್ಡವನ್ ಯಾರಂತ. ಏಯ್ ಶ್ರೀಕಾಂತ್ ಅವ್ರೆ, ಆವಾಜ್ ಹಾಕಿದ್ರೆ ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ನಿನ್ನಂಥವ್ರನ್ನ ಎಷ್ಟೋ ಜನರನ್ನ ನೋಡಿದೀನಿ. ಹೋಗ್ತಾ ಇರೋ. ನಡೆಯಲೇ ನಿಮಗಿದೆ. ಆಯ್ತಾಯ್ತು ಮೇಡಮರೇ, ಇದನ್ನಿಷ್ಟಕ್ಕೆ ಬಿಡಬಾರ್ದ್ರಿ. ಇದಕ್ಕೊಂದು ಗತಿ ಕಾಣಿಸ್ತೀನಿ. ಪೈಲ್ವಾನ್ರ ನಾ ಇದ್ದಾಗ ಅವಾಜ್ ಹಾಕ್ಬೇಕಾಗಿತ್ತು ರಾವತ್ಯ, ಮಗ. ಏ ರಾವತ್ಯ, ಬಾರ್ಲೆ ಮಗನೇ ಇವತ್ತುವರೆಗೆ ನೀನು. ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ನೆಲಕ್ಕೆ ಹೋಗಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಇಲ್ಲ ಅನ್ಕ. ಇದು ಪೈಲ್ವಾನ್ ಗತ್ತು ಅಂತಂದ್ರೆ ಬಿಡಬೇಡ್ರಿ, ಕರೀರಿ ಹೊರಗವನ. ಬಾರ್ಲೆ ರಾವತ್ಯ. ಎಲ್ಲ ನಾಯಿ ಬೊಗಳ್ತಾರ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ನೀವೇನ ಮಾತಾಡಿದ್ರೇನಾ? ನೋಡ್ರಿ ಪೈಲ್ವಾನ್ ನಮಗ ನಾ ಏನಾಗತ್ತಾನ. ಮಾತಿನ ಮೇಲೆ ನಿಗಾ ಇರ್ಲಿ. ಜೀವನ ಪೂರ್ತಿ ಸೋತು ಒಂದೇ ಒಂದ್ಸಲಿ ಗೆದ್ದಿದ ತಕ್ಷಣನೇ ಮನೆ ಬಾಗ್ಲ ಹತ್ರ ಬಂದ್ಬಿಟ್ರಿ. ನೋಡ್ದಾ, ಇದೇ ನಿಮ್ ಯೋಗ್ಯತೆ. ನೋಡೋ, ನಿನ್ ತಮ್ಮ ಒಂದ್ ಹೆಣ್ಣಿನ ಮೇಲೆ ಪೌರುಷ ತೋರ್ಸಕ್ ಬಂದಾನ. ನಾಚಿಕೆ ಆಗಂಗಿಲ್ಲ. ಒಂದು ಹೆಣ್ಣಿನ ಮೇಲೆ ಪೌರುಷ ತೋರಿಸ್ದೇನೋ? ಅದು ನನ್ ಕೆಲ್ಸ ಕಣೋ. ನೋಡು, ಆಕಿ ನಮ್ಮ 3 ಮಕ್ಕಳಿಗೆ ಪಾಠ ಮಾಡಕ್ ಬಂದ ಆಕಿ. ಇನ್ನೊಮ್ಮೆ ಏನಾದ್ರೂ ಆಕಿ ವಿಚಾರಕ್ಕೆ ಹೋದ್ರೆ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸ್ಬೇಕಾಗ್ತದ. ಜೈಲಿಗೆ ಕಳಿಸ್ತ್ಯಾ? ಜೈಲ್ನೇನ್ ಪೂರ್ಣಿಮಾ ಲಾಡ್ಜ್ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಾಗೆಲ್ಲ ನಮ್ಮನ್ ಕಳ್ಸಕ್ಕೆ. ನೋಡ, ನನ್ ತಮ್ಮ ತಪ್ಪು ಮಾಡಿದಾನೆ, ಬುದ್ಧಿವಾದ ಹೇಳ್ತೀನಿ, ವಾಯ್ತಾ ಇರೋ. ಇನ್ನೊಮ್ಮೆ ಹಿಂಗಾದ್ರ ಈ ಪೈಲ್ವಾನ್ ಕತ್ ಏನಂತ ತೋರ್ಸ್ಬೇಕಾಯ್ತದ. ಹುಷಾರ್. ಕೇಳೋ ಪರಿಸ್ಥಿತಿ ಒಳಗಿಲ್ಲ. ಈಗ ಎದ್ ಬಂದಂಗ ಕಾಣಕತ್ತಾನ, ಮುಕ್ಕಳೆಲ್ಲ ಮಾತಾಡಕತ್ತಾನ. ಆಮೇಲೆ ಬೈಕೊಂಡು ಹೋಗ್ರು. ಕೆಟ್ಟದಾಗ ಬೈರೋ, ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನಿಂದೇನಾ ಪ್ರಾಬ್ಲಮ್? ಅಣ್ಣ ಕುದೀತಾ ಇದ್ದಣ್ಣ, ಏನಾದ್ರೂ ಮಾಡ್ಲೇಬೇಕಂತ. ನಿನಗುರಿತೈತೆ ಅನ್ಬಿಟ್ಟು ನಮ್ ಗದ್ದೆಗೆಲ್ಲ ನೀರ್ ಬಿಡಕ್ ಬರ್ಬೇಡಪ್ಪ. ಮೊದಲೇ ನಮ್ಗೆ ಕಾವು ಏರಿದ ಸಮಸ್ಯೆ. ನೀನಾ? ನಾನೇ. ಪೈಲ್ವಾನ್ರು, ಊರ್ ಜನರು ಎಲ್ರನ್ನ ಮನೆಗ್ ಕಳಿಸ್ತೀಯ? ಎಷ್ಟ್ ಧೈರ್ಯ ನಿನ್ಗೆ? ಎಷ್ಟ್ ಗಟ್ಟಿಯಾಗಿ ಬಂದ್ ನಿನ್ಕೊಂಡಿದೀಯ? ನಿಂತ್ಕ. ಏನೇ ಮಾಡಿದ್ರು ನನ್ನನ್ನು ಹೆದರ್ಸಕ್ಕಾಗಲ್ಲ. ಈ ಜಾಗನೂ ನಂದೆ, ಈ ಮನೆನೂ ನಂದೆ, ಈ ಸ್ಕೂಲು ನಂದೆ. ನಾನು ಗಟ್ಟಿಯಾಗೆ ನಿಂತಿರ್ತೀನಿ. ಆವಾಜ್ ಹಾಕ್ಬೇಡ. ನನ್ನನ್ನ ಸ್ಕೂಲ್ ಟೀಚರ್ ಆಗಿ ನೋಡಿದ್ಯಾ? ನನ್ನ ಇನ್ನೊಂದು ಮುಖ ನೋಡಿಲ್ಲ. ಏನಾಯ್ತು ನಂದು? ಏನಾಯ್ತು? ಏನಿಲ್ಲ, ಬಾ. ಗಟ್ಟಿಯಾಗಿ ನಿಲ್ತೀರಾ? ನಿಲ್ಲಿ ನೋಡೋಣ ನೀನ್ ಬಾ. ನಿಮ್ ಗಟ್ಟಿತನ. ಏನೇ ಡುಮ್ಮಿ, ನೋಡಿದ್ರು ನೋಡ್ದಂತರ ಹೋಗ್ತಿದೀಯಾ? ಹೋಗು ಹೋಗು, ಸಂಜೆ ಇತ್ತ ಕಡೆ ಬತ್ತೀಯಲ್ಲ, ನೋಡ್ಕೊಂತೀನಿ. ಈ ಕುಳ್ಮೆಂಡ್ರಿ ಬಲೆ ಬೀಸಿದ್ರೆ ಸಿಗ್ದೇ ಇರೋ ಅಕ್ಕಿನೇ ಇಲ್ಲಮ್ಮ. ಲೇ ಪಿಂಡ್ರಿಕೆ, ಜಾರ್ಸ್ ಒದ್ದ ಅಂದ್ರ ಅಟ ಟ್ಯೂಬ್ ಒಳಗಡೆ ಹೋಗ್ಬಿಡ್ಬೇಕ. ಹೋಗು, ನಿನ್ನಂತ ಟೂಬ್ಗಳು ನಾನು ಎಷ್ಟು ನೋಡಿಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಏನ್ರಿ ದಶರಥ್, ಚೆನ್ನಾಗಿದ್ದೀರಾ? ಸರ್. ಸರ್ ಸ್ಕೂಲ್ಗೆಲ್ಲ ಫುಲ್ ಪೇಂಟಿಂಗ್ ಆಗಿದೆ ಸರ್. ಬನ್ನಿ ಸರ್, ಬನ್ನಿ ನಮಸ್ತೆ ಸರ್. ಸರ್, ಟೀ ಕಾಫಿ ಏನಾದ್ರು? ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀವಿ ಸರ್. ಅದರ ಬರೋಬರ ಎಷ್ಟು? ಚೆನ್ನಾಗಿರ್ಲೇಬೇಕಲ್ವಾ? ಎಲ್ರ ಅಕೌಂಟ್ಗೆ ಕರೆಕ್ಟ್ ಆದ ಟೈಮ್ಗೆ ಸಂಬಳ ಬರ್ತಿದ್ಯಾ? ಬರ್ತಾ ಇದೆ. ಹಾ ಸರ್. ಬರೋಬರಿ ಬರಕತ್ರಿ. ಯಾರ್ದೋ ಒಬ್ರು ಅಕೌಂಟ್ಗೆ 1-0 ಸಂಬಳ ಜಾಸ್ತಿ ಬರ್ತಿರ್ಬೋದಲ್ವಾ? ಯಾಕೆ ಸರ್ ಯಾವಾಗಲೂ ನಮ್ಮ ಸಂಬಳದ ಮೇಲೆ ಯಾಕೆ ಸರ್ ಕಣ್ಣು? ಹೆಸರಿಗೆ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಸ್ಯಾಲರಿ,
ಆದರೆ ಸಾಲ ಸಾಲ ಸಾಲ. ಮೊನ್ನೆ ನಾನು ಮನೆ ಕಟ್ಸಿದೆ ಸಾಲ, ಬಾವಿ ಮಾಡಿಸಿದೆ ಸಾಲ, ಮಗಳಿಗೆ ಮದುವೆ ಮಾಡಿಸಿದೆ ಸಾಲ, ಸಾಲ ಸಾಲ ಸಾಲ. ದಶರಥ್, ನಿಮಗಲ್ಲ ರೀ ಬಿರಾದರ್, ನಿಮ್ದ? ನಮಗಿದೊಂದು. ನಂದಿನಿ ಸರ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸ್ವಲ್ಪ ಕೊಡ್ತೀರಾ? ಚೆಕ್ ಮಾಡ್ಬೇಕಿತ್ತು. ಯಾಕೆ ಸರ್? ಏನ್ರಿ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ದೀರಾ? ನೀವು ಅಧ್ಯಕ್ಷರು ಸೇರಿ ಫ್ರಾಡ್ ಮಾಡಿರೋದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಸರ್, ಮೇಡಮ್ ಅವರು ಅಂತವ್ರಲ್ಲ, ನಿಮ್ಗೆ ಅದು ರಾಂಗ್ ಇನ್ಫಾರ್ಮೇಶನ್ ಬಂದಿರ್ಬೇಕು. ಜಸ್ಟ್ ಶಟ್ ಅಪ್. ಯಾರು ಏನು ಹೇಗೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮಿಸ್ ನಂದಿನಿ, ನಿಮ್ ಬಗ್ಗೆ ಕಂಪ್ಲೇಂಟ್ ಬರ್ದಿದ್ದಾರೆ. ನೀವು ಕ್ಲಾರಿಫಿಕೇಶನ್ ಕೊಡಬೇಕು. ಇಲ್ಲದೆ ಹೋದ್ರೆ ಸಸ್ಪೆಂಡ್ ಆಗ್ಬಿಡ್ತೀರಾ. ಸರ್ ಸರ್, ಒಂದ್ ನಿಮಿಷ ಸರ್. ಸರ್, ಮೇಡಮ್ ಅವ್ರ, ನೀವು ಒಳಬೇಡ್ರಿ. ಇದನ್ನೆಲ್ಲ ಮಾಡಿದ ಆ ಹಲ್ಕಟ್ ನನ್ನ ಮಗ ರಾವತಿ ಅಂತ ನನಗೆ ಗೊತ್ತೈತ್ರಿ. ಅವ್ನು ಸಿಗ್ಲಿ, ಚಪ್ಪಲ್ ಹೊರಗೆ ಹೊಡಿತೀನಿ ರೀ ಅವಂಗ. ನಂದು, ನೀನ್ ಅಳ್ತಾ ಇದೀಯಾ? ನಂಬೋಕೆ ಆಗ್ತಾ ಇಲ್ಲ. ನಿನಗಿದೆಲ್ಲ ಒಂದು ಮ್ಯಾಟ್ರಾ ನಂದು? ಎಂತೆಂಥವ್ರನ್ನೆಲ್ಲ ಫೇಸ್ ಮಾಡಿದ್ಯಾ. ಇದ್ಯಾವ ಲೆಕ್ಕ? ನೀನ್ ತಪ್ಪು ಮಾಡಿಲ್ಲ ಅಂತ ನಿನ್ನ ಆತ್ಮಸಾಕ್ಷಿ ಗೊತ್ತಿದ್ರೆ ಹೆದ್ರೋ ಪ್ರಶ್ನೆನೇ ಇಲ್ಲ. ಹೆದರ್ಸು, ಯಾರು ತಪ್ಪು ಮಾಡಿದ್ದಾರೆ ಅಂತ ಹುಡ್ಕು, ಒಬ್ರು ಬಿಡ್ಬೇಡ. ಏಯ್, ಯಾವನ್ಲ ಇಲ್ಲಿ ಬೀವೋ? ನಾನೇ. ನೀವ್ಯಾರ್ರಿ? ಒಳ್ಳೆ ಗುಳಿ ನುಗ್ತಾ ಇದ್ದೀರಾ? ಮೈ ಮೇಲೆ ಪ್ರಜ್ಞೆ ಇದೆಯಾ ಇಲ್ವಾ? ನಿನಗ್ ಪ್ರಜ್ಞೆ ಆಯ್ತನಾ? ಅಂದ್ರ ನೀನಗ್ ನಾಚಿಕೆ ಮಾನ ಮರ್ಯಾದೆ ಸೂಡು ಸುಟ್ಟು ಏನಾದ್ರೂ ಐತಾ ಅಂತ ಏನ್ ಮಾತಾಡ್ತಾ ಇದ್ಯಾ? ಮೈಂಡ್ ಯೋರ್ ಟಂಗ್. ನಿನ್ನ ಒಂದ್ ಟಾಂಗ 10 ಗಂಟೆ ಬಂದಿರೋದು. ಅಲ್ಲಲೇ ನಿನ್ನೆ ನಮ್ಮ ಮಿಸ್ ನಂದಿನಿಗೆ ಇಲ್ದೇ ಇರೋ ಇನ್ವೆಸ್ಟಿಗೇಷನ್ ಮಾಡಿ ಅದ್ಯಾವನು ಅಧ್ಯಕ್ಷ ಅಂದ್ಯಲ್ಲ. ಈಗ ಹೇಳು, ನಾನೇ ಆ ಅಧ್ಯಕ್ಷ. ಓಹೋ, ನೀನೇನಾ ಅಧ್ಯಕ್ಷ? ಆ ನಂದಿನಿ ಜೊತೆ ಸೇರಿ ಫ್ರಾಡ್ ಮಾಡಿರೋ ದೊಡ್ಡ ಮನುಷ್ಯ. ಹರ್ಷ, ಇವ್ರ ಫೈಲ್ ತಗೊಂಬಪ್ಪ. ಏ ತಮ್ಮ, ಕೊಂದ್ರಲೆ ಈ ಪೈಲ್ವಾನ್ಗೆ ಫೈಲಾ? ಈ ಪೈಲ್ವಾನ್ ಪಟ್ಟೇನು ಅಂತ ಈಗ ತೋರಿಸ್ತೀನಿ ನೋಡ. ಮೇಡಮ್ ಅವರೇ, ಈ ಹಂಚೆಲ್ಲ ಕಿತ್ತಲ್ರಿ, ಅದನ್ನ ರೆಡಿ ಮಾಡಿಸ್ತೀವ್ರಿ. ಹೌದು ಸರ್. ಆಮೇಲೆ ನೀವು ಆ ಬೋರ್ವೆಲ್ ಹೇಳಿದ್ರಲ್ರಿ, ಅದನ್ನ ಹೊಡಿಸ್ತೀವ್ರಿ. ಒಟ್ಟಲ್ಲಿ ಸಾಲಿ ಚಲೋ ಆಗ್ಬೇಕು. ಹಂಚೆಲ್ಲ ಸರಿ ಮಾಡಿಸ್ಬಿಡ್ತೀನಿ. ಲೇ ಬಾಡ್ಯಾ, ಇದೇನ್ ಗ್ರಾಮ ಪಂಚಾಯತಿ ಅನ್ಕೊಂಡೇನ್ಲೇ? ಇಲ್ಲಿ ನೀನ್ ಹೆಂಡತಿನ ಅಧಿಕಾರ ಚಲಾಯಿಸ್ಬೇಕು. ಅಣ್ಣ ಹೇಳಿದ್ ಗೊತ್ತಾತೇನ? ಮೇಡಮ್ ಅವ್ರ ಮತ್ತೆ ಬಂದ್ರು ನೋಡ್ರಿ. ನಮಸ್ಕಾರ ರೀ ಸರ. ಐ ಆಮ್ ಸಾರಿ ಮೇಡಮ್, ನನಗೆ ಬಂದ ತಪ್ಪು ಮಾಹಿತಿಯಿಂದಾಗಿ ನಾನು ನಿಮ್ಮನ್ನ ಎಂಕ್ವೈರಿ ಮಾಡ್ಬೇಕಾಯ್ತು. ಅಲ್ರಿ ಸರ, ನೀವು BO ಆದಿರಿ, ಬಾಳ ಓದ್ಕೊಂಡಿರ್ತೀರಿ, ಸರಿ ತಪ್ಪು ಯಾವ್ದು ಅಂತ ತಿಳ್ಕೊಂಡು ಮಾತಾಡ್ಬೇಕ್ರಿ. ಅಲ್ಲ, ಅಧಿಕಾರ ಐತಂತ ಎಲ್ಲರ ಮೇಲೂ ಹಾರಾಡಕ್ಕಾಗ್ತದೇನ್ರಿ? ಈಗ ನೋಡ್ರಿ, ನಾನು STM ಅಧ್ಯಕ್ಷ ಇದ್ದೀನಿ, ಹಾಗಂತ ಈ ಮಾಸ್ಟರ್ಗಳ ಮೇಲೆಲ್ಲ ಹಾರಾಡಕ್ಕಾಗ್ತದೇನಾ? ಇದು ನಿಮ್ಗೊಂದು ಮಾತು ಹೇಳ್ತೇನೆ ಸರ್, ನೀವು ಅವರಿವರ ಮಾತು ಕೇಳೋದೊಂದು ನಿಲ್ಸಿಬಿಡಿ. ಪಾಪ ಮೇಡಮ್ ಎಷ್ಟು ಮಂಡ ಬಿಸಿ ಮಾಡ್ಕೊಂಡಿದ್ದಾರೆ ಗೊತ್ತುಂಟಾ? ಈ ವಿಷಯದಲ್ಲಿ ಅವರು ಸೀದಾ DC ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೊರಟಿದ್ರು. ಅವ್ರು ಹೊರಟ್ರೆ ನಾನು ಬೇಡ ಅನ್ಲಿಕ್ಕೆ ಆಗುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಮೇಡಮ್, ಈ ವಿಷಯನ ಅಲ್ಲಿವರೆಗೂ ತಗೊಂಡು ಹೋಗ್ಬೇಡಿ, ಇಲ್ಲೇ ಬಿಟ್ಬಿಡಿ. ಅಪವಾದ ಮಾಡಕ್ಕಿಂತ ಮುಂಚೆ ಅದು ಸುಳ್ಳ ನಿಜಾನ ಅಂತ ತಿಳ್ಕೋಬೇಕು. ಒಂದ್ಸತಿ ಅವಮಾನ ಆದ್ಮೇಲೆ ಸಾರಿ ಕೇಳಿದ್ರೇನು ಕೇಳ್ದಿದ್ರೇನು. ನೀವಿವತ್ ಬಂದಿರ್ಲಿಲ್ಲ ಅಂದ್ರೆ ನಾನ್ ಇನ್ನೋಸೆಂಟ್ ಅಂತ ಇಲ್ಲಿ ಯಾರು ನಂಬ್ತಿರ್ಲಿಲ್ಲ, ನನ್ ಮೇಲ್ ಯಾರು ನಂಬಿಕೆನೇ ಇಡ್ತಿರ್ಲಿಲ್ಲ. ಬಿಡ್ರಿ ಮೇಡಮ್ ಅವರೇ, ನಾವು ನಂಬ್ತೀವಲ್ರಿ. ನಾನು ಬರ್ತೀನಿ ಮೇಡಮ್. ಕಾಫಿ ಗಿಫಿ ಅಂತ ತಗೊಳ್ತೀರಾ? ಹೊಂಟಾನು ಹೋಗ್ಲಿ ಬಿಡ್ರಿ. ಹಲೋ ಸರ್, ನಾನು BO. ನಾವು ಅನ್ಕೊಂಡಾಗ ಏನೂ ಆಗ್ಲಿಲ್ಲ ಸರ್. ಏನ್ ಪರವಾಗಿಲ್ಲ ಬಿಡಿ. ನನಗೆ ಮೊದಲಿಂದನೂ ನಿಮ್ಮ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಸಾರಿ ಸರ್. ಆಗ್ಲಿ, ಈ ಸೋಲಿನ ಸಂಭ್ರಮನ ಆಚರಿಸೋಣ. ಸರ್, ಅದು ಸಾಯಂಕಾಲ ಕ್ಲಬ್ಬಲ್ಲಿ ಸಿಗ್ತೀನಿ. ಸರಿ ಸರ್. ಓಕೆ. ನನ್ನ ಪ್ಲಾನ್ ಎಲ್ಲ ಹೊಲ್ಟ ಹೊಡಿತಾ ಇದೆಯಲ್ಲ, ಹೋಗಿ ಹೋಗಿ ಒಂದು ಹೆಣ್ಣಿನ ಹತ್ರ ಸೋಲ್ತಾ ಇದ್ದೀನಲ್ಲ. ಆ
ಪೈಲ್ವಾನ್ ಸಪೋರ್ಟ್ ಇರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳ ಕಥೆನೇ ಮುಗಿಸ್ಬಿಡ್ತಾ ಇದ್ದೆ. ಇರ್ಲಿ, ಇದನ್ನ ಸೋಲು ಅಂತ ಯಾಕೆ ಅನ್ಕೋಬೇಕು? ಸೆಣಸಾಟ ಅನ್ಕೋಬೋದಲ್ಲ ನಮ್ಮ ಅನುಕೂಲಕ್ಕೆ. ಹಾ ಹಾ, ಏ ಇವಳೆ, ಏನ್ರಿ? ಸ್ವಲ್ಪ ಕಾಫಿ ಕೊಡೆ. ಹಾಲಿಲ್ಲ. ಯಾಕೋ ಹೊರಗಡೆ ಜೊತೆ ಮನೆಯಲ್ಲೂ ಗೌರವ ಕಮ್ಮಿ ಆದಂಗೆ ಕಾಣ್ತಾ ಇತ್ತಲ್ಲ. ನಿಜವಾಗ್ಲೂ ಹಾಲಿಲ್ವೇನೋ, ಹಂಗ್ಯಾಕೆ ಅನ್ಕೋಬಾರ್ದು ನಮ್ಮ ಅನುಕೂಲಕ್ಕೆ. ಇರ್ಲಿ. ಅಂಜಲಿ, ಪ್ರೆಸೆಂಟ್ ಮ್ಯಾಮ್. ಬಬ್ಲಿ, ಎಸ್ ಮ್ಯಾಮ್. ಮೇಘಾ, ಎಸ್ ಮ್ಯಾಮ್. ಪವನ್, ನಮಸ್ತೆ ಮೇಡಮ್. ಪ್ರೀತಮ್, ಪ್ರೆಸೆಂಟ್ ಮಿಸ್. ಶ್ರುತಿ ಬಂದಿಲ್ಲ ಮೇಡಮ್. ಮತ್ತೆ ಬಂದಿಲ್ವಾ ಇವತ್ತು? 2-3 ದಿವಸ ಆಯ್ತಲ್ಲ. ರಾಜಿ, ಏನಾಗಿದೆ? ಅವ್ರ ಅವ್ವಗ್ ಹುಷಾರಿಲ್ಲ ಅಂತ ಬಂದಿಲ್ರಿ ಮೇಡಮ್. ಅಮ್ಮಗ್ ಹುಷಾರಿಲ್ವಾ? ಶ್ರುತಿ. ಹಾ ಮೇಡಮ್ ಅವರ ನಮಸ್ತೆ. ನಮಸ್ತೆ ಮೇಡಮ್. ಯಾಕೆ ನೀನ್ 3 ದಿವಸದಿಂದ ಸ್ಕೂಲಿಗೆ ಬಂದಿಲ್ಲ? ಅವ್ವಗ್ ಹುಷಾರಿಲ್ರಿ ಮೇಡಮ್. ಏನಾಗಿದೆ? ಹಾ ಬಂದ. ಅವ್ವ ಏನಾಯ್ತ? ಸ್ಕೂಲಿಂದ ಮೇಡಮ್ ಅವ್ರು ಬಂದಾರ ನೋಡಾಕ. ವಾ ಏನಾಯ್ತವ? ಮಾತಾಡವ. ಯಾಕೆ ಮಾತಾಡಕತ್ತಿಲ್ ನೀನು? ಏನಾಯ್ತು? ಏನಾಯ್ತು? ಮಾತಾಡುವ. ಹೋಗಿ ನೀರ್ ತಗೊಂಬಾ. ನೀರ ತಂದೆ ಇರು. ನನ್ನ ಮಗಳಿಗೆ ಬೇರೆ ಯಾರು ದಿಕ್ಕಿಲ್ಲ. ಅವಳ ಜವಾಬ್ದಾರಿನ ನಿಮ್ಮ ಮಡಲಿಗೆ ಅಮ್ಮ ನೀವೇ. ಅಮ್ಮ ಅಮ್ಮ ಶ್ರುತಿ. ದೇವರೇ ನೀಡಿರುವ ಭಾರವು ಲೆಕ್ಕಿಸದೆ ಉದರವೇ ಉಯ್ಯಾಲೆಯಾಗಿಸಿದೆ. ವೇದನೆ ಭೇದಿಸುತ್ತ ಗೆಲುವನ್ನು ಸಾಧಿಸಿದೆ. ಬೆಳಕಿಗೆ ಜಗವನ್ನೇ ತೋರಿಸಿದೆ. ಪ್ರಬಲ ಬಲೆ ನೀ ಸಡಿಲವಾದರೆ ಚಿಗುರಿಗೆ ನೀರುಣಿಸುವರಾರು ಅಮ್ಮ. ನೆರಳೀರುಳಲಿ ಬೆರೆತು ಹೋದರೆ ಬಿಸಿಲಿಗೆ ಕೊಡೆಯಾಗುವರಾರು ಅಮ್ಮ. ಕರುಣೆ ಶವವಾಗಿ ಮಲಗಿದೆ. ಮರಣ ಲಾಭದಲ್ಲಿ ಮರಳಿದೆ. ಒಲವೇ ವಿದಾಯ ಹೇಳಿದೆ. ಬದುಕೇ ಅವಮಾನ ಮಾಡಿದೆ. ಕಸವೇ ಕಣ್ಣಲಿ ಎಸೆದು ಕಾಂತಿಯೇ ಕಸಿದು ಕೊಂಡನು ಭಗವಂತ. ಹೆಣೆದ ಕನಸಿಗೆ ಹೊಣೆಯು ಯಾರೆಂದು ಹೊಸಗೆ ಹಾಕಿದ
ಭಗವಂತ ಮೊಗ್ಗು ಗಿಡದಲ್ಲಿ ಮಡಿದು ಹೋದರೆ ಕಿರಣದ ಉಪಯೋಗವೇನಿದೆ ಅಮ್ಮ ರೆಂಬೆ ಕೊಂಬೆಗೆ ಇರದು ಏಳಿಗೆ ಮರದಡಿ ತಾಯಿ ಬೇರು ಇಲ್ಲದೆ ಅಮ್ಮ ದೇವರೇ ನೀಡಿರುವ ಭಾರವು ಲೆಕ್ಕಿಸದೆ ಉದರವೇ ಉಯ್ಯಾಲೆಯಾಗಿಸಿದೆ. ಮೇಘನಾ, ಹೇಳ್ ನಂದು. ಆಟಾಡ್ತಿದ್ಯಾ? ಹ್ಞೂ. ಲೇಟ್ ಆಯ್ತು, ಹೋಗ್ ಮಲ್ಕೋ. ಒಂದ್ ನಿಮಿಷ. ಮ್ಯಾಮ್ ಇಷ್ಟೊಂದು ಜನ ಮಕ್ಳು ಯಾಕೆ ಬರ್ತಾ ಇದ್ದಾರೆ? ಪಕ್ಕದ ಸ್ಕೂಲ್ ಕ್ಲೋಸ್ ಆಗಿದೆ, ಅಲ್ಲಿಂದ ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಪಕ್ಕದ ಸ್ಕೂಲ್ ಯಾಕೆ ಕ್ಲೋಸ್ ಮಾಡ್ತಿದ್ದಾರೆ? ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸ್ಕೂಲ್ ಕ್ಲೋಸ್ ಆಗಿದೆ, ಅದಕ್ಕೆ ಎಲ್ಲ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗಾದರೆ ಒಂದು ವೇಳೆ ನಮ್ಮ ಸ್ಕೂಲ್ ಸ್ಟ್ರೆಂತ್ ಕಮ್ಮಿ ಆದರೆ ನಮ್ಮ ಸ್ಕೂಲು ಖಾಲಿ ಮಾಡಿಸ್ತಾರಾ? ಇದೇ ರೀತಿ ಸ್ಟ್ರೆಂತ್ ಕಮ್ಮಿ ಆಯಿತು, ವ್ಯವಸ್ಥೆ ಸರಿ ಇಲ್ಲ, ಟೀಚರ್ಸ್ಗಳಿಲ್ಲ ಅಂತ ಶಾಲೆಗಳನ್ನ ಮುಚ್ತಾ ಬಂದರೆ ಮುಂದೆ ಒಂದಿನ ಸರ್ಕಾರಿ ಶಾಲೆ ಇದ್ವು ಅಂತ ಪುಸ್ತಕದಲ್ಲೋ ಯಾರೋ ಹೇಳಿದ್ದನ್ನು ಕೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದನ್ನು ಇಲ್ಲಿಗೆ ಬಿಡಬಾರ್ದು ಮಿಸ್. ಸರ್ಕಾರಿ ಆಫೀಸಲ್ಲಿ ಕೆಲಸ ಇಲ್ಲ ಅಂದರೆ ಓಪನ್ ಇರುತ್ತೆ, ಸರ್ಕಾರಿ ಶಾಲೆಗಳು ಯಾಕೆ ಓಪನ್ ಇರಲ್ಲ? ಒಂದು ವೇಳೆ ನಮ್ಮ ಶಾಲೆಗೂ ಇದೇ ಪರಿಸ್ಥಿತಿ ಬಂದರೆ? ಏನಮ್ಮ ನಂದು, ತುಂಬಾ ದಿನ ಆದ್ಮೇಲೆ ಈ ಕಡೆ ಬಂದಿದ್ಯಾ? ಏನ್ ಸಮಾಚಾರ? ಸೌಮ್ಯ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೇಳಂದು, ನನ್ನಿಂದ ಆದ್ರೆ ಖಂಡಿತ ಮಾಡ್ತೀನಿ. ಎಲ್ಲ ಕಡೆ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಿದೆ, ಇದ್ರ ಬಗ್ಗೆ ಏನಾದ್ರೂ ನ್ಯೂಸ್ ಮಾಡ್ಬೋದಾ? ಅದೆಲ್ಲ ರಗಳೆ ನಿನಗೆ ಯಾಕೆ? ಆಮೇಲೆ ಈ TRP ಬರ್ದೇ ಇರೋ ಪ್ರೋಗ್ರಾಮ್ಗಳನ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ನಮ್ ಹೆಡ್ ಬಿಡೋದೇ ಇಲ್ಲ. ಹಾಗಾದ್ರೆ ನಿಮ್ಗೆ ಯಾರಿಗೂ ಸೋಷಿಯಲ್ ಜವಾಬ್ದಾರಿ ಕಾಳಜಿ ಇಲ್ವಾ? ಐ ಮೀನ್ ಅವ್ರಿಗೆ? ನಂದು, ನೀನ್ ಡೈರೆಕ್ಟ್ ಆಗಿ ನನಗೆ ಹೇಳು, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಈ ಪ್ರೊಫೆಷನ್ಗೆ ಬಂದ್ಮೇಲೆ ಈ ತರ ಅನ್ಸ್ಕೊಳ್ಳೋದು ಕಾಮನ್ ಆಗೋಗ್ಬಿಟ್ಟಿದೆ. ಬಟ್ ಇದು ಜನಗಳಿಗೋಸ್ಕರ ಅಲ್ಲ, TRPಗೋಸ್ಕರ ಅಲ್ಲ, ಇದು ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡೋದು. ಅಷ್ಟಕ್ಕೂ ಈಗ ನಿಮ್ ಶಾಲೆ ಏನ್ ಕ್ಲೋಸ್ ಏನ್ ಆಗ್ತಿಲ್ವಲ್ಲ, ಬಿಟ್ಟಾಕು. ನಾಳೆ ನಮ್ದು ಆಗ್ಬೋದು. ಐ ಆಮ್ ಸಾರಿ ನಂದು, ಐ ಆಮ್ ಹೆಲ್ಪ್ಲೆಸ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಇವತ್ತು ನಮ್ಮ ನಂದಿನಿ ಮೇಡಮ್ ಅವರು ನಿಮ್ಗೇನೋ ಹೇಳ್ಬೇಕಂತೆ. ಯಾರು ಗಲಾಟೆ ಮಾಡಬಾರ್ದು, ಕೀಪ್ ಕ್ವೈಟ್ ಅಂಡ್ ಲೆಸನ್ ಟು ಇಯರ್, ಡೋಂಟ್ ಗಲಾಟೆ. ಬೆಂಕಿ ಬಿತ್ತು ನಿಮ್ ಇಂಗ್ಲಿಷ್ಗೆ. ಮಕ್ಕಳು ಮುಂದೆ ಬಂದ್ರು ತಲೆ ತಿನ್ನೋದು ಬಿಡಿಲ್ಲಲ್ರಿ. ಮೇಡಮ್ ನೀವು ಮಾತಾಡ್ರಿ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಮ್ ಸ್ಕೂಲಿನ ಸಂಖ್ಯೆ 84ರಿಂದ 100 ಆಗಿದೆ. ಚಪ್ಪಾಳೆ. ಇದು ಖುಷಿ ಪಡೋ ವಿಷಯ ಅಲ್ಲ.
ಪಕ್ಕದ ಸ್ಕೂಲ್ಗಳು ಕ್ಲೋಸ್ ಆಗ್ತಿರೋದ್ರಿಂದ ಆ ಮಕ್ಕಳು ನಮ್ ಸ್ಕೂಲಿಗೆ ಸೇರಿ ಹಾಗಾಗಿ ನಮ್ ಸಂಖ್ಯೆ ಜಾಸ್ತಿ ಆಗಿದೆ. ನಾಳೆ ಇದೇ ಪರಿಸ್ಥಿತಿ ನಮ್ ಶಾಲೆಗೂ ಬರಬಹುದು. ಹಾಗಾಗಿ ನಾವೆಲ್ಲ ಈಗ್ಲೇ ಎಚ್ಚೆತ್ಕೋಬೇಕು. ಯಾರ್ ಏನಾದ್ರೂ ಮಾಡ್ಕೊಂಡ್ ಸಾಯ್ಲಿ ಅನ್ನೋದಕ್ಕೆ ಇದು ಪಾಲಿಟಿಕ್ಸ್ ಅಲ್ಲ. ನಿಮ್ಮ ಭವಿಷ್ಯನ ನೀವೇ ರೂಪಿಸ್ಕೋಬೇಕು. 84 ಜನ ಬಂದ್ರೇನು 100 ಜನ ಬಂದ್ರೇನು ಸಂಬಳ ಕೊಡೋ ತನಕ ಶಾಲೆ ಓಪನ್ ಇಟ್ಟಿರ್ತಾರ. ಎಲ್ಲ ಸ್ಕೂಲು ಮುಚ್ಚ ನಮ್ಮ ಸ್ಕೂಲು ಮುಚ್ಚೋರು ಹೆಂಗೋ? ಏನಾರು ಹೇಳೋ ಪ್ರೀತಮ್. ಯಾಕ್ಲೆ ಪ್ರೀತಮ್, ಏನಾಗ್ತಿದಿಲ್ಲ? ಜಾಸ್ತಿ ಅಲ್ವಾ? ಹೌದು. ಏನಾಯ್ತು? ತುಂಬಾ ಸೀರಿಯಸ್ ಆಗಿದ್ಯಾ ಎಸ್ ಡಾಕ್ಟರ್? ಮೇಡಮ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಮೇಡಮ್. ಅವ್ರ ತಂದೆಗೆ ಬರಕ್ ಹೇಳಿದೀನಿ. ಅವರು ಇನ್ನೇನ್ ಬಂದ್ಬಿಡ್ತಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಮೇಡಮ್. ನಮಸ್ಕಾರ ಡಾಕ್ಟ್ರ. ನಾವು ತಂದೆ ರೀ. ನನ್ನ ಮಗನಿಗೆ ಏನಾಗೈತ್ರಿ? ನೆನ್ನೆ ತಾನೇ ಚಲೋ ಉಂಡು ಓಡಾಡಕತ್ತಿದ್ರಿ. ಇವತ್ತು ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡ್ರ ಅಂದ್ರ ನನಗೆ ಆಘಾತ ಆಗೈತ್ರಿ. ಡಾಕ್ಟ್ರ್, ಹೆಂಗಾರ ಉಳಿಸ್ಕೊಡಿ ಡಾಕ್ಟ್ರ್ ನನ್ನ ಮಗ. ನೋಡಿ, ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ರೇರ್ ಕೇಸ್. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲ ಟೆಸ್ಟ್ಗಳನ್ನ ಲ್ಯಾಬಿಗೆ ಕಳ್ಸಿದೀವಿ. ರಿಪೋರ್ಟ್ ಬರಬೇಕು. ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಏನ್ರಿ ನೀವು ಪ್ರಯತ್ನ ಮಾಡ್ತೀರಿ? ನಿಮ್ಗೆ ಯಾರಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟವ್ರು? ನೋಡಿ, ನನ್ನ ಮಗನ ಉಳಿಸ್ಕೊಡಕ್ ಆಗಲ್ಲ ಅಂತಂದ್ರೆ ಏನ್ರಿ ಮಾತಾಡಕತ್ತೀರಿ ನೀವು? ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಬೇರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಕಮ್ ಡಾಕ್ಟರ್. ಸೇರಿಸ್ತೀನ್ರಿ. ಗೌರ್ಮೆಂಟ್ ಸಾಲಿ ಸೇರಿಸ್ದಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸ್ತೀನ್ರಿ ನಾವು. ನೋಡ್ರಿ ಮೇಡಮ್ ಅವ್ರೆ, ನನ್ನ ಮಗನ ಉಳಿಸ್ಕೊಡಕ್ ಆಗಲ್ಲ ಅಂತಾರೆ ಇವರು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ ಸಮಾಧಾನ ಮಾಡ್ಕೊಳಕ್ ಆಗ್ತದ? ಇವ್ರವ್ನ ಒಬ್ಬ ಮಗ ರೀ. ಉಳಿಯಂಗಿಲ್ಲ ಅಂದ್ರೆ ನಾ ಬದುಕಂಗಿಲ್ಲ ರೀ. ಶ್ರೀಕಾಂತ್ ಅವ್ರೆ, ಅವ್ನ್ ಕೊನೆ ಆಸೆ ಏನು ಗೊತ್ತಾ? ಆಸೆ ರೀ? ಹೇಳಿಲ್ರಿ. ನಿಮಗೇನಾದ್ರೂ ಹೇಳೇನ್ರಿ? ನನಗ್ ಗೊತ್ತಿದೆ. ಏನ್ರಿ ಮೇಡಮ್ ಅವ್ರೆ? ಅವನು ಸಿಎಂ ಅನ್ ಮೀಟ್ ಮಾಡ್ಬೇಕಂತೆ. ಏನ್ರಿ? ಸಿಎಂ ನ ಮೀಟ್ ಮಾಡ್ಬೇಕಂತೆ. ಸಿಎಂ? ಹ್ಮ್. ನಾವು ಸಿಎಂ ಭೇಟಿ ಆಗಕ್ಕೆ ರಾತ್ರಿ ಓಡಾಡ ಅಮೀರ್ ಅನ್ಕೊಂಡೇನ್ರಿ ಇವ. 1 ತಿಂಗಳ ಅಪಾಯಿಂಟ್ಮೆಂಟ್ ಇದ್ರು ಸಿಕ್ಕಂಗಿಲ್ರಿ ಅವರು. ಇವನ್ ಅವನು ಸತ್ರು ಅಲ್ಲಿ ಬರೋದಲ್ಲ, ಇವನ್ ತಿಥಿಗೂ ಬರಂಗಿಲ್ರಿ. ಅದಕ್ಕೇನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ. ಸರಸ್ವತಿಪುರದ ಸರ್ಕಾರಿ ಶಾಲೆಯ ಶಿಕ್ಷಕಿ. ನಮ್ ಶಾಲೆಯ ಒಂದ್ ಮಗು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ. ಅವನ್ ಸ್ಥಿತಿ ತುಂಬಾ ಸೀರಿಯಸ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಆದ್ರೆ ಅವನ್ಗೊಂದು ಆಸೆ ಇದೆ. ಅದನ್ನ ಅವನ್ ಬಾಯಲ್ಲೇ ಕೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್. ಸರಸ್ವತಿಪುರದ ಗೌರ್ಮೆಂಟ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ. ಆದ್ದರಿಂದ ಜಾಸ್ತಿ ದಿನ ಬದುಕಲ್ಲ ಅಂತ ತಿಳಿದಿದೆ. ನಾನು ಸಾಯೋಗಿಂತ ಮುಂಚೆ ಒಂದು ಕೊನೆ ಆಸೆ ಇದೆ. CMನ ಮೀಟ್ ಮಾಡಬೇಕು. ಅವ್ರ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು. ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಇಡೀ ರಾಜ್ಯವೇ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಓಕೆ, ಇದೀಗ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್. ಏನದು ಬ್ರೇಕಿಂಗ್ ನ್ಯೂಸ್? ನೋಡ್ಕೊಂಡು ಬರೋಣ. ಒಂದು ಮಗು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆ ಮಗುವಿನ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡ್ಬೇಕು ಅನ್ನೋದೇ ಆ ಮಗುವಿನ ಆಸೆ. ಹಾಗಾದ್ರೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಆ ಮಗುವಿನ ಆಸೆಯನ್ನ ಈಡೇರಿಸ್ತಾರ? ಕಾದು ನೋಡ್ಬೇಕು. ರೇ ಶಿವರಾಜ್ ಸರ್, ಈ ನ್ಯೂಸ್ ಇಷ್ಟೊಂದು ವೈರಲ್ ಆಗ್ತಿದೆ, ಇದನ್ನ ನೀವು ನಮ್ಮ ಗಮನಕ್ಕೆ ತರಬಾರ್ದಾ? ಸರ್, ಈ ವಿಷಯ ರಾತ್ರೋರಾತ್ರಿ ವೈರಲ್ ಆಗಿದೆ ಸರ್. ಸರಿ, TRPಗೋಸ್ಕರ ಈ ಟಿವಿನವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಇದೆಲ್ಲ ಒಂದು ಗಿಮಿಕ್ ಅಷ್ಟೇ, ಬಿಡಿ. ಆದ್ರೆ ಒಂದು ಮಗುವನ್ನ ನೋಡೋದಿಕ್ಕೆ ಅವರಿಗೆ ಸಮಯ ಇಲ್ಲ ಅಂದ್ರೆ ಏನರ್ಥ? ಇವರಿಗೆ ಸಾಮಾಜಿಕ ಬದ್ಧತೆ, ಕಳಕಳಿ ಯಾವುದೂ ಇಲ್ಲ. ಸರ್, ಅದು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಮ್ಯಾಟ್ ಇಟ್ಕೊಂಡು ಸಿಂಪತಿ ಗಿಟ್ಸ್ಕೋಬಹುದು ಸರ್. ಎಲೆಕ್ಷನ್ ಯೂಸ್ ಆಗುತ್ತೆ. ರೇ, ಸಿಂಪತಿ ಎಲ್ಲ ವರ್ಕೌಟ್ ಆಗಲ್ಲ ರೀ. ಒಳ್ಳೆ ಕೆಲಸ ಮಾಡಿದ್ರೆ ಜನ ತಾವಾಗೆ ವೋಟ್ ಹಾಕ್ತಾರೆ, ತಿಳ್ಕೊಳ್ಳಿ. ಹಾ, ಸರಿ ನೋಡಿ ಇವತ್ತಿಂದ ಏನ್ ಪ್ರೋಗ್ರಾಮ್ ಅಂತ. ಸರಿ ಸರ್. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಮ್ಮ ಚಾನೆಲ್ ಜೊತೆ ಖುದ್ದಾಗಿ ಆ ಮಗುವಿನ ತಂದೆ ಮಾತನಾಡಿದ್ದಾರೆ. ನಾನು ಹುಟ್ಟು ಹೋರಾಟಗಾರ್ರಿ, ಪೈಲ್ವಾನ ಅದೀನಿ. ನನ್ನ
ನನ್ನ ಮಗನು ನನಗೆ ಪೈಲ್ವಾನ್ ಆಗ್ಬೇಕು ಅಂತ ಬಹಳ ಕಷ್ಟಪಟ್ಟು ಬೆಳೆಸಿದ್ದೀನ್ರಿ. ವಿಧಿವಶಾತ್ ಅವನು ನಮ್ಮಿಂದ ದೇವರು ಕಿತ್ಕೋತಾ ಇದ್ದಾನೆ. ಡಾಕ್ಟರ್ ಹೇಳ್ಯಾರ ಅವ್ರ ಬ್ರೈನ್ ಡೆಡ್ ಆಗಕ್ಕ ಇನ್ 24 ತಾಸೇ ಉಳಿದಿರೋದು ಅಂತ. ಅವನ ಆಸೆ ತೀರಿದ್ರೆ ಅದೇ ನನಗೆ ಆತ್ಮತೃಪ್ತಿ ರೀ. ಅವನಿದ್ದಕ್ಕೂ ಸಾರ್ಥಕ ರೀ. ಇದು ಆ ತಂದೆಯ ನೋವಿನ ಮಾತುಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV6. ಹಲೋ ಹಲೋ ನಂದು, ಅವತ್ತೊಂದು ಕವರ್ ಸ್ಟೋರಿ ಮಾಡೋಣ ಅಂತ ಹೇಳಿದ್ಯಲ್ಲೇ, ಮಾಡೋಣ ಕಣೆ. ನಾಳೆ ಬ್ರೇಕಿಂಗ್ ನ್ಯೂಸ್ ನೋಡು. ಹಾ ಹಲೋ ನಂದು. ಇದೀಗ ಬರ್ತಿದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಆಸ್ಪತ್ರೆಗೆ ದಾಖಲಾಗಿರುವ ಆ ಮಗುವನ್ನ ನೋಡೋದಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಸರ್, ಆ ಮಗುವಿನ ಆಸೆ ಈಡೇರಿಸ್ತೀರಾ ಸರ್? ರೀ, ಈಗ ತಾನೇ ಬರ್ತಾ ಇದ್ದೀನಿ. ಆ ಮಗುವಿನ ಆಸೆ ಏನು ಅಂತ ನಮಗೂ ಗೊತ್ತಿಲ್ವಲ್ಲ. ಆಮೇಲೆ ಮಾತಾಡ್ತೀನಿ, ದಾರಿ ಬಿಡ್ರಿ. ಸರ್ 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 ಲಾಸ್ಟ್ ಕ್ವಶನ್ ಸರ್. ಸರ್ 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 ನಮಸ್ಕಾರ. ಇರ್ಲಿ 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 ಇರ್ಲಿ. ನಮಸ್ಕಾರ ಸರ್. ಓಹೋ, ಪೈಲ್ವಾನ್ರು ಚೆನ್ನಾಗಿದ್ದೀರಾ? ಸರ್ ನಾನು ನಿಮ್ಗೆ ನೆನಪಿದ್ದೀನೇನ್ರಿ? ಯಾಕ್ರಿ ಹೀಗಂತೀರಾ? ನೀವು ಮೈಸೂರಿಗೆ ಕುಸ್ತಿ ಆಡಕ್ ಬಂದಾಗ ನಾನೇ ಅಲ್ವೇನ್ರಿ ಉಸ್ತುವಾರಿ ಸಚಿವ ಆಗಿದ್ದು? ಸರ್ ನಿಮ್ ನೆನಪಿನಲ್ಲಿ ನಾನಿದ್ದೀನಿ ಅಂದ್ರ ನಾನೇ ಭಾಗ್ಯವಂತ ರೀ ಸರ್. ಅವ ನನ್ನ ಮಗ ರೀ. ಓ, ನಿಮ್ ಮಗನ ಅದು? ಹ್ಞೂನ್ರಿ ಸರ. ನಿಮ್ ಕೂಡ ಅವ್ನು ಮಾತಾಡ್ಬೇಕು ಅಂತ ಅವನಿಗೊಂದು ಆಸೆ ರೀ. ಆಗ್ಲಿ, ನಾನು ಮಾತಾಡ್ತೀನಿ. ಆಯ್ತು ರೀ. ಆಯ್ತು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಸರ್, ಮಲ್ಕೋ 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 ಮಲ್ಕೋ. ಏನ್ ಮರಿ ನಿನ್ನ ಹೆಸರು? ಪ್ರೀತಮ್ ಸರ್. ಏನೂ ಆಗಲ್ಲ, ಧೈರ್ಯವಾಗಿರು. ಟೈಮಿಗೆಲ್ಲ ಮಾತ್ರೆ ತಗೋತಾ ಇದೆಯಾ? ಹೇಳು, ಏನ್ ನಿನ್ನ ಆಸೆ? ನನ್ನ ಆಸೆ ಒಂದೇ ಸರ್. ಯಾರ್ಯಾರು ಗೌರ್ಮೆಂಟ್ ಆಫೀಸಲ್ಲಿ ನೌಕರಿ ಮಾಡ್ತಾ ಇದ್ದಾರೋ ಅದು ಯಾರಾದರೂ ಪರವಾಗಿಲ್ಲ, ಡಾಕ್ಟ್ರೇ ಆಗಿರಲಿ, ಪಿಯೂನ್ ಆಗಿರಲಿ, ಅಥವಾ ರಾಜಕಾರಣಿಗಳೇ ಆಗಿರಲಿ, ಅವ್ರವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅಂತ ಒಂದು ಕಾಯ್ದೆನ ಜಾರಿಗೆ ತಗೊಂಬನ್ನಿ ಸರ್. ಇದರಿಂದ ನಿನಗೇನು ಲಾಭ? ಲಾಭ ನಷ್ಟ ನೋಡೋಕ್ಕೆ ಇದು ಪಾಲಿಟಿಕ್ಸ್ ಅಲ್ಲ ಸರ್, ಮಕ್ಕಳ ಭವಿಷ್ಯ. ಎಷ್ಟು ಚಿಕ್ಕ ಚಿಕ್ಕ ಶಾಲೆಗಳು ಕ್ಲೋಸ್ ಆಗಿದೆ ಅಂತ ಗೊತ್ತಾ ಸರ್ ನಿಮಗೆ? ನೋಡು ಮರಿ, ಇದೆಲ್ಲ ನನ್ನೊಬ್ಬನ ಕೈಯಲ್ಲಿ ಮಾಡುವಂಥದ್ದಲ್ಲ. ಕಾಯ್ದೆಗಳಾಗಲಿ ಮಸೂದೆಗಳಾಗಲಿ ಜಾರಿ ಆಗಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ? ಇನ್ನೇನಾದ್ರು ಹೇಳೋದಿದೆಯಾ? ನನ್ನ ಆಸೆ ಒಂದೇ ಸರ್, ಅದನ್ನು ನಿಮ್ಮ ಹತ್ರ ಹೇಳಾಯ್ತು. ನೋಡ್ಬರಿ, ನಿನ್ನ ಉದ್ದೇಶ ಚೆನ್ನಾಗಿದೆ, ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಸ್ವಲ್ಪ ಕಾಯಬೇಕಾಗತ್ತೆ. ಬೇಗ ಹುಷಾರಾಗು. ನೋಡಿ, ನಿಮ್ಮ ಬಗ್ಗೆ ಸೌಮ್ಯ ಎಲ್ಲ ಹೇಳಿದ್ದಾರೆ. ಅವ್ರು ಮುಂಚೆ ನನ್ನ ಮಾಧ್ಯಮ ಸಲಹೆಗಾರರಾಗಿದ್ದರು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಸರ್, ಯೋಚನೆ ಮಾಡಲೇಬೇಕು ಸರ್. ಸರ್, ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಯಾರು ಮುಂದೆ ಬರಲ್ಲ ಸರ್. ಸರ್, ಜಪಾನ್ನಲ್ಲಿ ಒಂದೇ ಮಗುಗೋಸ್ಕರ ಇಡೀ ಟ್ರೈನ್ನೇ ಬಿಟ್ಟಿದ್ರು ಸರ್. ಇಲ್ಲಿ ಒಂದೇ ಸ್ಟೂಡೆಂಟ್ ಇರೋದು ಅಂದ್ಬಿಟ್ಟು ಶಾಲೆನೇ ಮುಚ್ಚಿಬಿಡ್ತಾರೆ. ಕೆಲ್ಸಕ್ಕೆ ಬಾರ್ದೇ ಇರೋ ಏನೇನೋ ವಿಷಯಗಳೆಲ್ಲ ವೈರಲ್ ಆಗತ್ತೆ, ಬ್ರೇಕಿಂಗ್ ನ್ಯೂಸ್ ಆಗತ್ತೆ. ಒಂದು ಸರ್ಕಾರಿ ಶಾಲೆ ಕ್ಲೋಸ್ ಆಗ್ತಿದೆ ಅಂದ್ರೆ ಯಾರು ಕೇರ್ ಮಾಡಲ್ಲ, ಏನು ನ್ಯೂಸ್ ಮಾಡಲ್ಲ, ಯಾರು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಸರ್. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್. ಈ ರೀತಿ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇದ್ರೆ ಇಂಥ ಮಕ್ಕಳ
ಭವಿಷ್ಯ ಹೇಗೆ ಸರ್? ನೋಡಿ, ನಿಮ್ಮ ಕಾಳಜಿ, ಸಾಮಾಜಿಕ ಬದ್ಧತೆ ನನಗೂ ಅರ್ಥ ಆಗತ್ತೆ. ಆದರೆ ಸಮಯ ಯಾರ ಸೊತ್ತು ಅಲ್ಲ. ಒಳ್ಳೆ ಸಮಯ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು, ಅವ್ರ ಮಕ್ಕಳು ಕಾನ್ವೆಂಟ್ ಸ್ಕೂಲಲ್ಲಿ ಓದಬೇಕಾ? ನಾವೇನು ಮಾಡೋಣ? ಅವ್ರನ್ನೂ ತಂದು ಇಲ್ಲೇ ಓದಿಸ್ತಿ. ಹುಡುಗ ಹೇಳೋದ್ರ ತಪ್ಪೇನಿದೆ? ಸರಿ ಅಣ್ಣ. ಬದಲಾವಣೆ ಬೇಕಣ್ಣ. ಹುಡುಗ ಹೇಳ್ತಿರೋದು 100% ಸರಿಯಾಗೇ ಇದೆ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಲ್ಲೇ ಓದ್ತಾರೆ, ಅವ್ರ ಮಕ್ಕಳು ಸರ್ಕಾರಿ ಶಾಲೆಲ್ಲೇ ಓದ್ಲಿ ಬಿಡ್ರಿ, ಅದ್ರಲ್ಲೇನು ತಪ್ಪಿದೆ? ಆ ಮಗು ತನ್ನ ಆಸೆಯನ್ನ ಹೇಳಿಕೊಂಡಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಮಗುವಿನ ಆಸೆಯನ್ನ ಈಡೇರಿಸುವುದು ಅವರ ಕರ್ತವ್ಯ. ಆದರೆ ಮುಖ್ಯಮಂತ್ರಿಗಳು ಯಾವುದಕ್ಕೂ ಸ್ಪಂದಿಸದೇ ಇರೋದು ಟೀಕೆಗೆ ಗುರಿಯಾಗಿದೆ. ಅವರಿಗೆ ಸಾಮಾಜಿಕ ಬದ್ಧತೆ, ಕಾಳಜಿ ಇಲ್ವಾ? ಅವರ ಉತ್ತರಕ್ಕಾಗಿ ಇಡೀ ರಾಜ್ಯವೇ ಕಾದು ಕುಳಿತಿದೆ. ಸರ್, ಈ ಫೈಲ್ ನೋಡಿ ಸರ್. ಇರಲಿ, ಆಮೇಲೆ ನೋಡೋಣ. ನನ್ನ ಆಸೆ ಒಂದೇ ಸರ್, ಯಾರ್ಯಾರು ಗೌರ್ಮೆಂಟ್ ಆಫೀಸಲ್ಲಿ ನೌಕರಿ ಮಾಡ್ತಾ ಇದ್ದಾರೋ ಅವ್ರವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ಅಂತ ಒಂದು ಕಾಯ್ದೆನ ಜಾರಿಗೆ ತಗೊಂಬನ್ನಿ ಸರ್. ರೇ ಶಿವರಾಜ್, ಹೇಳಿ ಸರ್. ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿ ಆಯ್ತು ಸರ್. ಕ್ಯಾಬಿನೆಟ್ ಮೀಟಿಂಗ್ ಅರೇಂಜ್ ಮಾಡಕ್ಕೆ ಹೇಳಿ. ಓಕೆ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ನೋಡಿ, ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋದಕ್ಕೆ ಒಂದು ಕಾರಣ ಇದೆ. ಒಂದು ಸರ್ಕಾರಿ ಶಾಲೆ ಮಗು ತನ್ನ ಆಸೆ ಏನು ಅಂತ ಹೇಳ್ಕೊಂಡಿದ್ದಾನೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನನ್ನ ಕರ್ತವ್ಯನ ನಿಭಾಯಿಸಲೇಬೇಕು. ಅದಕ್ಕೆ ಈ ಮೀಟಿಂಗ್ ಕರೆದಿರೋದು. ಆ ಹುಡುಗನ ಆಸೆ ಏನು ಗೊತ್ತಾ? ಎಲ್ಲ ಸರ್ಕಾರಿ ನೌಕರರು ತಮ್ಮ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು, ಹಾಗೆ ಅಂತ ಒಂದು ಕಾಯ್ದೆ ಆಗಬೇಕು. ಅದೇ ಅವನ ಆಸೆ. ಇದೆಲ್ಲ ಆಗೋ ಕೆಲಸ ಅಲ್ಲ ಬಿಡಿ ಸರ್. ರೇ, ನಿಮ್ದು 4 ಕಾನ್ವೆಂಟ್ ಇದೆ ಅಂತ ನಮಗೆ ಗೊತ್ತಿದ್ದೇನೆ. ಅಲ್ಲ ಸರ್, ಇಷ್ಟು ವರ್ಷ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸಿರೋ ನಮ್ಮ ಮಕ್ಕಳನ್ನ ತಕ್ಷಣ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ಬೇಕಂದ್ರೆ ಕಷ್ಟ ಆಗಲ್ವಾ? ನೋಡ್ರಿ, ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ, ಎಲ್ರ ಸಮಸ್ಯೆನೂ ಇದೇನೆ. ಇಲ್ಲಿ ಬದಲಾಗಬೇಕಾಗಿರೋದು ಮಕ್ಕಳ ಮನಸ್ಸಲ್ಲ, ನಮ್ಮ ಮನಸ್ಥಿತಿ. ಒಬ್ಬುಡುನಿಗೋಸ್ಕರ ಈ ಥರ ನಿರ್ಧಾರ ತಗೊಳ್ತಾ ಇದ್ದೀರಲ್ಲ, ರಿಸ್ಕ್ ಅಲ್ವಾ ಮುಖ್ಯಮಂತ್ರಿಗಳೇ? ನೋಡ್ರಿ, ಆ ಹುಡುಗ ಅವನ ಆಸೆ ಏನು ಅಂತ ಹೇಳ್ಕೊಂಡಿದ್ದಾನೆ. ನಾನು ಸಡನ್ನಾಗಿ ಏನು ಹೇಳಬಾರ್ದು ಅಂತ ಹೇಳಿ ಎದ್ದು ಬಂದಿದ್ದೀನಿ. ಈ ಮೀಡಿಯಾದವರು ತಿರ್ಚಿ ಮುರ್ಚಿ ಅದನ್ನ ಬೇರೆ ಅರ್ಥನೇ ಕಲ್ಪಿಸ್ತಾ ಇದ್ದಾರೆ. ಸೊ ನಾವೀಗ ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಡೆಯಂಗಿಲ್ರಿ, ನಡೆಯಂಗಿಲ್ಲ. ಆಯ್ತು, ಸಮ್ಮತಿ ಇರೋರು ಕೈ ಮೇಲೆ ಕೆತ್ತಿ, ಇಲ್ಲ ಅನ್ನೋರು ಫೈಲ್ ಇಟ್ಟಿದ್ದೀನಿ, ರಾಜೀನಾಮೆ ಕೊಟ್ಟು ಹೊರಡ್ಬೋದು. ಇಲ್ಲಿ ಕೇಳಿ ಇಲ್ಲಿ ಒಂದ್ ನಿಮಿಷ ಕೇಳಿ. ಇಲ್ಲಿ ನನಗೆ ಬೇರೆ ದಾರಿನೇ ಇಲ್ಲ. ಒಂದು ಮಸೂದೆ ಪಾಸ್ ಆಗಬೇಕು, ಇಲ್ಲ ನಾ ರಾಜೀನಾಮೆ ಕೊಡಬೇಕು. ನನಗೆ ನಿಮ್ಮಗಳಿಗಿಂತ ಸರ್ಕಾರ ದೊಡ್ಡದು, ಸರ್ಕಾರಕ್ಕಿಂತ ಸಮಾಜದ ಕಾಳಜಿ ದೊಡ್ಡದು. ನಿರ್ಧಾರ ನಿಮಗೆ ಬಿಟ್ಟಿತ್ತು. ಸಾಬರಮತಿ ಆಶ್ರಮದಾಗ ಸಾಧು ಇದ್ದಾಗಿದ್ದಾನಂತ ಹೇಳಿ ಇವನಲ್ಲಿ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಿದ್ರ ಎಲ್ರಿಗೂ ಸಾಬೂನ್ ಹಾಕೊಂಡು ತೊಳೆಯಕತ್ತಾನಲ್ಲವಾ? ಸರ್, ನಂದು ಸಮ್ಮತ ಇದೆ ಸರ್. ನಂದು ಸಮ್ಮತ ಆಯ್ತ್ರಿ. ನಮ್ದು ಸಹಮತ ಇದೆ ರೀ, ನಮ್ದು ಸಹಮತ ಇದೆ. ಆಯ್ತು, ಧನ್ಯವಾದ. ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿಗೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ.
ಬಹುಶಃ ಈ ಬಾರಿಯಾದ್ರೂ ಆ ಮಗುವಿನ ಆಸೆ ಈಡೇರುತ್ತಾ? ಕಾದು ನೋಡ್ಬೇಕು. ಪ್ರೀತಮ್, ಸರ್, ನಿನ್ನ ಆಸೆ ಈಡೇರುತ್ತೆ. ಥ್ಯಾಂಕ್ ಯು ಸರ್. ನೀವುಗಳು ಈ ದೇಶದ ಆಸ್ತಿ. ಈ ದೇಶ ಇರೋದೇ ನಿಮ್ಗಳ ಕೈಯಲ್ಲಿ ಅಲ್ವಾ? ಒಂದು ವಿಷಯ ಹೇಳ, ಇದೆಲ್ಲ ನೀವುಗಳು ಮಾಡ್ತಿರೋ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರ್, ನಿಮ್ಮ ಅಪ್ಪನ ಕಣ್ಣಲ್ಲಿ ನೀರಿತ್ತು, ಆದರೆ ದುಃಖನೇ ಇರಲಿಲ್ಲ. ಇದನ್ನೆಲ್ಲ ನಾನು ದಾಟ್ಕೊಂಡೇ ಬಂದಿರೋದು. ಇಷ್ಟು ದಿನ ಇದನ್ನೆಲ್ಲ ನಾನು ಯಾಕೆ ಹೇಳಲಿಲ್ಲ ಗೊತ್ತಾ? ಯಾಕೆಂದ್ರೆ ನಾನು ಓದಿದ್ದು ಸರ್ಕಾರಿ ಶಾಲೆಲೆ. ಸರ್, ಈ ವಿಷಯನ ಯಾರಿಗೂ ಹೇಳ್ಬೇಡ, ಆಯ್ತಾ? ಸರಿ ಸರ್. ಸಿಎಂ ಸರ್ ಬಂದ್ರು. ಮಕ್ಕಳ ಜೊತೆ ನಿಮ್ಮಂಥ ಅಧ್ಯಾಪಕರು ಇರೋದ್ರಿಂದ ಸರ್ಕಾರಿ ಶಾಲೆಗಳು ಯಾವತ್ತಿಗೂ ಜೀವಂತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಸಿಎಂ ಇದ್ರೆ ನಮ್ಗೇನೂ ತೊಂದರೆ ಆಗಲ್ಲ. ನೀವೇ ನಮಗ್ ಸ್ಫೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್, ನಿಜವಾಗ್ಲೂ ಈ ಹುಡುಗನ ಆಸೆ ನೆರವೇರುತ್ತಾ ಅಥವಾ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಾ? ಸರ್, ಅಂದಾಗೆ ಈ ಮಸೂದೆ ಜಾರಿ ಆಗೋದ್ರಿಂದ ದೊಡ್ಡ ದೊಡ್ಡ ಶಕ್ತಿಗಳನ್ನ ತಾವು ಎದುರಿಸಬೇಕಾಗತ್ತೆ. ನಿಮ್ಗೆ ಇದ್ರ ಒತ್ತಡ ಇಲ್ವಾ ಸರ್? ಇದ್ರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ಕಾರಿ ಕೆಲಸ ಬೇಕು, ಆದರೆ ಸರ್ಕಾರಿ ಶಾಲೆಗಳು ಬೇಡ. ಪೋಷಕರು ತಮ್ಮ ಮಕ್ಕಳನ್ನ LKG UKG ಸೇರಿಸೋದಕ್ಕೆ ದುಬಾರಿ ಕಾನ್ವೆಂಟ್ಗಳು ಮುಂದೆ ನಿಂತ್ಕೊಂಡು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳ ಕಡೆ ತಿರುಗಿ ನೋಡಲ್ಲ. ಯಾಕೆ ಹೀಗೆ? ಆದ್ರೆ ಇದೇ ಜನ ಸರ್ಕಾರಿ ಕೆಲಸಕ್ಕೆ ಮುಗಿ ಬೀಳ್ತಾರೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳೇ ಬಂದಿಲ್ಲ ಅಂದ್ರೆ ಅವುಗಳ ಅಸ್ತಿತ್ವ ಹೇಗೆ? ಯೋಚನೆ ಮಾಡಿ. ಹಾಗಾಗಿ ನಮ್ಮ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಎಲ್ಲ ಹಂತದ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲೇ ಓದಿಸಬೇಕು. ಹಾಗೆ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕೋರು ಕೂಡ ಸರ್ಕಾರಿ ಶಾಲೆಗಳಲ್ಲೇ ಓದಿರಬೇಕು. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು. ಆ ಮೂಲಕ ಶಿಕ್ಷಣವನ್ನ ವ್ಯಾಪಾರೀಕರಣದಿಂದ ಮುಕ್ತಗೊಳಿಸಬೇಕು. ಇದಕ್ಕೆ ಎಲ್ಲರ ಸಹಕಾರ ಬೇಕು, ವಿಶೇಷವಾಗಿ ನಿಮ್ಮಗಳ ಸಹಕಾರ. ಇದು ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ವಿಚಾರ. ಒಂದು ಮಗುವಿನ ಆಸೆಯನ್ನ ಈಡೇರಿಸೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಸ್ಪಂದಿಸಿರೋದು ಖುಷಿಯ ವಿಚಾರ. ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಆರಂಭಿಸಿದರು. ಈ ಶಾಲೆ ಮೋಲ್ಡಿಂದ ಹಿಡಿದು ಟಾಯ್ಲೆಟ್ವರೆಗೂ ಎಲ್ಲ ಬದಲಾಗಬೇಕು. ಕಾನ್ವೆಂಟ್ ಥರ ಬದಲಾಯಿಸಿ. ರೇ ಸರ್, ನಮ್ಮ ಶಾಲೆ ಯಾವ ರೀತಿ ಇದೆ ಅದೇ ರೀತಿ ರೆಡಿ ಮಾಡ್ರಿ ಇಮಿಡಿಯೇಟ್. ಸರಿ ಸರ್, ಅದೇನಿದೆ ವ್ಯವಸ್ಥೆ ಮಾಡಿ. ಆಯ್ತು ಸರ್. 2 ವರ್ಷಗಳ ನಂತರ ಎಲ್ಲ ಸರ್ಕಾರಿ ಶಾಲೆಗಳು ಬಡವ ಶ್ರೀಮಂತರೆಂಬ ಭೇದ ಭಾವವಿಲ್ಲದೆ ಸಾಮರಸ್ಯದಿಂದ ತುಂಬಿ ತುಳುಕುತ್ತಿದ್ದವು. ಉತ್ತಮ ಗುಣಮಟ್ಟದ ಶಿಕ್ಷಣ ಎಲ್ಲ ಮಕ್ಕಳ ಕೈಗೆಟುಕುವಂತಾಯಿತು.
ಅಂದು ನೋಡಿದ ನಮ್ಮೂರ ಆ ಶಾಲೆ ಇಂದು ಜ್ಞಾನದ ಸಿರಿಯಿಂದ ಮೈ ತುಂಬಿಕೊಂಡಿದೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಠ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿ, ಗಂಧದ ಚುಂಗದ ಹೊನ್ನಿನ ಗಡಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ